ಶ್ರೀಗುರುಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಭಕ್ತವೃಂದ ಶಿಷ್ಯವೃಂದಕ್ಕೆಲ್ಲ ಈ 2026 ಕ್ಯಾಲೆಂಡರ್ ಬದಲಾವಣೆಯ ದಿನದ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ಈ ಸಂಖ್ಯಾಶಾಸ್ತ್ರದ ಪ್ರಕಾರ 2026 ಅನ್ನೋದು ಎಲ್ಲವನ್ನ ಒಟ್ಟಾಗಿ ಕೂಡಿದಾಗ ನೀವುಗಳು ನೋಡ್ತಾ ಇರ್ಬೋದು. 2026 ಸಂಖ್ಯಾಶಾಸ್ತ್ರದ ಪ್ರಕಾರ ಕೂಡಿದಾಗ 10 ನಾವು ಪಡಿತೀವಿ. ಮತ್ತು ಇನ್ನು 10 1 + 0 0 ಸೇರಿಸಿದಾಗ 1 ಆಗುತ್ತೆ. ಆದರೆ 2026 ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ 2 0 2 6 ಎಲ್ಲವನ್ನ ಕೂಡಿದಾಗ ಬರುವ ಮೊತ್ತ 10 ಅಂತಂದೇಳಿ ಆಗುತ್ತೆ. ಇನ್ನು ಈ ಸಂಖ್ಯಾಶಾಸ್ತ್ರ ಇರಬಹುದು, ನಾವು ನಿಮಗೆ ತಿಳಿಸ್ತಾ ಇದ್ದೀವಿ, ಸನಾತನ ಪರಂಪರೆಯಿಂದ ಬಂದಂತಹ ವೈದಿಕವಾದ ಸಂಖ್ಯಾಶಾಸ್ತ್ರ ಅಜಗಜಾಂತರ ವ್ಯತ್ಯಾಸ ಇದೆ. ಅದನ್ನು ಮುಂದೆ ತಿಳಿಸಿಕೊಡುತ್ತೀವಿ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೂ. ಈ ಸಂಖ್ಯಾಶಾಸ್ತ್ರಕ್ಕಿಂತಲೂ ನಮ್ಮಲ್ಲಿರುವ ಆ ಭಾರತದಲ್ಲಿ ಬಂದಂತಹ ಸನಾತನ ಪರಂಪರೆಯ ಸಂಖ್ಯಾಶಾಸ್ತ್ರ ಎಷ್ಟು ನಿಖರವಾಗಿ ನಮಗೆ ತಿಳಿಸುತ್ತೆ ಅನ್ನೋದನ್ನು ಸಹ, ಏಕೆಂದರೆ ಇವೆಲ್ಲವೂ ಸಹ ಜ್ಯೋತಿಷ್ಯ ಶಾಸ್ತ್ರದಿಂದ ಬಂದಂಥವು. ಏನಪ್ಪ ಇದು ತಿಳಿಸುತ್ತೆ ಅಂತಂದರೆ, ಇನ್ನು 1 + 0 ಅಂತಂದರೆ ಈಗಿನ ನ್ಯೂಮಾಲಜಿಸ್ಟ್ಗೆ ಏನಂತಾರೆ, 1 ಸೂಚನೆ ಮಾಡುತ್ತೆ. ಇದು ಸೂರ್ಯನನ್ನು ಸೂಚನೆಯನ್ನು ಮಾಡುತ್ತೆ ಅಂತಂದು ಸಹ ತಿಳಿಸುತ್ತೆ. ಹೌದಲ್ಲ ವೀಕ್ಷಕರೇ? ಯಾಕಂದರೆ 1 ಅಂತಂದರೆ ಸೂರ್ಯನನ್ನು ಪ್ರತಿನಿಧಿಸುತ್ತೆ. ಇನ್ನು ನಮ್ಮ ಸನಾತನ ಪರಂಪರೆಯಲ್ಲಿ 10 ಅಂತಂದೇಳಿ ಇದಾಗುತ್ತೆ. 1 ಮತ್ತು 0 ಈ 2 ಸೇರಿಸಿದಾಗ 10 ಆಗುತ್ತೆ. 1 ಸೂರ್ಯ. ಸೂರ್ಯ ಅಂದರೆ ಯಾರು? ನಾಯಕತ್ವ, ಲೀಡರ್ಶಿಪ್. 1 ಅಂತಂದರೆ ಹೊಸತನ, ಹೊಸ ಅಧ್ಯಾಯ. ಇನ್ನು ಮಹತ್ವದ ಅಂಶಗಳು ಅಂತಂದು ಸಹ ನಮ್ಮ ವೇದ ಶಾಸ್ತ್ರಗಳು ಸಹ ತಿಳಿಸ್ತಾ ಹೋಗ್ತವೆ. 1 ಅಂತಂದರೆ ಅಷ್ಟು ಶಕ್ತಿ. ಇನ್ನು 0ಕ್ಕೆ ನಾವು ಪ್ರಕೃತಿಯನ್ನು ಸೂಚನೆಯನ್ನು ಮಾಡ್ತೀವಿ. ಪ್ರಕೃತಿ ದೇವಿ ಅಂದರೆ, ಪ್ರಕೃತಿ ಅಂದರೆ ಯಾರು? ಆ ಆದಿಪರಾಶಕ್ತಿ ಶ್ರೀ ಲಲಿತಾ ತ್ರಿಪುರ ಸುಂದರಿ ಅಂತಂದು ಸಹ ತಿಳಿಸ್ತೀವಿ. ಯಾಕಂತಂದರೆ 0 ಅಂತಂದರೆ, ಈ 0 ಅಂತಂದರೆ ಏನು? ಎಲ್ಲವನ್ನೂ ಸಹ ತನ್ನ ಇದರೊಳಗೇನೆ ಸಹ ಲಯವನ್ನು ಮಾಡಿಕೊಳ್ಳೋದು, ಅಂತ್ಯವನ್ನು ಮಾಡೋದು. ಅಂದರೆ ಎಲ್ಲ ಹಳೆಯ ವ್ಯವಸ್ಥೆಗಳೆಲ್ಲವೂ ಸಂಪೂರ್ಣ ಲಯವಾಗೋಗ್ಬಿಡೋದು. ಹೀಗಾಗಿ 10 ಅನ್ನೋದನ್ನು ನಮ್ಮ ಕಾಲಜ್ಞಾನದ ಹಲವಾರು ತಾಳೆಗರಿಯಲ್ಲಿ ನಾವು ಅಧ್ಯಯನವನ್ನು ಮಾಡಿದಾಗ ಬಂದಿದ್ದು, ನಾಶದ ನಂತರ ಹೊಸ ಯುಗದ ಪ್ರಾರಂಭ ಅಂತಂದು ಸಹ ತಿಳಿಸ್ತಾ ಹೋಗುತ್ತೆ ವೀಕ್ಷಕರೇ. ಹೀಗಾಗಿ ಹೊಸತನವನ್ನು ಹುಟ್ಟು ಹಾಕೋದು ಈ 10ರ ಸಂಕೇತ. ಹೀಗಾಗಿ ಅಂದರೆ 1 ಮತ್ತು 0 ಸಂಕೇತ ಇಷ್ಟೆಲ್ಲ ಡಿಫ್ರೆನ್ಸ್ ಆಗುತ್ತೆ ನೋಡಿ. ಯಾಕಂದರೆ ಈಗಿನ ನ್ಯೂಮಾಲಜಿಗಿಂತನೂ ನಮ್ಮ ವೈದಿಕತನದಿಂದ ಬಂದಂತಹ ಸನಾತನ ಪರಂಪರೆಯಲ್ಲಿರುವ ನಮ್ಮ ಸಂಖ್ಯಾಶಾಸ್ತ್ರ ಎಷ್ಟು ನಿಖರವಾಗಿ ತಿಳಿಸ್ತಾ ಹೋಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಯಾಕಂತಂದರೆ ನಾವು ಇದರ ಬಗ್ಗೆ ಹಲವಾರು ಅಧ್ಯಯನಗಳನ್ನು ನಾವು ಮಾಡಿದಾಗ, ನಾವು ಚಿಕ್ಕ ವಯಸ್ಸಿನಿಂದ ನಮ್ಮ ಗುರುಗಳು ತಿಳಿಸ್ತಾ ಇದ್ರು. ಓದ್ತೀನಿ ಇದರ ಬಗ್ಗೆ ಎಲ್ಲ ತಿಳಿಸಿದಾಗ ನಾವು ಕೆಲವೊಂದು ಚಿಕ್ಕ ವಯಸ್ಸಿನಲ್ಲಿ ಅಧ್ಯಯನವನ್ನು ಮಾಡಿದಾಗ ನೀವು ಎಲ್ಲರೂ ಸಹ ನೋಡಿರ್ತೀರ. ಇಡೀ ವಿಶ್ವಯುದ್ಧ ಪ್ರಾರಂಭ ಆಗಿದ್ದೂ ಸಹಿತನು 1910ರಿಂದ ನೋಡಿ, ಅಲ್ಲಿ ಕೊನೆಯಲ್ಲಿ 1910 1 ಮತ್ತು 0. ಹೀಗಾಗಿ 1910ರಿಂದ ಅಂದರೆ 1910
10ನಿಂದ 1919 ಸಹ ಇಡೀ ವಿಶ್ವ ಯುದ್ಧ ಪ್ರಾರಂಭ ಆಗಿದ್ದೂ ಸಹ ನೋಡಿ. ಹೀಗಾಗಿ ವರ್ಲ್ಡ್ ವಾರ್ ಎಲ್ಲವೂ ಸಹ ಪ್ರಾರಂಭ ಆಗಿದ್ದು. ಎಷ್ಟು ನಮ್ಮ ವೈದಿಕದ ಸಂಖ್ಯಾಶಾಸ್ತ್ರ ಎಷ್ಟು ನಿಖರವಾಗಿ ತಿಳಿಸ್ತಾ ಹೋಗುತ್ತೆ. ಇನ್ನು ನೋಡಿ 19 ಅನ್ನೋದೂ ಸಹ ಎಷ್ಟು ಸೂಚನೆಯನ್ನು ಮಾಡುತ್ತೆ ಅಂತಂದರೆ 1919ನಲ್ಲಿ ಏನಪ್ಪ ಆಯಿತು ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಸಹ ಇತಿಹಾಸಕಾರರಿಗೆ ಗೊತ್ತಿರುತ್ತೆ. ಏನಂತಂದರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದದ್ದೂ ಸಹ 1919ನಲ್ಲಿ. ನೋಡಿ, ನಮ್ಮ ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ವೀರ ಮರಣವನ್ನು ಅಪ್ಪಿದರು, ಭಾರತ ಮಾತೆಯ ಮಡಿಲನ್ನ ಸೇರಿದರು. ಇಂತಹ ದೊಡ್ಡ ಹತ್ಯಾಕಾಂಡ ನಡೆದಿದ್ದೂ ಸಹ 19 ಅಂದರೆ ಎರಡನ್ನು ಸಹ ಸೇರಿಸಿದಾಗ 10, 9 + 1 ಅಂದರೆ ಎರಡನ್ನು ಸೇರಿಸಿದಾಗ 10. ನೋಡಿ ಎಷ್ಟು ಅದನ್ನು ಕೊಡುತ್ತೆ. ಅದಕ್ಕೋಸ್ಕರನೇ ನಾವು ನಿಮಗೆ ತಿಳಿಸಿದ್ದು ಈ ನ್ಯೂಮಾಲಜಿಗಿಂತನೂ, ಈ ಫಾರಿನ್ನಿಂದ ಬಂದ ಈ ನ್ಯೂಮಾಲಜಿ ಶಾಸ್ತ್ರಕ್ಕಿಂತನೂ ನಮ್ಮ ಭಾರತೀಯ ಪರಂಪರೆಯಿಂದ ಬಂದಂತಹ ಅನೇಕ ಋಷಿಮುನಿಗಳು ಮಾಡಿರುವಂತಹ ನಮ್ಮ ಸನಾತನ ವೈದಿಕ ಪರಂಪರೆಯ ಸಂಖ್ಯಾಶಾಸ್ತ್ರ ಎಷ್ಟು ನಿಖರವಾಗಿ ತಿಳಿಸ್ತಾ ಹೋಗುತ್ತೆ. ಅದರೊಳಗೂ ಸಹ ಈ ನಾವು ಕೆಲವೊಂದು ಸಂಶೋಧನೆಗಳನ್ನು ಮಾಡಿದಾಗ, ಅಂದರೆ ಈ ರಿಸರ್ಚನ್ನು ಮಾಡಿದಾಗ ಇದರೊಳಗೆ 2026 ಅಂತಂದು ಹೇಳಿ ಸಹ ನಮಗೆ ತಿಳಿಸುತ್ತೆ. ಇನ್ನು ಈ 26ನ ಮಹತ್ವ ನಿಮಗೆ ಗೊತ್ತಿರಬಹುದು. ಈ 26ನಲ್ಲೇ ಅನೇಕ ಅನಾಹುತಗಳು ಸಹ ನಡೀತಾ ಹೋಗ್ತವೆ. ಈ 26 ಅಂತಂದು ತಗೊಂಡ್ರೆ, ಏಕಂತಂದರೆ ನಾವು ನ್ಯೂಮರಿಜಿನಲ್ಲಿ 26 ಅಂತಂದು ಓದ್ತೀವಿ, 8 ಅಂತಂದು ಹೋಗ್ತೀವಿ. ಆದರೆ ನಮ್ಮ ಭಾರತೀಯ ವೈದಿಕ ಸಂಖ್ಯಾಶಾಸ್ತ್ರನೇ ಕೆಲವೊಂದು ಕಡೆ ನಿಯಮಗಳನ್ನು ಚೇಂಜ್ ಆಗ್ತಾ ಹೋಗುತ್ತೆ. ನಮ್ಮ ತಾಳೆಗರಿನಲ್ಲಿ ಕೊಟ್ಟಿರುವ ಅನೇಕ ವಿಧದ ಸೂತ್ರಗಳನ್ನು ಅನುಸರಿಸಿದಾಗ ಎಷ್ಟು ನಿಖರವಾಗಿ ನಮಗೆ ಬರ್ತಾ ಹೋಗುತ್ತೆ ಅಂತಂದರೆ, ಈ 26ನ ಬಗ್ಗೆ ನಾವು ಅನೇಕ ಈ ರಿಸರ್ಚ್ನ ಮಾಡಿದಾಗ ನಿಮ್ಮೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ನೋಡಿ 26ನ ಮಹತ್ವ ಏನಿರುತ್ತೆ ಅಂತಂದರೆ, 26 ಡಿಸೆಂಬರ್ 2004ನಲ್ಲಿ ನಮ್ಮ ಭಾರತದಲ್ಲಿ, ಅದು ನಮ್ಮ ಸೌತ್ ಇಂಡಿಯಾದಲ್ಲಿ ಅತ್ಯಂತ ದೊಡ್ಡ ದುರಂತ ಉಂಟಾಯಿತು. ಅದೇನಪ್ಪ ಅಂತಂದರೆ ತಮಿಳುನಾಡಿನಲ್ಲಿ ಅತ್ಯಂತ ದೊಡ್ಡ ಭೀಕರತೆಯ ಸುನಾಮಿ ಎದುರಿತು. ಇದರಿಂದ ತಮಿಳುನಾಡು, ಕೇರಳ, ಗೋವಾ, ಆಂಧ್ರ ಪ್ರದೇಶ, ಕರ್ನಾಟಕದ ಮೇಲೂ ಸಹಿತನೂ ವಿಶಾಖಪಟ್ಟಣದಿಂದ ಹಿಡಿದು ಕನ್ಯಾಕುಮಾರಿಯಿಂದ ಹಿಡಿದು ಎಲ್ಲ ಕಡೆನೂ ಅತ್ಯಂತ ದೊಡ್ಡ ಭೀಕರತೆಯ ಸುನಾಮಿ ಉಂಟಾಯಿತು. ಅಂದರೆ ನೋಡಿ ಈ 26 ಅನ್ನೋದೂ ಸಹ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಈ 26ನಲ್ಲೇ ಬರ್ತೀನಿ. ಇನ್ನೊಂದು ಏನಂತಂದರೆ 26 ಜೂನ್ 2028ನಲ್ಲಿ 26 ಜೂನ್ 2008ನಲ್ಲಿ ಅಹಮದಾಬಾದ್ ಬಾಂಬ್ ಬ್ಲಾಸ್ಟನ್ನು ಸಹಿತನೂ ಆಗಿದ್ದೂ ಸಹ 26ನಲ್ಲಿ. ಇನ್ನೊಂದು ಏನಪ್ಪ ಅಂತಂದರೆ ಈ ನಾವು 26ನ ಇನ್ನೊಂದು ತಗೊಂಡ್ರೆ 26 ನವೆಂಬರ್ನಲ್ಲಿ ಮುಂಬೈ ಅಟ್ಯಾಕ್ ಸಹಿತನೂ ಆಗಿತ್ತು. ನೋಡಿ ಆ 26ನಲ್ಲಿ ಮುಂಬೈ ದಾಳಿ ಉಂಟಾಯಿತು. ಇದರಿಂದ NSGದು ಇದಾಯಿತು. ನಂತರ ಕೋಸ್ಟಲ್ ಸೆಕ್ಯೂರಿಟಿ ಬಗ್ಗೆ ಮತ್ತು ಕೌಂಟರ್ ಟೆರರ್ ರಿಫಾರ್ಮ್ಸ್ ಬಗ್ಗೆ ಸಹಿತನೂ ಈ 26 ಅನ್ನೋದು ತುಂಬ ಅಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅಂದರೆ ಶನಿ ಕರ್ಮಕಾರಕನಾಗ್ತಾನೆ, ಅಂದರೆ ಅವರವರ ಕರ್ಮಗಳನ್ನು ಕೊಡಲಿಕ್ಕೆ ಇದನ್ನು ಮಾಡ್ತಾನೆ. ಇನ್ನೊಂದು ಇದು ಪ್ರಕೃತಿಯ ಜೊತೆಯಲ್ಲಿ ಒಡನಾಟನೂ ಸಹ ಇರ್ತಾ ಹೋಗುತ್ತೆ. ಹೀಗಾಗಿ ಈ ನೇಚರ್ ಜೊತೆಗೆ ಜಾಸ್ತಿ ಈ 26 ಕೆಲಸ ಮಾಡ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ 26ನಲ್ಲಿ ಇರುವ ಲಾಸ್ಟ್ ಕೊನೆಯಲ್ಲಿ ಎಂಡ್ ಆಗುವ 26 ಅಂತಂದೇಳಿ ಬರುವ ಕಾರ್ ನಂಬರ್ಗಳನ್ನಲ್ಲೂ ಸಹಿತ ಪ್ರಿನ್ಸಸ್ ಡಯಾನಾ 1997ನಲ್ಲಿ ಬರ್ತೀನಿ ಕಾರ್ನ ಅವ್ರದ್ದು 1997ನಲ್ಲಿ
ಕಾರ್ನ ಅಪಘಾತದಲ್ಲಿ ಪ್ರಿನ್ಸಸ್ ಡಯಾನಾ ಮರಣವಂತಾರೆ. ನಂತರ ಅವರ ಬಂದ ಮಾಹಿತಿಯ ಪ್ರಕಾರ ಕಾರ್ ನಂಬರ್ನು ಸಹಿತನು 26 ಅಂತಂದು ಇದೇ ಇರುತ್ತೆ. ಇನ್ನು ಈ 26 ಅನ್ನೋ ಇದರೊಳಗೆ ಸಹಿತನು ಕಾರ್ನಲ್ಲೇ ಸಹ ಜಾನ್ ಎಫ್ ಕೆನಡಿ ಅಮೆರಿಕದ ಪ್ರೆಸಿಡೆಂಟು ಸಹಿತನು 1963ನಲ್ಲಿ ನೋಡಿ 19 ಅಲ್ಲೂ ಸಹ ಅಂದರೆ 1+0 ಅವರೂ ಸಹ ಮರಣವಂತಾರೆ. ಇನ್ನು ಈ 1+0 ಎಷ್ಟು ಅಂದರೆ ಹೊಸತನವನ್ನು ಕೊಡುತ್ತೆ, ನಾಯಕತ್ವದ ಬದಲಾವಣೆಯನ್ನು ತೋರಿಸ್ತಾ ಹೋಗುತ್ತೆ. ಅನೇಕ ನಾಯಕರ ಕಣ್ಮರೆಯೂ ಸಹ ಇಂತಹ ದಿನಾಂಕಗಳಲ್ಲೇ ಆಗಿದ್ದಾವೆ. ನೀವೆಲ್ಲರೂ ಸಹ ನೋಡ್ಬೋದು, ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀಯುತ ರಾಜೀವ್ ಗಾಂಧಿಯವರು ಸಹ ಆಕಸ್ಮಿಕ ಮರಣವನ್ನು ಸಹ ಹೊಂದಿದ್ದು 1991. ನೋಡಿ ಆ 19 ಅನ್ನೋದು ಎಷ್ಟು ಇದನ್ನು ಕೊಡುತ್ತೆ, 1+0 ಇಲ್ಲಿ 9+1 10 ಅಲ್ಲೂ ಸಹ ಆಗಿದ್ದು ನಾಯಕತ್ವದ ಬದಲಾವಣೆ. ಎಂತಹ ಮಹಾನ್ ನಾಯಕರನ್ನು ನಾವು ಕಳೆದುಕೊಂಡಿವಿ. ಇನ್ನು ಈ 19ನಲ್ಲೇ ಸಹ ಸಂಜಯ್ ಗಾಂಧಿಯವರು ವಿಮಾನ ಅಪಘಾತದಲ್ಲಿ ಮರಣವಂತಾರೆ. ಅದೂ ಸಹ 1980 ನೋಡಿ 1+9 ಅಲ್ಲೂ ಸಹ ಅದರೊಳಗೂ ಎಲ್ಲಿ ಶೂನ್ಯ ಬರುತ್ತೋ ಅಲ್ಲಿ ತುಂಬ ಲೆಕ್ಕಾಚಾರವನ್ನು ಮಾಡಬೇಕು. ಯಾವ ಸಂಖ್ಯಾಶಾಸ್ತ್ರಜ್ಞರು ಜ್ಯೋತಿಷ್ಯ ಜೊತೆಗೆ ಒಡನಾಟವಿದ್ದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದಿರುವಂತಹ ಮೂಲ ಸಂಖ್ಯಾಶಾಸ್ತ್ರವನ್ನು ಅಧ್ಯಯನವನ್ನು ಮಾಡಿದರೆ, ಯಾಕಂದರೆ ನಮ್ಮಲ್ಲಿ ಪ್ರತಿಗಳಿದ್ದಾವೆ ತಾಳಪತ್ರದ್ದು, ಆ ಮೂಲ ಪ್ರತಿಯನ್ನು ಅಧ್ಯಯನ ಮಾಡಿದರೆ ಗೊತ್ತಾಗುತ್ತೆ ಶೂನ್ಯ ಎಲ್ಲಿ ಬರುತ್ತೆ ಅಲ್ಲಿ ದೊಡ್ಡ ನಾಯಕತ್ವದ ಬದಲಾವಣೆಗಳು ಸಹ ಉಂಟಾಗ್ತಾ ಹೋಗುತ್ತೆ ಅಂತಂದು ಹೇಳ್ತೀವಿ. ಇಂಥ ಇದರೊಳಗೆ ನೋಡಿ ಅಲ್ಲಿ ಶೂನ್ಯ ಎಲ್ಲಿ ಬರುತ್ತೆ ಅಲ್ಲಿ ಭೀಕರ ಅಪಘಾತಗಳು ಉಂಟಾಗ್ತಾ ಹೋಗ್ತವೆ. ನಂತರ ಈ 19 ಬಂದಾಗಂತೂ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಯಾಕಂದರೆ 1+0 ಯಾಕಂತಂದರೆ ಪ್ರಸಿದ್ಧವಾದ ನೋಡಿ ನಮ್ಮ ಭಾರತೀಯರಿಗೆ ಇನ್ನೂ ಆ ದುಃಖದ ಸಂಗತಿ ಇನ್ನೂ ಮರೆಮಾಚಿಲ್ಲ. ಏನಪ್ಪ ನಡೀತು ಅಂತಂದರೆ 14 ಫೆಬ್ರವರಿ 2019ನಲ್ಲಿ ಏನಪ್ಪ ಆಯಿತು ಅಂತಂದರೆ ಪುಲ್ವಾಮಾ ಅಟ್ಯಾಕ್ ಆಯಿತು. ಅದೂ ಸಹಿತ ಆಗಿದ್ದು 2019 ಅಲ್ಲಿ 19 ಇದೆ ಮತ್ತು ಶೂನ್ಯನೂ ಸೇರಿಕೊಂಡಿದೆ. ನೋಡಿ ಎಷ್ಟು ವೈಜ್ಞಾನಿಕವಾಗಿದೆ. ಹಾಗಾಗಿ ಅಂತಹ ಇದರೊಳಗೆ ನಾವು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಅಂತಂದು ನಾವು ತಿಳಿಸ್ತಾ ಇದ್ದೀವಿ. ಯಾಕಂತಂದರೆ ಈ ನಮ್ಮ ಭಾರತೀಯ ವೈದಿಕ ಸಂಖ್ಯಾಶಾಸ್ತ್ರದ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ವಿ. ಯಾಕಪ್ಪ ಅಂತಂದರೆ ಈ 2026ನ ಮಹತ್ವವನ್ನು ತಿಳಿಸ್ತಾ ಇದ್ದೀವಿ. ಇನ್ನು ಯಾಕಂತಂದರೆ 1+0 ಇರಲಿ 1+9 ಎರಡೂ ಸೇರಿ ಕೊಡ್ತೀನಿ. 1+0 ಅಂತಂದು ಬಂತಂದರೆ ಅದು ತುಂಬ ಎಚ್ಚರಿಕೆಯಿಂದ ಇರಬೇಕು. ಹಾಗಾಗಿ ಅದರೊಳಗೂ ಸಹ ನೀವೆಲ್ಲರೂ ಇಡೀ ವಿಶ್ವದಾದ್ಯಂತ ಒಂದು ಮಾರಕವನ್ನು ಸಹ ನೋಡಿದ್ವಿ. ಅದು ಈ COVID-19 2019ನಲ್ಲೇ ಅದೂ ಸಹ ಪ್ರಾರಂಭ ಆಯಿತು. ನೋಡಿ ಅದೂ ಸಹ ಪ್ರಾರಂಭ ಆಗಿದ್ದು 1+9 ಅಂತಂದರೆ 1+0 ಅಂದರೆ 10 ಅಷ್ಟು ಇದನ್ನು ಕೊಡ್ತಾ ಬರುತ್ತೆ. ಇಂತಹ ಇದರೊಳಗೆ 1+0 ಮತ್ತು 1ಇಂದ ಸ್ಟಾರ್ಟ್ ಆಗಿ ಇದರೊಳಗೆ ಅನೇಕ ಯುದ್ಧಗಳು ಸಹ ನಡೆದಿವೆ ಮತ್ತು ಮುಂದೆಯೂ ಸಹ ನಡೆಯುತ್ತೆ ಅನ್ನೋದನ್ನ ಸೂಚನೆಯನ್ನು ಮಾಡ್ತಾ ಹೋಗುತ್ತೆ. ಮತ್ತು ಈ 1+0ನಲ್ಲಿ ಅಂದರೆ ಈ 10ಗೆ ಸಂಬಂಧಪಟ್ಟ ಹಾಗೆ ಅನೇಕ ನಾಯಕರುಗಳು ಸಹ ನೋಡಿ
ರೊನಾಲ್ಡ್ ರೀಗನ್ ನಾವುಗಳು ಅಧ್ಯಯನ ಮಾಡಿದ್ದಾಗ ರೊನಾಲ್ಡ್ ರೀಗನ್ ಅವ್ರಿಗೂ ಸಹ ಗುಂಡು ತಗಲಿ ಪ್ರಾಣಾಪಾಯದಿಂದ ಪಾರಾದ್ರು. ಮತ್ತೆ ಥೆಯಡೋರ್ ರೋಸ್ವಾಲ್ಟ್ ಅವರು ಸಹ ಗುಂಡು ಬಿದ್ರೂ ಸಹ ಭಾಷಣವನ್ನ ಮುಂದುವರಿಸಿದರು. ಇನ್ನು ಚಾರ್ಲ್ಸ್ ಡಿ ಗಾಲ್ ಅವರು ಸಹ ಹಲವು ಹತ್ಯೆಗಳ ಯತ್ನವನ್ನು ಮಾಡಿದರು ಅವರ ಮೇಲೂ ಸಹ. ಆದರೂ ಸಹ ಅವೆಲ್ಲದರಿಂದನೂ ಸಹ ಗೆದ್ದು ತಮ್ಮ ನಾಯಕತ್ವವನ್ನು ಮುಂದುವರಿಸಿದರು. ಯಾಕಂತಂದರೆ ಇವರದೆಲ್ಲರ ಅಂದರೆ ಜನ್ಮ ದಿನಾಂಕಗಳನ್ನು ನಾವು ಕೂಡಿಸಿದಾಗ ಬರೋ ಉತ್ತರ 1+0. ಅದಕ್ಕೋಸ್ಕರನೇ ಇವೆಲ್ಲದನ್ನೂ ಸಹ ತಿಳಿಸ್ತಾ ಇದ್ದೀವಿ. ಮತ್ತು ಹಿಟ್ಲರ್ ಅವರಿಗೂ ಸಹ ಅನೇಕ ಬಾರಿ ಸ್ಫೋಟಗಳಿಂದ ಪಾರಾದರು. ಆದ್ರೂ ಸಹ ನಮಗೆ ವೈಜ್ಞಾನಿಕವಾಗಿ ಅವರ ಶಾಸ್ತ್ರಗಳನ್ನು ಅಧ್ಯಯನವನ್ನು ಮಾಡಿದಾಗ ಬಂದಿತ್ತು. ಅವರೂ ಸಹ 1+0 ಇದರೊಳಗನೆ ಜನ್ಮ ದಿನಾಂಕದ್ದು ಇದಾಗಿದೆ. ಇನ್ನು ಶಿಯಾ ಮುಸ್ಲಿಂನಲ್ಲೂ ಸಹ ಪವಿತ್ರ 10ನೇ ತಿಂಗಳನ್ನು ಮೊಹರಂನಲ್ಲಿ 10ನೇ ದಿನವನ್ನು ಅವರು ಅಶುರಾ ಮೊಹರಂ ಅಂತಂದು ಸಹ ಪರಿಗಣಿಸ್ತಾ ಹೋಗ್ತಾರೆ. ನೋಡಿ 1+0 ಅನ್ನೋದನ್ನು ಸಹ ಎಷ್ಟು ಇದನ್ನು ಕೊಡ್ತಾ ಹೋಗುತ್ತೆ. ಇನ್ನು ಅಬ್ರಹಂ ಲಿಂಕನ್ ಅವರು ಸಹ 1+0ದಲ್ಲೇ ಇದಾಗಿದ್ದಾರೆ. ಇನ್ನು ಕ್ವೀನ್ ವಿಕ್ಟೋರಿಯಾ, ಇನ್ನು ಮಹಾತ್ಮ ಗಾಂಧಿ ಅವರ ಕೆಲವೊಂದು ಎಲ್ಲ ಅನೇಕ ಬಹುಮುಖ್ಯ ಘಟನೆಗಳು ಸಹ 1+0ದಲ್ಲಿ ನಡೆದಿದೆ. ಇನ್ನು ಹಸನ್ ಕಿಂಗ್ ಸೆಕೆಂಡ್ ಅವ್ರದ್ದು ಸಹ 1971 ಅವರ ಹತ್ಯೆ ಯತ್ನದಿಂದ ಅವರೂ ಸಹ ಹಚ್ಚಿಕೊಂಡ್ರು. ಇನ್ನು ಭಾರತದ ಹೆಮ್ಮೆಯ ನಿಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಜಿಯವರ ಮೇಲೂ ಸಹ ಈ 1+0 ಮತ್ತು 1+9 ಇದರೊಳಗೇ ಸಹ ಅವರ ಮೇಲೂ ಸಹ ಅನೇಕ ಹತ್ಯೆ ಯತ್ನವನ್ನು ಸಹ ಮಾಡಿದ್ರೂ ಸಹ ಇಡೀ ಭಾರತಾಂಬೆಯ ಸಕಲ 140 ಕೋಟಿಗಿಂತ ಇಡೀ ವಿಶ್ವದಲ್ಲಿರುವ ಅನೇಕ ಬಹುಮುಖ್ಯ ಪ್ರಜೆಗಳ ಆಶೀರ್ವಾದದಿಂದಲೂ ಸಹ ಶ್ರೀಯುತ ನರೇಂದ್ರ ಮೋದಿಯವರು ಸಹ ಇಂತಹ ಅನೇಕ ಹತ್ಯೆ ಯತ್ನಗಳಿಂದ ಪಾರಾಗಿ ಇಡೀ ಭಾರತಾಂಬೆಯ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇಂತಹ 2026ರ ಕ್ಯಾಲೆಂಡರ್ ಬದಲಾವಣೆಯ ವರ್ಷದಲ್ಲಿ ನಾವು ನೀವೆಲ್ಲರೂ ಸಹ ಬಂದಿದ್ದೀವಿ. ಆದರೂ ಸಹ ಅನೇಕ ನಾಯಕರುಗಳು ಈ ವರ್ಷ ಅತ್ಯಂತ ಎಚ್ಚರಿಕೆಯನ್ನ ವಹಿಸಬೇಕು ಅಂತಂದು ಕಾಲಜ್ಞಾನ ತಿಳಿಸ್ತಾ ಇದೆ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಸಂಶೋಧನೆಗಳನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದು. ಆದ್ದರಿಂದ ಪ್ರತಿಯೊಬ್ಬ ಇಡೀ ವಿಶ್ವದ ನಾಯಕರುಗಳು ಸಹ ಅತ್ಯಂತ ಜಾಗರೂಕತೆಯಿಂದ ತಾವುಗಳು ಇರಬೇಕು ಮತ್ತು ಜಾಗರೂಕತೆಯಿಂದನೂ ಸಹ ನಿಮ್ಮ ದೇಶದ ಸರ್ಕಾರಗಳನ್ನ ಮುಂದುವರಿಸುತ್ತಾ ಇನ್ನೊಂದು ದೇಶದ ಜೊತೆಯಲ್ಲಿ ಮಿತ್ರತ್ವವನ್ನ ಬೆಳೆಸಿ ಪರಸ್ಪರ ಸ್ನೇಹ, ಪ್ರೀತಿ, ಶಾಂತಿಗಳನ್ನ ಇಡೀ ವಿಶ್ವದೆಲ್ಲೆಡೆ ಸಾರಬೇಕು ಅನ್ನೋದು ನಮ್ಮ ಶ್ರೀಪೀಠದ ಉದ್ದೇಶವಾಗಿದೆ. ಆದ್ದರಿಂದ ಇಡೀ ವಿಶ್ವಕ್ಕೆಲ್ಲ ಶಾಂತಿ, ಪ್ರೀತಿ, ಪ್ರೇಮಗಳು ಇಡೀ ವಿಶ್ವದಲ್ಲೆಲ್ಲ ಹರಡಲಿ ಅಂತಂದೇಳಿ ನಾವುಗಳು ಸಹ ಈ 2026ರಲ್ಲಿ ಇಡೀ ವಿಶ್ವಕ್ಕೆ ಶುಭಾಶೀರ್ವಾದವನ್ನ ಕೋರುತ್ತಾ ಈ 2026ರಲ್ಲಿ ಕಾಲಜ್ಞಾನದ ಪ್ರಕಾರ ಹಲವು ಘಟನೆಗಳನ್ನ ನಮ್ಮ ಭಾರತವಾಗಿರ್ಬೋದು, ಇಡೀ ವಿಶ್ವವಾಗಿರಬಹುದು ಮತ್ತು ನಮ್ಮ ಕರ್ನಾಟಕದಲ್ಲಿ ಯಾವ ಯಾವ ಘಟನೆಗಳು ಕಾಲಜ್ಞಾನದ ಗ್ರಹಗತಿಗಳ ಆಧಾರದಿಂದ ಪ್ರಭಾವವನ್ನ ಬೀರುತ್ತೆ ಅನ್ನೋದನ್ನ ನೋಡೋಣ. ಬನ್ನಿ ವೀಕ್ಷಕರೇ. ಇಡೀ ವಿಶ್ವದಲ್ಲಿ ಮತ್ತು ನಮ್ಮ ಭಾರತದಲ್ಲಿ ಮೊಟ್ಟಮೊದಲಾಗಿ ಈ ಜನವರಿಯಿಂದ ಹಿಡಿದು ಮೇ ಜೂನ್ವರೆಗೂ ಸಹ ಕೇಂದ್ರ ಸರ್ಕಾರದಲ್ಲಿ ಇರಲಿ ಮತ್ತು ನಮ್ಮ ದೇಶದಲ್ಲಿ ಅನೇಕ ರಾಜಕೀಯ ಬದಲಾವಣೆಗಳನ್ನ
ನಾವು ನೋಡ್ತಾ ಹೋಗ್ತೀವಿ. ಅನೇಕ ಕೇಂದ್ರ ಸರ್ಕಾರದ್ದೇ ಆಗಲಿ ಮತ್ತು ರಾಜ್ಯ ಸರ್ಕಾರದಲ್ಲೂ ಸಹ ಅನೇಕ ಬದಲಾವಣೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಅದರಿಂದ ಅದರೊಳಗೂ ಸಹ ಈ 2026ರಲ್ಲಿ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಜಿಯವರಿಗೆ ವಿಶೇಷ ದೈವಾನುಗ್ರಹದಿಂದ ಮತ್ತು ಇಡೀ ನಮ್ಮ ಭಾರತದ 143 ಕೋಟಿ ಪ್ರಜೆಗಳ ಆಶೀರ್ವಾದದ ಜೊತೆಯಲ್ಲಿ ಭಾರತದ ಜೊತೆಯಲ್ಲಿ ಇಡೀ ವಿಶ್ವದಲ್ಲೂ ಸಹ ಅನೇಕ ಪ್ರಜೆಗಳ ಆಶೀರ್ವಾದವೂ ಸಹ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳ ಮೇಲಿರುವುದರಿಂದ ವಿಶೇಷವಾದ ಅನುಗ್ರಹ, ಕೀರ್ತಿ ಮತ್ತು ಅವರ ಹೆಸರು ಇಡೀ ವಿಶ್ವದಾದ್ಯಂತ ಪಸರಿಸಿ ಇಡೀ ವಿಶ್ವನಾಯಕನಾಗುವಂತಹ ಕೆಲವೊಂದು ಗ್ರಹಗತಿಗಳ ಆಧಾರದಿಂದ ಅವರಿಗೆ ಅಂತಹ ಕೀರ್ತಿ, ಅಂತಹ ಪಟ್ಟವೂ ಸಹ ದೊರೆಯಲಿದೆ ಅಂತಂದೇಳಿ ಕಾಲಜ್ಞಾನ ಸೂಚನೆಯನ್ನ ಮಾಡ್ತಾ ಇದೆ. ಆದಷ್ಟು ನಮ್ಮ ಭಾರತ ವಿಶ್ವಗುರು ಭಾರತ ಆಗಲಿ ಅಂತಂದೂ ಸಹ ನಾವು ಶ್ರೀಪೀಠದಿಂದ ಆಶೀರ್ವಾದವನ್ನ ಮಾಡ್ತಾ ಇದ್ದೀವಿ. ಆದಷ್ಟು ನಮ್ಮ ಶ್ರೀಯುತ ನರೇಂದ್ರ ಮೋದಿಜಿಯವರು, ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಆದಷ್ಟು ನಿಮ್ಮ ರಕ್ಷಣಾ ವ್ಯವಸ್ಥೆಯನ್ನ ಇನ್ನೂ ಹೆಚ್ಚಿನ ಬಲಪಡಿಸಬೇಕು ಮತ್ತು ಆದಷ್ಟು ಆರೋಗ್ಯದ ಬಗ್ಗೆಯೂ ಸಹ ಕಾಳಜಿಯನ್ನ ವಹಿಸಬೇಕು ಅಂತಂದೂ ಸಹ ಕಾಲಜ್ಞಾನದ ಮತ್ತು ಗ್ರಹಗತಿಗಳ ಆಧಾರದಿಂದ ತಿಳಿಸ್ತಾರಿಂದ ತಾವುಗಳು ಸಹ, ಏಕೆಂದರೆ ಇಡೀ ನಮ್ಮ ಭಾರತದ ಮತ್ತು ನಮ್ಮ ಎಲ್ಲ ಭಾರತದ ಪ್ರಜೆಗಳಿಗೋಸ್ಕರನೂ ಸಹ ತಾವುಗಳು ಆರೋಗ್ಯದ ಬಗ್ಗೆ ಮತ್ತು ನಿಮ್ಮ ರಕ್ಷಣಾ ಬಗ್ಗೆ ಅತ್ಯಂತ ಜಾಗರೂಕತೆಯನ್ನ ವಹಿಸಬೇಕು ಅಂತಂದೂ ಸಹ ಶ್ರೀಪೀಠದಿಂದ ಮನವಿಯನ್ನ ಮಾಡ್ತಾ ಇದ್ದೀವಿ. ಇನ್ನ ನಮ್ಮ ಕರ್ನಾಟಕದಲ್ಲೂ ಸಹ ನಿಮಗೆ ಹಿಂದಿನಿಂದಲೂ ಸಹ ತಿಳಿಸ್ತಾ ಬಂದಿದ್ದೀವಿ. ಈ 2026ರಲ್ಲಿ ಅನೇಕ ಕರ್ನಾಟಕದಲ್ಲಿ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಗಳು ಉಂಟಾಗ್ತಾ ಹೋಗ್ತವೆ. ಒಂಥರ ಅದು ಹೆಂಗೆ ಅಂತಂದ್ರೆ ಸುನಾಮಿಯ ರೀತಿಯಲ್ಲಿ ಬದಲಾವಣೆಗಳು ಉಂಟಾಗ್ತಾ ಹೋಗ್ತವೆ. ಯಾಕಂದ್ರೆ ಸುನಾಮಿ ಯಾರಿಗೂ ಸಹ ಹೇಳಿ ಬರೋದಿಲ್ಲ. ಅದೇ ರೀತಿಯಿಂದ ಕರ್ನಾಟಕದಲ್ಲಿ ಅಂತಹ ಘಟನೆಗಳು ನಡೀತಾ ಹೋಗ್ತವೆ ಮತ್ತು ಅನೇಕ ರೀತಿಯ ದುರ್ಘಟನೆಗಳು ಸಹ ನಡೆಯಬಹುದು. ಆದ್ದರಿಂದ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಹ ತಮ್ಮ ಆರೋಗ್ಯದ ಕಡೆ ಗಮನವನ್ನು ವಹಿಸೋದು ಮತ್ತು ನಿಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಸಹ ಅತ್ಯಂತ ಚುರುಕನ್ನ ಮಾಡಬೇಕು ಅನ್ನೋದನ್ನು ಸಹ ನಾವು ತಿಳಿಸ್ತಾ ಇದ್ವಿ. ಏಕೆಂತಂದ್ರೆ ಈ 2026ರ ಸಂದೇಶವನ್ನು ಸಹ ಆ ಒಂದು ಕಾರಣಕ್ಕೋಸ್ಕರ ನೀಡಿದ್ದು. ಏಕೆಂತಂದ್ರೆ ಶೂನ್ಯದ ಜೊತೆಯಲ್ಲಿ ಬರುವ 26 ಯಾವುದೇ ಸಂಖ್ಯೆಗಳು ರಾಜ್ಯದ ನಾಯಕರಿರಲಿ, ದೇಶದ ನಾಯಕರಿರಲಿ, ಇಡೀ ವಿಶ್ವದ ನಾಯಕರುಗಳು ಸಹ ತಮ್ಮ ರಕ್ಷಣಾ ಬಗ್ಗೆ ಅತ್ಯಂತ ಜಾಗರೂಕತೆಯನ್ನ ವಹಿಸಬೇಕು. ಆದ್ದರಿಂದ ಸನ್ಮಾನ್ಯ ಘನತೆವಚ್ಚ ಮುಖ್ಯಮಂತ್ರಿಗಳಾದ ನಮ್ಮ ಶ್ರೀಯುತ ಸಿದ್ದರಾಮಯ್ಯನವರು ಸಹ ತಮ್ಮ ರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸಬೇಕು ಮತ್ತು ಆರೋಗ್ಯದ ಕಡೆಯೂ ಸಹ ತಾವು ಜಾಗರೂಕತೆಯನ್ನ ವಹಿಸೋದು ಸೂಕ್ತ. ನಂತರ ಬರುವ ಮಾರ್ಚ್ 2026 ನಂತರ ಅನೇಕ ಭೂಕಂಪನಗಳು ಮತ್ತು ಸುನಾಮಿಗಳು ಮತ್ತು ಮೇಘಸ್ಫೋಟದಂತಹ ಅನೇಕ ಅನಾಹುತಗಳು ಸಹ ನಡೀತಾ ಹೋಗ್ತವೆ. ಆದ್ದರಿಂದ ಆಯಾ ರಾಜ್ಯದ ಮುಖ್ಯಮಂತ್ರಿಗಳು, ಸರ್ಕಾರಗಳು ಸಹ ಮುಂಜಾಗರೂಕತೆಯ ಕ್ರಮವನ್ನು ಕೈಗೊಂಡು ವಿಶೇಷವಾಗಿ ಜನರ ಅನುಕೂಲಕ್ಕಾಗಿ ವ್ಯವಸ್ಥೆಗಳನ್ನು ಮಾಡುವುದರಿಂದ ಮುಂಬರುವ ಅನೇಕ ಅಪಾಯಗಳಿಂದ ಪಾರಾಗಬಹುದಾಗಿದೆ. ಮತ್ತು ಭೂಕುಸಿತಗಳು ಸಹ ಉತ್ತರ ಭಾರತದಲ್ಲಿ ಮತ್ತು ಉತ್ತರ ಪ್ರದೇಶ, ಉತ್ತರಾಖಂಡ್, ಹಿಮಾಚಲ ಪ್ರದೇಶ ಮತ್ತು ಹಿಮಾಚಲ ಪ್ರದೇಶಗಳು ಕಡೆಗೂ ಸಹ ಅನೇಕ
ಭೂಕುಸಿತಗಳು. ಭೂಕುಸಿತದಿಂದ ಹಾನಿಗಳ ಸಂಭವವನ್ನು ಕಾಲಜ್ಞಾನದ ಪ್ರಕಾರ ಮತ್ತು ಅಕ್ಷಾಂಶ ರೇಖಾಂಶದ ಆಧಾರದಿಂದ ತೋರಿಸ್ತಾರಿಂದ ಅನೇಕ ರೀತಿಯ ಸಾವು ನೋವುಗಳು ಸಹ ಹೆಚ್ಚಾಗಿ ಆಗ್ತವೆ ಅಂತಂದು ಸಹ ತಿಳಿಸ್ತಾ ಇದೆ. ಇದೇ ಬರುವ ಏಪ್ರಿಲ್ ಮೇ ನಂತರ ಅಂದರೆ ಜೂನ್ ಜುಲೈನಲ್ಲಿ ಅಕ್ಷಾಂಶ ರೇಖಾಂಶದ ಅಂದರೆ ಲ್ಯಾಟಿಟ್ಯೂಡ್ನ ಪ್ರಕಾರ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಅತ್ಯಂತ ವಿಕೋಪದಿಂದ ಉತ್ತರ ಪ್ರದೇಶಗಳು ಮತ್ತು ಉತ್ತರಾಖಂಡ್ ಮತ್ತು ಹಿಮಾಚಲ ಪ್ರದೇಶಗಳು, ಅಸ್ಸಾಂ ಈ ಕಡೆ ಎಲ್ಲ ಅತ್ಯಂತ ಭೀಕರವಾಗಿ ಭೂಕುಸಿತಗಳು ಮತ್ತು ಮೇಘಸ್ಫೋಟಾದಿಗಳಿಂದ ಅನೇಕ ಸಾವು ನೋವುಗಳು ಜಾಸ್ತಿ ಆಗ್ತವೆ ಅಂತಂದು ಸಹ ತಿಳಿಸ್ತಾರಿಂದ ಆದಷ್ಟು ಚಾರ್ಧಾಮ್ ಯಾತ್ರೆಯನ್ನು ಮಾಡುವವರು ಮುಂಜಾಗ್ರತೆಯ ಕ್ರಮವನ್ನು ತೆಗೆದುಕೊಂಡು ನಂತರ ಯಾತ್ರೆಯನ್ನ ಆರಂಭಿಸಿ ಅಂತಂದು ಸಹ ನಿಮಗೆ ತಿಳಿಸ್ತಾ ಇದ್ದೀವಿ. ಇನ್ನ ಕಾಲಜ್ಞಾನದ ಪ್ರಕಾರ ಕೇಂದ್ರ ಸರ್ಕಾರವು, ನಮ್ಮ ಭಾರತದ ಕೇಂದ್ರ ಸರ್ಕಾರವು ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಕಾರಣ ಎಂತಂದ್ರೆ ಬಾಂಗ್ಲಾದೇಶದ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸುವುದು ಸೂಕ್ತ. ಯಾಕೆಂದರೆ ಅವರಿಂದ ಭಾರತದ ಮೇಲೆ ಹೆಚ್ಚಿನ ರೀತಿಯಿಂದ ತೊಂದರೆಗಳು, ಅನಾಹುತಗಳು, ಪ್ರಾಣಹಾನಿಗಳು, ಮಾನಹಾನಿಗಳು ಮತ್ತು ಕೋಮು ಗಲಭೆಗಳನ್ನು ನಡೆಸಬಹುದು ಅಂತಂದು ಸಹ ಕಾಲಜ್ಞಾನದಲ್ಲಿ ತಿಳಿಸ್ತಾ ಇದೆ ಗ್ರಹಗತಿಗಳ ಆಧಾರದಿಂದ. ಅದಕ್ಕೋಸ್ಕರನೇ ದೇಶದಲ್ಲಿ ಅನೇಕ ರೀತಿಯಿಂದ ಸಾವು ನೋವುಗಳು ಉಂಟಾಗಬಹುದಂತಾದ ಹಿಂಸಾತ್ಮಕ ಕೃತ್ಯಗಳನ್ನು ನಡೆಸುವಂತಹ ಸ್ಥಿತಿಗತಿಗಳನ್ನು ಕಾಲಜ್ಞಾನ ತೋರಿಸ್ತಾರಿಂದ ಆದಷ್ಟು ಕೇಂದ್ರ ಸರ್ಕಾರ ನಮ್ಮ ಈ ಬಾಂಗ್ಲಾದೇಶದ ಮೇಲೆ ಅತಿ ಹೆಚ್ಚಿನ ಹದ್ದಿನ ಕಣ್ಣನ್ನು ಇಟ್ಟು ನಮ್ಮ ಭಾರತದ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಒತ್ತನ್ನು ನೀಡಬೇಕು ಅನ್ನೋದನ್ನು ಸಹ ತಿಳಿಸ್ತಾ ಇದೆ. ಮತ್ತು ಕೇಂದ್ರ ಸರ್ಕಾರದವರು ಪಾಕಿಸ್ತಾನ ಮತ್ತು ಚೀನಾದ ಮೇಲೂ ಸಹ ಹೆಚ್ಚಿನ ಗಮನವನ್ನು ವಹಿಸುವುದು ಸೂಕ್ತ. ಇಲ್ಲವಾದರೆ ಈ ವರ್ಷದಲ್ಲಿ ಮಾರ್ಚ್ ಒಳಗಡೆ ಮತ್ತು ಮಾರ್ಚ್ನ ನಂತರ ಅನೇಕ ಕುಕೃತ್ಯವನ್ನು ನಡೆಸುವಂತಹ ಯೋಜನೆಗಳು ಅವರು ಹೂಡ್ತಾ ಇದ್ದಾರೆ. ವಿಶೇಷವಾಗಿ ಪಾಕಿಸ್ತಾನ ರಾಷ್ಟ್ರದವರು ಅದು ಲ್ಯಾಂಟಿಟ್ಯೂಡ್ ಪ್ರಕಾರ ಭಾರತದ ವಾಯುವ್ಯ ರಾಷ್ಟ್ರಗಳು ಅಂತಂದು ತೋರಿಸ್ತಾ ಹೋಗುತ್ತೆ. ಅಂತಂದರೆ ಭಾರತದ ವಾಯುವ್ಯ ರಾಷ್ಟ್ರಗಳಿಂದ ಅನೇಕ ರೀತಿಯಿಂದ ಕುಕೃತ್ಯವನ್ನು ಭಾರತದ ಮೇಲೆ ನಡೆಸಬೇಕು ಅಂತಂದು ಹೇಳಿ ಈ ಬಾಂಗ್ಲಾದವರನ್ನು ಸಹ ಜೊತೆಯಲ್ಲಿ ಅವುಗಳು ಮತ್ತು ಚೀನಾದವರು ಸಹ ಭಾರತದ ಮೇಲೆ ಯುದ್ಧ ಭೀತಿಯನ್ನು ಸಹ ತೋರಿಸ್ತಾ ಇದ್ದಾರೆ. ಆದರೆ ನಮ್ಮ ಹೆಮ್ಮೆಯ ಭಾರತ, ಈ ಭಾರತ ಅಂತಂದ್ರೆ ಇಡೀ ವಿಶ್ವಗುರು ಭಾರತ ಪ್ರತಿಯೊಂದು ಮಣ್ಣಿನ ಕಣಕಣದಲ್ಲೂ ಸಹ ಋಷಿ ಮುನಿಗಳ, ಸಾಧು ಸಂತರ, ಯತಿವರೆಣ್ಯರ ತಪೋ ಭೂಮಿಯಾಗಿದೆ. ಇಂತಹ ದೇವ ಭೂಮಿಯ ಮೇಲೆ ಎಂತಹ ಕುತಂತ್ರವನ್ನ ಇಂತಹ ಎಷ್ಟೇ ರಾಷ್ಟ್ರಗಳು ಸಹ ಮಾಡಿದ್ರೂ ಸಹ ನಮ್ಮ ಭರತ ಭೂಮಿಯ ಮೇಲೆ ಕಿಂಚಿತ್ ಪರಿಣಾಮವೂ ಸಹ ಬೀಳುವುದಿಲ್ಲ. ಕಾರಣ ಇಡೀ ವಿಶ್ವಕ್ಕೆ ಗುರು ಯಾವುದು ಅಂತಂದ್ರೆ ನಮ್ಮ ಭಾರತ. ಅಂದ್ರೆ ಗುರುವಿನ ಮೇಲೆ ತಿರುಮಂತ್ರ ಹಾಕಿದ ಇತಿಹಾಸ ಎಲ್ಲೂ ಸಹ ಇಲ್ಲ. ಯಾಕಂತಂದ್ರೆ ಗುರುವಿನ ಮೇಲೆ ಎಂಥವರೇ ಮಾಡಿ ಯಾರೂ ಜಗತ್ತಿನಲ್ಲಿ ಗೆದ್ದಿಲ್ಲ. ಗೆದ್ದಿರುವ ಇತಿಹಾಸವೂ ಸಹ ಎಲ್ಲಿಯೂ ಸಹ ಇಲ್ಲ. ಹೀಗಾಗಿ ನಾವು ನೀವೆಲ್ಲರೂ ಹೆಮ್ಮೆಯ ಭಾರತೀಯರು ಅಂತಂದು ಹೇಳಿಕೊಳ್ಳಬಹುದು. ಮೇಯಿಂದ ನವೆಂಬರ್ ವರೆಗೂ ಸಹ ಗಾಳಿಯಲ್ಲಿ ಹರಡುವಂತಹ ಸೋಂಕುಗಳು ಹೆಚ್ಚಾಗ್ತಾ ಹೋಗ್ತವೆ. ಅದರಲ್ಲೂ ಮಕ್ಕಳಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗತ್ತೆ ಪಾಲಕರು. ಅದರೊಳಗೂ ಸಹ ಕಾಲಜ್ಞಾನ ತಿಳಿಸೋದೇನೆಂದರೆ ಎಲ್ಲ ಪೋಷಕರು ನಿಮ್ಮ ಮಕ್ಕಳ ಕಾಳಜಿಯನ್ನು ಹೆಚ್ಚಿನ ರೀತಿಯಿಂದ ಜವಾಬ್ದಾರಿಯಿಂದ ಮಾಡಿದ್ದೇ ಆದರೆ ಮುಂಬರುವಂತಹ ಅನೇಕ ಅನಾಹುತಗಳಿಂದ ತಪ್ಪಿಸಬಹುದಾಗಿದೆ. ಗಾಳಿಯಲ್ಲಿ ಹರಡುವ ಸೋಂಕುಗಳು ಚರ್ಮಕ್ಕೆ ಸಂಬಂಧಪಟ್ಟಿಯೂ ಸಹ ಆಗಿರಬಹುದು ಮತ್ತು ಶ್ವಾಸಕೋಶಕ್ಕೂ ಮತ್ತು ನರಕ್ಕೂ ಸಹ ಸಂಬಂಧಪಟ್ಟಿರುವಂಥದ್ದಾಗಿರಬಹುದು. ಆದ್ದರಿಂದ ನಿಮ್ಮ ಮಕ್ಕಳ
ಅತಿ ಹೆಚ್ಚಿನ ಜಾಗರೂಕತೆಯನ್ನು ಕಾಪಾಡಿಕೊಳ್ಳಿ. ಇಲ್ಲಿ ಅಂದರೆ ಅನೇಕ ಸಾವು ನೋವುಗಳನ್ನು ಸಹ ಎದುರಿಸಬೇಕಾಗತ್ತೆ. ಅದಕ್ಕೋಸ್ಕರನೇ ಸರ್ಕಾರವು ಕೈಗೊಳ್ಳುವ ಮುಂಜಾಗ್ರತೆಯ ಕ್ರಮಗಳನ್ನು ಎಲ್ಲರೂ ಸಹ ಪರಿಪಾಲನೆಯನ್ನು ಮಾಡೋದು ಸೂಕ್ತ. ಇನ್ನು ಜರ್ಮನ್ ದೇಶದ ಅಧ್ಯಕ್ಷರೇ, ನಿಮ್ಮ ದೇಶದ ಕಾಳಜಿಯನ್ನು ನೀವು ತೆಗೆದುಕೊಂಡೇ ಆದರೆ ಅನೇಕ ರೀತಿಯಿಂದ ಕೋಮುಗಲಭೆಗಳು ನಡೆದು ಅಲ್ಲಿ ಅನೇಕ ಸಾವು ನೋವುಗಳು ಆಗಬಹುದು. ಅಥವಾ ಅನ್ಯ ಧರ್ಮದವರು ನಿಮ್ಮ ರಾಷ್ಟ್ರವನ್ನು ಆಡಳಿತವನ್ನು ಮಾಡುವಂತಹ ಕಾಲ ಹತ್ತಿರ ಬರುತ್ತಿದ್ದು ನೀವೆಲ್ಲರೂ ಸಹ ಅವರ ಅಡಿಯಾಳಾಗುವಂತಹ ಸಂಭವಗಳು ಹೆಚ್ಚಾಗಲಿವೆ ಎಂದು ಕಾಲಜ್ಞಾನದ ಪ್ರಕಾರ ಗ್ರಹಗತಿಗಳ ಆಧಾರದ ಮೇಲೆ ತಿಳಿಸ್ತಾ ಇದ್ವಿ. ಆದ್ದರಿಂದ ಜರ್ಮನ್ ದೇಶದ ಅಧ್ಯಕ್ಷರು ಸಹ ಮತ್ತು ಜರ್ಮನ್ ದೇಶದ ಸರ್ಕಾರದವರು ಮತ್ತು ಪ್ರಜೆಗಳು ಸಹ ಎಚ್ಚೆತ್ತುಕೊಂಡಿದ್ದಾದರೆ ಮುಂಬರುವ ಅಪಾಯಗಳಿಂದ ನೀವುಗಳು ಸಹ ಪಾರಾಗಬಹುದಾಗಿದೆ. ಮತ್ತು ನಮ್ಮ ಹೆಮ್ಮೆಯ ಕರ್ನಾಡಿನ ಹೆಮ್ಮೆಯ ರಾಜಮನೆತನಕ್ಕೆ ಸೇರಿರುವಂತಹ ಮೈಸೂರು ಅರಸರ ಮನೆತನಕ್ಕೆ 2027 ಆಗಸ್ಟರವರೆಗೂ ಸಹ ಅನೇಕ ರೀತಿಯಿಂದ ತೊಂದರೆಗಳು, ಕಂಟಕಗಳು ಸಹ ಬಂದು ಒದಗಲಿವೆ ಮತ್ತು ಮಾನಾಪಮಾನಗಳು ನಿಮ್ಮನ್ನು ಕಾಡಲಿದ್ದು ಮತ್ತು ಅನೇಕ ದುಷ್ಕೃತ್ಯಗಳು, ದುಷ್ಕಂಟಕಗಳು, ಅಪಮೃತ್ಯುಗಳು ಸಹ ಅರಮನೆಯಲ್ಲಿ ನಡೆಯುವಂತಹ ಸೂಚನೆಗಳನ್ನು ಸಹ ಕಾಲಜ್ಞಾನದ ಗ್ರಹಗತಿಗಳ ಆಧಾರದಿಂದ ತೋರಿಸ್ತಾರಿಂದ ಆದಷ್ಟು ಅರಮನೆಯ ಸದಸ್ಯರುಗಳು ಎಚ್ಚೆತ್ತುಕೊಂಡು ಮತ್ತು ಅರಮನೆಯ ಆಡಳಿತ ಮಂಡಳಿ ಸಹ ಎಚ್ಚೆತ್ತುಕೊಂಡು ಇದಕ್ಕೆ ಕ್ರಮಗಳನ್ನು, ಪರಿಹಾರಗಳನ್ನು ಕೈಗೊಂಡಲ್ಲಿ ಜಗನ್ಮಾತೆಯ ಅನುಗ್ರಹದಿಂದ ಸಕಲವನ್ನು ಸಹ ನೀವು ಪಾರಾಗಬಹುದಾಗಿದೆ. ಇನ್ನು ಕಾಲಜ್ಞಾನದ ಪ್ರಕಾರ ನಿಮಗೆ ತಿಳಿಸ್ತಾ ಇದ್ವಿ 2026 ಎಂತಹ ಮಹತ್ವವನ್ನು ನೀಡುತ್ತೆ. ಅದು ರಾಜಕೀಯ ಕ್ಷೇತ್ರದಲ್ಲಿರಲಿ, ಧಾರ್ಮಿಕ ಕ್ಷೇತ್ರಗಳಿರಲಿ, ಶೈಕ್ಷಣಿಕ ಕ್ಷೇತ್ರಗಳಿರಲಿ, ಹೀಗೆ ಹಲವಾರು ರಂಗದಲ್ಲೂ ಸಹ ಇದು ಅತ್ಯಂತ ಮಹತ್ವವನ್ನು ಕೊಡ್ತಾ ಹೋಗುತ್ತೆ. ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿರುವಂಥವರು ಸಹ ಅತ್ಯಂತ ಜಾಗರೂಕತೆಯನ್ನು ಈ ವರ್ಷ ವಹಿಸಬೇಕು. ಯಾಕಪ್ಪ ಅಂತಂದು ಹೇಳ್ತಾ ಇದೆ ಕಾಲಜ್ಞಾನ. ಶ್ರೇಷ್ಠ ಜಗದ್ಗುರುಳೆಂದು ಇಡೀ ಭಾರತಕ್ಕೆ ತೋರಿಸಿದಂತಹ ನೀವು ನಿಮ್ಮ ಶ್ರೇಷ್ಠತೆಯನ್ನು ನೀವುಗಳು ಕಳೆದುಕೊಳ್ಳುವಂತಹ ಕಾಲಮಾನಗಳು ಸಮೀಪಿಸುತ್ತಿದೆ. ಕಾಲಜ್ಞಾನದ ಪ್ರಕಾರ ಇನ್ನೂ 2 ರಿಂದ 3 ವರ್ಷದ ಒಳಗೆ ನಿಮ್ಮ ಶ್ರೇಷ್ಠತೆ ಕಳೆದುಕೊಂಡು ನೀವು ನಿಮ್ಮ ಹೆಸರಿಗೆ ಕಳಂಕವನ್ನು ತೆಗೆದುಕೊಳ್ಳುವಂತಹ ಪ್ರಸಂಗಗಳು ನಡೆಯುತ್ತಲಿವೆ. ಗ್ರಹಗತಿಗಳಿಂದ ತೋರಿಸ್ತಾರಿಂದ ಆದಷ್ಟು ಎಚ್ಚರಿಕೆಯಿಂದ ಇರುವುದು ಸೂಕ್ತ ಅಂತಂದು ಸಹ ಕಾಲಜ್ಞಾನ ತಿಳಿಸ್ತಾರಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಇಂತಹ ಶ್ರೇಷ್ಠ ಜಗದ್ಗುರುಗಳು. ಇನ್ನು ನಮ್ಮ ರಾಷ್ಟ್ರದ ರಾಜಧಾನಿಯಾದ ದೆಹಲಿಯಲ್ಲಿ ಅನೇಕ ರೀತಿಯಿಂದ ದುರ್ಘಟನೆಗಳು, ಕೋಮುಗಲಭೆಗಳು ಹೆಚ್ಚಾಗಿ ನಡೆಯಬಹುದು. ಆದ್ದರಿಂದ ಹಾಗೆಯೇ ಗಾಳಿಯಲ್ಲಿ ಹರಡುವಂತಹ ಸೋಂಕುಗಳು ಸಹ ಅಂದರೆ ಜೈವಿಕ್ ಯುದ್ಧಗಳು ಅಂತಂದು ಸಹ ಜೆನೆಟಿಕ್ ವಾರ್ಸ್ ಅಂತಂದು ಹೇಳ್ತೀವಿ. ಜೈವಿಕ ತಂತ್ರಜ್ಞಾನದಿಂದನೂ ಸಹ ಯುದ್ಧವನ್ನು ಮಾಡಬಹುದು ಅಂತಂದು ಹೇಳುತ್ತೆ. ಅಂತಹ ಕುತಂತ್ರಗಳನ್ನು ನಮ್ಮ ದೆಹಲಿ ಮೇಲೂ ಸಹ ಆಗುವಂತಹ ಸೂಚನೆಗಳು ಕಾಣಿಸ್ತಾ ಇರೋದ್ರಿಂದ ಮತ್ತು ಅತೀಗ ಮಾರಕ ಕಾಯಿಲೆಗಳು ಸಹ, ಕ್ಯಾನ್ಸರ್ ರೋಗಗಳು ಸಹ ರಾಜ್ಯದ ರಾಜಧಾನಿಯಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲೂ ಸಹ ಜಾಸ್ತಿ ಆಗುವಂಥ ಸೂಚನೆಗಳು ಕಾಣಿಸ್ತಾ ಇರೋದ್ರಿಂದ ಮತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳೇ ಬಲಿಯಾಗುವ ಸಂಭವಗಳು ಸಹ ಕಾಲಜ್ಞಾನದ ಪ್ರಕಾರ ಸೂಚಿಸ್ತಾ ಇರೋದ್ರಿಂದ ದೆಹಲಿಯ ಸರ್ಕಾರ ಇರಲಿ ಮತ್ತು ನಮ್ಮ ರಾಜ್ಯ ಸರ್ಕಾರಗಳು ಸಹ, ಏಕೆಂದರೆ ಕರ್ನಾಟಕದಲ್ಲೂ ಸಹ ಈ ಕ್ಯಾನ್ಸರ್ನ ಹಾವಳಿ ಮಹಾಮಾರಿ ಅಟ್ಟಹಾಸವನ್ನು ಬೀರುತ್ತಾರಿಂದ ಕಟ್ಟುನಿಟ್ಟಿನ ಕ್ರಮಗಳನ್ನು ನಮ್ಮ ಕರ್ನಾಟಕ ಸರ್ಕಾರವೂ ಸಹ ಪಾಲಿಸಿದ್ದೇ ಆದರೆ ಎಲ್ಲ ಪ್ರಾಣಿಗಳ, ಎಲ್ಲ ಮನುಷ್ಯರ
ಆರೋಗ್ಯವನ್ನ ಕಾಪಾಡಿದಂತಹ ಕೀರ್ತಿ ನಮ್ಮ ರಾಜ್ಯ ಸರ್ಕಾರಕ್ಕೂ ಬರಲಿದೆ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಮತ್ತು ಕಾಲಜ್ಞಾನದ ಪ್ರಕಾರ ಕಾಂಬೋಡಿಯಾ ಮತ್ತು ತೈವಾನ್ ನಡುವೆ ಥೈಲ್ಯಾಂಡ್ ನಡುವೆ ಅನೇಕ ರೀತಿಯಾದ ಯುದ್ಧ ಭೀತಿಗಳು ಸಹ ಉಂಟಾಗಬಹುದು ಎನ್ನುವ ಎಚ್ಚರಿಕೆಯನ್ನು ಸಹ ತೋರಿಸ್ತಾ ಇರೋದ್ರಿಂದ ಆದಷ್ಟು ಕಾಂಬೋಡಿಯಾ ಸರ್ಕಾರ ಇರಲಿ, ತೈವಾನ್ ಸರ್ಕಾರ ಇರಲಿ, ಥೈಲ್ಯಾಂಡಿನ ಸರ್ಕಾರವು ಸಹ ಅತ್ಯಂತ ಎಚ್ಚರಿಕೆಯನ್ನ ವಹಿಸಿದ್ದೇ ಆದರೆ ಯುದ್ಧ ಭೀತಿಗಳಿಂದ ದೂರ ಆಗಬಹುದಾಗಿದೆ. ಮತ್ತು ಆಫ್ರಿಕಾದಲ್ಲೂ ಸಹ ರಾಜಕೀಯದಲ್ಲಿ ಕ್ಷಿಪ್ರ ಬದಲಾವಣೆಗಳು ಸಹ ಮತ್ತು ರಾಜಕೀಯದಲ್ಲಿ ಅನೇಕ ರೀತಿಯಿಂದ ದುರ್ಘಟನೆಗಳು ನಡೆದು ರಾಜಕೀಯದಲ್ಲಿ ಕೋಲಾಹಲಗಳು ಉಂಟಾಗುವಂತಹ ಅದು ದಕ್ಷಿಣ ಆಫ್ರಿಕಾ ಇರಲಿ ಮತ್ತು ಉತ್ತರ ಆಫ್ರಿಕಾ ಮತ್ತು ಆಫ್ರಿಕಾದ ಸಣ್ಣ ಸಣ್ಣ ರಾಷ್ಟ್ರಗಳಲ್ಲೂ ಸಹ ಅನೇಕ ರೀತಿಯಿಂದ ಕ್ಷಿಪ್ರ ಉದ್ವಿಗ್ನತೆಗಳು ಕಾಣಿಸ್ತಾರಿಂದ ಆಫ್ರಿಕಾ ದೇಶದವರು ಅಂದರೆ ಸಂಪೂರ್ಣ ಆಫ್ರಿಕಾ ದೇಶಕ್ಕೆ ಸಂಬಂಧಪಟ್ಟವರು ಸಹ ಜಾಗರೂಕತೆಯನ್ನು ವಹಿಸಬೇಕು ಅಂತಂದು ಸಹ ಕಾಲಜ್ಞಾನದಲ್ಲಿ ತೋರಿಸ್ತಾ ಇದೆ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಮತ್ತು ಬ್ರಿಟನ್ ರಾಜಕೀಯದಲ್ಲಿ ವಿಧ್ವಂಸಕ ಕೃತ್ಯಗಳು ನಡೆಯುವಂತಹ ಸೂಚನೆಗಳು ಮತ್ತು ರಾಜಕೀಯದಲ್ಲಿ ಹಲವು ಬದಲಾವಣೆಗಳನ್ನು ಸಹ ನೋಡಬಹುದಾಗಿದೆ. ಆದ್ದರಿಂದ ಬ್ರಿಟನ್ ಪ್ರಧಾನಿಗಳು ಆದಷ್ಟು ಬೇಗನೆ ರಾಜೀನಾಮೆಯನ್ನು ಸಹ ನೀಡುವಂತಹ ಸಾಧ್ಯತೆಗಳು ಸಹ ಈ ವರ್ಷ ಉಂಟಾಗಲಿದೆ. ಆದ್ದರಿಂದ ಬ್ರಿಟನ್ ದೇಶದ ಪ್ರಧಾನಿಗಳಿರಲಿ ಮತ್ತು ಅಲ್ಲಿನ ಸರ್ಕಾರದ ಅಧಿಕಾರಿಗಳಲ್ಲಿ ಆದಷ್ಟು ಎಚ್ಚರಿಕೆಯನ್ನ ವಹಿಸಬೇಕು. ನಂತರ ಕಾಲಜ್ಞಾನದ ಪ್ರಕಾರ ನಿಮಗೆ 2 ವರ್ಷದ ಹಿಂದೆನೂ ಸಹ ತಿಳಿಸಿದ್ದೇವೆ. 2 ಇಂದ 3 ವರ್ಷದ ಹಿಂದಿನ ಕಾಲಜ್ಞಾನದಲ್ಲಿ ಯಾವ ದೇಶ ಇಂಗ್ಲೆಂಡ್ ದೇಶ ನಮ್ಮ ಭಾರತವನ್ನ ಆಳಿತ್ತೋ ಅಂತಹ ಇಂಗ್ಲೆಂಡ್ ಬ್ರಿಟನ್ ದೇಶವನ್ನೇ ಇನ್ನೊಂದು ಜನಾಂಗದವರು ಅಂದ್ರೆ ಅನ್ಯ ಮತದವರೇ ಸಹ ನಿಮ್ಮನ್ನ ಆಳುವ ಕಾಲ ಹತ್ರ ಬರ್ತಾ ಇದೆ. ಅಂದ್ರೆ ಕರ್ಮ ರಿಟರ್ನ್ಸ್ ಅಂತಂದು ಹೇಳ್ತೀವಿ. ಆದ್ದರಿಂದ ಅಂತಹ ಕಾಲವನ್ನು ಸಹ ಭಾರತದ ಪ್ರತಿಯೊಬ್ಬರ ಪ್ರಜೆಗಳು ಸಹ ನೋಡ್ತೀವಿ. ಯಾಕಂದ್ರೆ ಭಾರತದ ಮೇಲೆ ನೀವು ಮಾಡಿರುವ ಆಳ್ವಿಕೆಯನ್ನ ನಿಮ್ಮ ಮೇಲೆ ಅನ್ಯ ಧರ್ಮದವರು ಆಳ್ವಿಕೆಯನ್ನ ಮಾಡೋದನ್ನ ಹೆಮ್ಮೆಯ ಭಾರತೀಯರಿದ್ರೆ ಖಂಡಿತ ಅವರು ಎಲ್ಲರೂ ನೋಡ್ತಾರೆ ಅಂತಂದು ಸಹ ಕಾಲಜ್ಞಾನ ತಿಳಿಸ್ತಾ ಇದೆ. ಮತ್ತು ಬ್ರಿಟನ್ ದೇಶದ ರಾಜರುಗಳು ಸಹ ಈ ವರ್ಷ ಅತ್ಯಂತ ಜಾಗರೂಕತೆಯನ್ನು ವಹಿಸಬೇಕು. ಏಕಂತಂದ್ರೆ ಹಲವಾರು ರಾಜಮನೆತನದವರ ಅನೇಕ ಹಿರಿ ತಲೆಗಳು ಈ ವರ್ಷ ಅದೃಶ್ಯ ಆಗಲಿವೆ ಅಂತಂದು ಸಹ ಈ 2026 ತಿಳಿಸ್ತಾರಿಂದ ಅಲ್ಲಿನ ಬ್ರಿಟನ್ ದೇಶದ ಹಲವು ರಾಜಮನೆತನದವರು ತುಂಬಾ ಎಚ್ಚರಿಕೆಯಿಂದ ಇದ್ದು ಆದಷ್ಟು ನಮ್ಮ ಸನಾತನ ಪರಂಪರೆಯಲ್ಲಿ ತಿಳಿಸಿರುವ ಅನೇಕ ಪರಿಹಾರೋಪಾಯಗಳನ್ನು ಮಾಡಿದ್ದೇ ಆದರೆ ಖಂಡಿತ ನೀವುಗಳು ಬರುವ ಅಪಾಯಗಳಿಂದ ಪಾರಾಗ್ತೀರಾ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಟರ್ಕಿಯಲ್ಲೂ ಸಹ ಅನೇಕ ಹಿಂಸಾಚಾರ ಕೃತ್ಯಗಳು ಸಹ ನಡೆಯಲಿಕ್ಕೆ ಕಾರಣ ಆಗ್ತಾ ಇದೆ. ಆದಷ್ಟು ಟರ್ಕಿಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಇಲ್ಲದಿದ್ದರೆ ನಿಮ್ಮ ದೇಶದಲ್ಲೇ ಅನೇಕ ರೀತಿಯಿಂದ ಕೋಲಾಹಲಗಳು, ಕೋಮು ಗಲಭೆಗಳಂತಹ ಹಿಂಸಾಚಾರ ಕೃತ್ಯಗಳು ಸಹ ಟರ್ಕಿಯಲ್ಲಿ ನಡೆಯಲಿವೆ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ನೇಪಾಳದಲ್ಲಿ ಈ ವರ್ಷ ಅತ್ಯಂತ ದೊಡ್ಡ ಭೀಕರ ದುರಂತಗಳು, ಅದರೊಳಗೂ ಸಹ ಭೂಕಂಪನಗಳು ಮತ್ತು ಪ್ರಕೃತಿ ವಿಕೋಪದ ಸೂಚನೆಗಳನ್ನು ಸಹ ಕಾಲಜ್ಞಾನದಲ್ಲಿ ತಿಳಿಸ್ತಾರಿಂದ ಆದಷ್ಟು ನೇಪಾಳದ ಪ್ರಧಾನಿಗಳು ಎಚ್ಚರಿಕೆಯನ್ನ ವಹಿಸಬೇಕು. ಇದರಿಂದ ಅನೇಕ ರೀತಿಯಿಂದ ಸಾವು ನೋವುಗಳನ್ನ ತಡೆಗಟ್ಟಬಹುದು ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಇನ್ನ ಚೀನಾದಲ್ಲೂ ಸಹ ಅನೇಕ ರೀತಿಯಿಂದ ಜಾಗತಿಕವಾಗಿ ಮತ್ತು ರಾಜಕೀಯದಲ್ಲಿ ಅನೇಕ ರೀತಿಯಿಂದ ಕೋಲಾಹಲಗಳು ಸಹ ಉಂಟಾಗಬಹುದು. ಆದ್ದರಿಂದ ಚೀನಾದವರು ಆದಷ್ಟು ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದೇ ನಿಮಗೂ ಸಹ ಆಗುತ್ತೆ. ಅದನ್ನು ಬಿಟ್ಟು ನೀವೇನಾದ್ರೂ ಕುತಂತ್ರ ಬುದ್ಧಿಗಳನ್ನ ಮಾಡಿದರೆ
ಪರಮಾತ್ಮನ ದೃಷ್ಟಿಯಲ್ಲಿ ಕರ್ಮ ರಿಟರ್ನ್ ಆಗುತ್ತೆ. ನೀವು ಏನನ್ನ ಕೊಡ್ತಿರೋ ಜಗತ್ತಿಗೆ ಮತ್ತು ಪ್ರಕೃತಿಗೆ, ಅದು ಪ್ರಕೃತಿ ನಿಮಗೆ ಅದನ್ನೇ ತಿರುಗಿ ನೀಡುತ್ತೆ ಅನ್ನೋದನ್ನ ಪ್ರತಿಯೊಂದು ಜೀವಿಗಳು ಸಹ ಮರೆಯಬೇಡಿ. ಆದ್ದರಿಂದ ಒಳ್ಳೆಯದನ್ನೇ ಯೋಚಿಸಿ, ಒಳ್ಳೆಯದನ್ನೇ ಮಾಡಿ, ನಿಮಗೂ ಭಗವಂತ ಒಳ್ಳೆಯದು ಮಾಡಲಿ ಅಂತಂದು ನಾವು ಸಹ ಹಾರೈಸ್ತೀವಿ. ಆದರೂ ಸಹ ಚೀನಾದ ಪ್ರತಿಯೊಬ್ಬ ರಾಜಕೀಯದವರು ಎಚ್ಚೆತ್ತುಕೊಂಡು ಒಳ್ಳೆಯದನ್ನ ಮಾಡಿ ಅನ್ನೋದನ್ನ ಸಹ ತಿಳಿಸ್ತೀವಿ. ಏಕೆಂದರೆ ಅಖಂಡ ಭಾರತದಲ್ಲಿ ನೀವು ಸಹ ಒಂದು ಭಾಗ ಆಗಿದ್ರಿ ಅನ್ನೋದನ್ನ ಸಹ ನೀವು ಮರೆಯದಿರಿ. ಯಾಕಂದ್ರೆ ಇದೆಲ್ಲವೂ ಸಹ ಅಖಂಡ ಭಾರತದ ಒಂದು ಭಾಗ ಅನ್ನೋದನ್ನು ಸಹ ನಿಮಗೆ ತಿಳಿಸ್ತಾ ಇದ್ದೀವಿ. ಇನ್ನು ಕಾಲಜ್ಞಾನದ ಪ್ರಕಾರ ಭಾರತಕ್ಕೆ ಈ ಕ್ಯಾನ್ಸರ್ ಮಹಾಮಾರಿ ಹೆಚ್ಚಾಗಿ ಕಾಡಬಹುದು. ಆದ್ದರಿಂದ ಭಾರತದಲ್ಲಿ, ಅದರೊಳಗೂ ಕೇಂದ್ರ ಸರ್ಕಾರ ಆರೋಗ್ಯದಲ್ಲಿ ಸುರಕ್ಷತಾ ಕ್ರಮವನ್ನ ಸೂಕ್ತವಾಗಿ ತೆಗೆದುಕೊಂಡಿದ್ದೆ. ಆದರೆ ಅದರೊಳಗೂ ವಿಶೇಷವಾಗಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಿದ್ದು ಅನೇಕ ರೀತಿಯಿಂದ ಇಂತಹ ಮಹಾಮಾರಿಗಳು ಕಾಡ್ತಾ ಇವೆ. ಆದ್ದರಿಂದ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಸಮಸ್ತ ಪ್ರಜೆಗಳ ಆರೋಗ್ಯವನ್ನ ಕಾಪಾಡಿದ ಪುಣ್ಯ ನಿಮ್ಮೆಲ್ಲರಿಗೂ ಸಹ ಸಿಗಲಿದೆ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಮತ್ತು ಕರ್ನಾಟಕದಲ್ಲಿ ಮತ್ತು ನಮ್ಮ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ನಮ್ಮ ಈ ಕಲಾಕ್ಷೇತ್ರಕ್ಕೆ ಈ ವರ್ಷ ದೊಡ್ಡ ನಷ್ಟ ಉಂಟಾಗಬಹುದು. ಅದು ಕರ್ನಾಟಕಕ್ಕೆ ಆಗಲಿ ಭಾರತಕ್ಕೆ ಆಗಲಿ ದೊಡ್ಡ ನಷ್ಟ ಉಂಟಾಗುತ್ತೆ. ಆದಷ್ಟು ಈ ವರ್ಷ ಕಲಾ ತಂಡದ ಪ್ರಸಿದ್ಧ ನಾಯಕ ನಟರಿಂದ ಇರಲಿ, ನಾಯಕಿಯರಾಗಲಿ ಪ್ರತಿಯೊಬ್ಬರೂ ಸಹ ಎಚ್ಚರಿಕೆಯನ್ನ ವಹಿಸುವುದು ಸೂಕ್ತ. ಮತ್ತು ಕರ್ನಾಟಕದಲ್ಲಿ ರಾಜಕೀಯ ಬಿಕ್ಕಟ್ಟಿನ ವಾತಾವರಣದಿಂದ ಅನೇಕ ಜನರಿಗೆ ತೊಂದರೆಗಳು ಉಂಟಾಗ್ತಾ ಹೋಗ್ತವೆ. ರಾಜಕೀಯದಲ್ಲಿ ಕ್ಷಿಪ್ರ ಬದಲಾವಣೆಗಳಿಂದ ಮತ್ತು ಅನೇಕ ವಿಕೋಪಗಳಿಂದ ಅನೇಕ ಕ್ಷಿಪ್ರ ಕ್ರಾಂತಿಗಳು ಕರ್ನಾಟಕದಲ್ಲಿ ನಡೀತಾ ಹೋಗ್ತವೆ. ಕಡೆಗೆ ಇದು ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ಸರ್ಕಾರ ಪತನವೂ ಸಹ ಆದರೂ ಆಗಬಹುದು, ಅಂತಹ ವಿಕೋಪಕ್ಕೆ ತಲುಪ್ತಾ ಇದೆ ಅಂತಂದು ಸಹ ಗ್ರಹಗತಿಗಳು ಸೂಚನೆಯನ್ನ ಮಾಡ್ತಾ ಇದ್ದೀವಿ. ಆದಷ್ಟು ಸಹ ಇಲ್ಲಿನ ಕರ್ನಾಟಕದ ಸರ್ಕಾರದ ರಾಜರುಗಳು ಎಚ್ಚೆತ್ತುಕೊಂಡಿರಬೇಕು. ಇಲ್ಲದಿದ್ದರೆ ಗಾದೆ ಮಾತಿದೆ, ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅಂತಂದು ಸಹ ನಿಮಗೆ ತಿಳಿಸ್ತಾ ಇದ್ದೀವಿ. ಈ ವರ್ಷ ಭಾರತದಲ್ಲಿ ಪ್ರಿಯಾಂಕಾ ಗಾಂಧಿಯವರಿಗೆ ಈ ವರ್ಷ ಕಾಂಗ್ರೆಸ್ನಲ್ಲಿ ಉತ್ತಮವಾದ ಸ್ಥಾನ ದೊರೆಯಲಿದೆ. ಇದರಿಂದ ಕಾಂಗ್ರೆಸ್ಸಿಗೆ ಪ್ರಗತಿ ಉಂಟಾಗ್ತಾ ಹೋಗುತ್ತೆ. ಮತ್ತು ಕೇರಳದಲ್ಲಿ ಕಾಂಗ್ರೆಸ್ಸಿಗೆ ಅದೃಷ್ಟ ದೇವತೆ ಅನುಗ್ರಹ ಮಾಡಿದ್ರೂ ಮಾಡಬಹುದು. ಆದರೆ ಕೆಲವೊಂದು ಸನಾತನ ಪರಂಪರೆಯಲ್ಲಿರುವ ಪರಿಹಾರಗಳನ್ನ ನಿಮ್ಮ ತಕ್ಕ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಿದರೆ ಮಾತ್ರ ಇದು ಅನುಗ್ರಹ ಉಂಟಾಗ್ತದೆ. ಇಲ್ಲ ಅಂತಂದ್ರೆ ಖಂಡಿತ ಸಾಧ್ಯ ಇಲ್ಲ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಇನ್ನು ಬಾಂಗ್ಲಾದೇಶದ ಹಿಂದೆ ಪಾಕಿಸ್ತಾನ ನಿಗೂಢವಾಗಿ ಗೋಚರಿಸುತ್ತದೆ ಮೇಲೆ ದಾಳಿಯನ್ನ ಮಾಡಲು ಸಂಚನ್ನ ಮಾಡ್ತಾ ಇದೆ. ಕಾಲಜ್ಞಾನದ ಪ್ರಕಾರ ಈ ಸೂಚನೆಗಳು ಗೋಚರಿಸ್ತಾ ಇರೋದ್ರಿಂದ ಆದಷ್ಟು ನಮ್ಮ ಕೇಂದ್ರ ಸರ್ಕಾರ, ನಮ್ಮ ರಕ್ಷಣಾ ಪಡೆಯವರು ಸಹ ಅತ್ಯಂತ ಜಾಗರೂಕತೆಯಿಂದ ಇರುವುದು ಮುಖ್ಯ. ಮತ್ತು ಇಂತಹ ಕುತಂತ್ರ ಬುದ್ಧಿಯನ್ನ ಪಾಕಿಸ್ತಾನ ತೋರಿಸ್ತಾ ಇದೆ. ಇದಕ್ಕೆ ತಕ್ಕ ಉತ್ತರ ಕಾಲವೇ ಪಾಕಿಸ್ತಾನಕ್ಕೆ ನೀಡಲಿದೆ. ಯಾಕಂದ್ರೆ ಅಧರ್ಮ ಎಂದೂ ಜಗತ್ತಿನಲ್ಲಿ ಗೆದ್ದಿಲ್ಲ, ಸತ್ಯಮೇವ ಜಯತೆ ಅಂತಂದು ಸದಾ ಸತ್ಯಕ್ಕೆ ಜಯ ಎಲ್ಲ ಕಾಲದಲ್ಲೂ ಸಹ ಇದೆ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ನೈಜೀರಿಯಾದವರು ಸಹ, ನೈಜೀರಿಯಾ ದೇಶದ ಸರ್ಕಾರದ ಅಧ್ಯಕ್ಷರುಗಳು, ಪ್ರಜೆಗಳು ಬಹಳ ಎಚ್ಚರದಿಂದ ಇರುವುದು ಸೂಕ್ತ. ಮತ್ತೆ ಅನೇಕ ರಾಷ್ಟ್ರಗಳ ಕಡೆಯಿಂದ ನಿಮ್ಮ ಕುತಂತ್ರದಿಂದ ನಿಮ್ಮ ಮೇಲೆ ದಾಳಿ ನಡೆಯುವಂತಹ ಸಂಭವಗಳು ಹೆಚ್ಚಾಗಿದ್ದು ಅನೇಕ ರೀತಿಯಿಂದ ದುಷ್ಪರಿಣಾಮಗಳನ್ನ ಎದುರಿಸಬೇಕಾಗ್ತಾ ಇದೆ. ಸಾವು ನೋವುಗಳನ್ನ ಅನೇಕ ಪ್ರಜೆಗಳು ಕಳೆದುಕೊಳ್ಳಬೇಕಾದ್ರಿಂದ ಆದಷ್ಟು
ಎಚ್ಚರಿಕೆಯಿಂದ ಇರುವುದು ಸೂಕ್ತ. ಮತ್ತು ದೇವಸ್ಥಾನಗಳಲ್ಲಿ, ಧರ್ಮಕ್ಷೇತ್ರಗಳಲ್ಲಿ ಮತ್ತು ನಮ್ಮ ಸನಾತನ ಪರಂಪರೆಯ ಸ್ಥಳಗಳಲ್ಲಿ ಮತ್ತು ನಮ್ಮ ದಕ್ಷಿಣ ಭಾರತದ ಮತ್ತು ಇಡೀ ವಿಶ್ವದಲ್ಲೇ ಭೂವೈಕುಂಠ ಕ್ಷೇತ್ರ ಎಂದು ಕರೆಸಿಕೊಳ್ತಾ ಇರುವ ನಿಮ್ಮೆಲ್ಲರ ಭೂವೈಕುಂಠವಾಗಿ ಕಲಿಯುಗದಲ್ಲಿ ಮಹಾನ್ ದೈವವಾಗಿ ನೆಲೆಸಿರುವ ಶ್ರೀ ವೆಂಕಟೇಶ್ವರನ ಕ್ಷೇತ್ರದಲ್ಲೂ ಸಹ ಅತ್ಯಂತ ರಕ್ಷಣಾ ವ್ಯವಸ್ಥೆಯನ್ನ ಸೂಕ್ತವಾಗಿ ಭದ್ರತೆಯನ್ನ ಮಾಡೋದು ಸೂಕ್ತ. ಇಲ್ಲವೇ ಅನೇಕ ರೀತಿಯಿಂದ ದೇವಸ್ಥಾನಕ್ಕೆ ಚ್ಯುತಿಯನ್ನ ಅಂದರೆ ಹೆಸರಿಗೆ ಕಳಂಕ ತರುವಂತಹ ದುಷ್ಕೃತ್ಯಗಳು ನಡೆಯುವಂಥದ್ದು. ದೇವಸ್ಥಾನಗಳಲ್ಲಿ ಅಪಹರಣಗಳು ಆಗಬಹುದು. ಅದು ವಸ್ತ್ರಗಳಾಗಲಿ, ಇಲ್ಲ ಚಿನ್ನ, ಮುತ್ತು, ರತ್ನ, ವಜ್ರ, ವೈಡೂರ್ಯಕ್ಕೆ ಅಂದರೆ ಬಹುಮೂಲ್ಯವಾದ ವಸ್ತುಗಳಿಂದ ಹಾನಿಗಳು ಸಂಭವಿಸಬಹುದಾಗಿದೆ. ಮತ್ತು ಅನ್ಯ ದೇಶದವರಿಂದ, ಅನ್ಯ ಧರ್ಮದವರಿಂದನೂ ಸಹ ಹಾನಿಯನ್ನ ಉಂಟು ಮಾಡಬೇಕೆಂತಂದು, ಅಂದರೆ ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆಯನ್ನ ತರುವಂತಹ ಅನೇಕ ದುಷ್ಕೃತ್ಯಗಳು ನಡೀತಾರಿಂದ ಅಲ್ಲಿನ ಆಡಳಿತ ಮಂಡಳಿ ವಿಶೇಷವಾಗಿ ಎಚ್ಚರಿಕೆಯನ್ನ ಕೈಗೊಂಡು ಮುಂಜಾಗ್ರತೆಯನ್ನ ವಹಿಸುವುದು ಸೂಕ್ತ. ಇದರ ಜೊತೆಯಲ್ಲೇ ಕಾಶಿ ಇರಲಿ, ಮಥುರಾ, ದ್ವಾರಕೆ ಇರಲಿ, ಇವೆಲ್ಲವೂ ಸಹ ಸೂಕ್ತ ಭದ್ರತೆಯನ್ನ ಈ ವರ್ಷ ವಹಿಸೋದು ಸೂಕ್ತ. ಇನ್ನ ತೆಲಂಗಾಣದ ಮುಖ್ಯಮಂತ್ರಿಗಳಾದ ಶ್ರೀಯುತ ರೇವಂತ್ ರೆಡ್ಡಿ ಅವರು ಸಹ ಆದಷ್ಟು ಎಚ್ಚರಿಕೆಯಿಂದ ಇರುವುದು ಸೂಕ್ತ. ಯಾಕಂದ್ರೆ ನಿಮಗೆ ಹಿಂದೆಯೇ ಸಹ ತಿಳಿಸಿದ್ದೀವಿ. ಯಾಕಂದ್ರೆ ತಾವುಗಳು ಅಧಿಕಾರವನ್ನ ತೆಗೆದುಕೊಂಡ ಪ್ರಮಾಣ ವಚನದ ಸಮಯ ಸರಿ ಇಲ್ಲದ ಕಾರಣ ಇನ್ನೂ ಬರೋ 2027 ಡಿಸೆಂಬರ್ವರೆಗೂ ಸಹ ಸರ್ಕಾರಕ್ಕೆ ಕಂಟಕಗಳು ಹೆಚ್ಚಾಗಿರುವುದರಿಂದ ಮತ್ತು ಬಹಳಷ್ಟು ಸವಾಲುಗಳನ್ನ ಎದುರಿಸಬೇಕಾಗ್ತಾ ಇದೆ ಮತ್ತು ಮಾನಾಪಮಾನಗಳನ್ನು ಸಹ ಎದುರಿಸಬೇಕಾಗತ್ತೆ ಮತ್ತು ರಾಜ್ಯದಲ್ಲಿ ಆರ್ಥಿಕ ಬಿಕ್ಕಟ್ಟುಗಳು ಸಹ ಉಂಟಾಗ್ತಾ ಹೋಗ್ತವೆ. ಇದರಿಂದ ಸರ್ಕಾರ ಪತನ ಆಗುವಂತಹ ಸಂಭವಗಳು ಸಹ ಹೆಚ್ಚಾಗ್ತಾ ಹೋಗ್ತವೆ. ಯಾಕಂತಂದ್ರೆ ಇನ್ನೊಂದು ಪಕ್ಷದಿಂದ ಬೇಡ, ನಿಮ್ಮ ಪಕ್ಷದಿಂದಲೇ ಸಹ ಸರ್ಕಾರ ಪತನ ಆಗುವಂತಹ ಸೂಚನೆಗಳನ್ನು ಸಹ ಕಾಲಜ್ಞಾನದಲ್ಲಿ ಕೊಡ್ತಾರಿಂದ ಸೂಕ್ತ ಗುರುಗಳಿಂದ ನಿಮ್ಮ ಸರ್ಕಾರಕ್ಕೆ ಬಂದಿರುವ ಈ ಎಲ್ಲ ಅಪಾಯಗಳನ್ನ ಪರಿಹಾರ ಮಾಡಿದ್ದೇ ಆದರೆ ಖಂಡಿತ ನೀವು ಸುಭದ್ರತೆಯ ಸರ್ಕಾರವನ್ನ ನಡೆಸಿ ಮುಂದೆಯೂ ಸಹ ಸ್ಥಾಪನೆಯನ್ನ ಮಾಡಬಹುದು. ಆದರೆ ಸೂಕ್ತ ಗುರುಗಳ ಮಾರ್ಗದರ್ಶನ ನಿಮಗೆ ಅತ್ಯವಶ್ಯ. ಅನೇಕ ಶ್ರೇಷ್ಠ ಜಗದ್ಗುರುಗಳು, ಧಾರ್ಮಿಕ ಮುಖಂಡರುಗಳು ನಿಮ್ಮ ಹೆಸರಿಗೆ ಅನೇಕ ರೀತಿಯಿಂದ ಚ್ಯುತಿ ಬರಬಹುದು ಈ ವರ್ಷ. ಆದ್ದರಿಂದ ಅನೇಕ ಮಾನ ಅಪಮಾನಗಳನ್ನು ಎದುರಿಸಬೇಕಾಗ್ತಾ ಇದೆ. ಆದ್ದರಿಂದ ಯಾವುದೇ ಕೆಲಸವ ಕಾರ್ಯಗಳನ್ನ ಮಾಡುವ ಮುನ್ನ ಎಚ್ಚರಿಕೆಯನ್ನ ವಹಿಸೋದು ಸೂಕ್ತ. ಧರ್ಮ ಮಾರ್ಗದಲ್ಲಿ ನಡೆದರೆ ದೇವರೇ ನಿಮ್ಮ ಕೈ ಹಿಡಿದು ಮುಂದೆ ಬೆಳೆಸ್ತಾರೆ. ಅಧರ್ಮವನ್ನ ಮಾರ್ಗದಲ್ಲಿ ನಡೆದರೆ ಕಾಲವೇ ನಿಮ್ಮನ್ನ ತುಳಿಲಿದೆ ಅಂತಂದು ಸಹ ನಿಮಗೆ ಎಚ್ಚರಿಕೆಯನ್ನು ಸಹ ಕಾಲಜ್ಞಾನದಲ್ಲಿ ನೀಡಿರುವ ಮಾತನ್ನ ನಿಮಗೆ ತಿಳಿಸ್ತಾ ಇದ್ದೀವಿ. ಮತ್ತು ದೇಶದ ಪ್ರಸಿದ್ಧ ಶ್ರೇಷ್ಠ ಜಗದ್ಗುರುಗಳು ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ವಹಿಸುವುದು ಸೂಕ್ತ. ಇಲ್ಲವಾದರೆ ಈ ವರ್ಷ ಅದೃಶ್ಯವಾಗುವಂತಹ ಅನೇಕ ಸೂಚನೆಗಳು ಕಾಲಜ್ಞಾನದ ಪ್ರಕಾರ ತಿಳಿಸ್ತಾ ಇದೆ. ಇನ್ನ ದೇಶದ ಹೆಸರಾಂತ ಕಂಪನಿಯಾದ ಸ್ಯಾಮ್ಸಂಗ್ ಕಂಪನಿಯವರು ಸಹ ಆದಷ್ಟು ನಿಮ್ಮ ಉದ್ಯೋಗಿಗಳ ಬಗ್ಗೆ ಸೂಕ್ತ ರಕ್ಷಣೆಯನ್ನ ನೀಡೋದು ಸೂಕ್ತ. ಯಾಕಂತಂದ್ರೆ ಅನೇಕ ಉದ್ಯೋಗದವರು, ಅನೇಕ ಕುಟುಂಬದವರು ನಿಮ್ಮನ್ನ ಆಶ್ರಯಿಸಿದ್ದಾರೆ. ಕಾಲಜ್ಞಾನದ ಪ್ರಕಾರ ಈ ಸ್ಯಾಮ್ಸಂಗ್ ಕಂಪನಿಯ ಮೇಲೆ ಆರ್ಥಿಕ ಮುಗ್ಗಟ್ಟನ್ನ ಮುಂದೆ ಎದುರಿಸುವಂತಹ ಕಾಲ ಬರ್ತಾ ಇರೋದ್ರಿಂದ ನಿಮ್ಮ ಉದ್ಯೋಗಿಗಳ ಕುಟುಂಬವನ್ನ ಕಾಯುವುದು ಸಹ ನಿಮ್ಮದೊಂದು ಜವಾಬ್ದಾರಿಯಾಗಿರುತ್ತೆ. ಯಾಕಂದ್ರೆ ಸ್ವಾರ್ಥವನ್ನ ಬಿಟ್ಟು ನಿಸ್ವಾರ್ಥದಿಂದ ನೀವು ಸಕಲ ಉದ್ಯೋಗಿಗಳ ಮೇಲೆ ಅನುಕಂಪವನ್ನ ಮತ್ತು ಅವರ ಕಾಳಜಿಯನ್ನ ವಹಿಸಿದರೆ ಮಾತ್ರ
ನೀವುಗಳು ಮುನ್ನಡೆಯಬಹುದು. ಇಲ್ಲ ಅಂತಂದ್ರೆ ಮುಂದಿನ 2-3 ವರ್ಷದಲ್ಲಿ ಕಂಪನಿಯ ಮೇಲೆ ಆರ್ಥಿಕ ಮುಗ್ಗಟ್ಟಿನಂತಹ ಅನೇಕ ಸೂಚನೆಗಳು ಗ್ರಹಗತಿಗಳ ಆಧಾರದಿಂದ ನೀಡ್ತಾರಿಂದ ಸೂಕ್ತ ಪರಿಹಾರವನ್ನ ಮಾಡಿಕೊಂಡು ನೀವುಗಳು ಮುಂದುವರಿಯೋದ್ರಿಂದ ಅನೇಕ ಉದ್ಯೋಗಸ್ಥರಿಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನ ಸಹ ತಿಳಿಸ್ತಾ ಇದ್ದೀವಿ. ಇನ್ನ ಪ್ರಸಿದ್ಧ ನಟರಾದ ಶ್ರೀಯುತ ರಜನಿಕಾಂತ್ ಅವರು ಸಹ ಈ ವರ್ಷ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸುವುದು ಸೂಕ್ತ. ಮತ್ತು ಉತ್ತರ ಭಾರತದ ಪ್ರಸಿದ್ಧ ನಟರಾದ ಶ್ರೀಯುತ ಅಮಿತಾಬ್ ಬಚ್ಚನ್ ರವರು ಸಹ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ವಹಿಸಿ. ಇದರಿಂದ ಮುಂದೆ ಹೆಸರು ಕೀರ್ತಿಗಳು ನಿಮ್ಮದಾಗಲಿವೆ ಅಂತಂದು ಸಹ ತಿಳಿಸ್ತಾ, ಇನ್ನ ಕರ್ನಾಟಕದ ಪ್ರಸಿದ್ಧ ನಾಯಕ ನಟರಾದ ಶ್ರೀಯುತ ಸುದೀಪ್ ರವರು ಕಾಲಜ್ಞಾನದ ಪ್ರಕಾರ ಗ್ರಹಗತಿಗಳ ಆಧಾರದ ಮೇಲೆ 2027 ಆಗಸ್ಟರವರೆಗೂ ಸಹ ಅನೇಕ ರೀತಿಯ ನೋವುಗಳನ್ನು ಮತ್ತು ಮಾನ ಅಪಮಾನಗಳನ್ನು ಸಹ ಮತ್ತು ಹಾಗೂ ಕೆಲವೊಂದು ಚಿತ್ರೋದ್ಯಮದಲ್ಲಿ ಸೋಲುಗಳನ್ನು ಸಹ ಎದುರಿಸಬೇಕಾಗ್ತಾ ಇದೆ. ಅನೇಕ ರೀತಿಯಿಂದ ದುಷ್ಕೃತ್ಯದಿಂದ ಮತ್ತು ದುಷ್ಟಶಕ್ತಿಗಳ ಬಾಧೆಯಿಂದ ಅನೇಕ ರೀತಿಯಿಂದ ನೋವುಗಳು ಅಥವಾ ಕಂಟಕಗಳನ್ನು ಎದುರಿಸುವಂತಹ ಸಂಭವಗಳು ಹೆಚ್ಚಾಗಿ ತೋರ್ತಾರಿಂದ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳುವುದು ಸೂಕ್ತ. ಭಗವಂತ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಪ್ರೀತಿಯಿಂದ ಯಶಸ್ಸು, ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲೈಶ್ವರ್ಯಗಳನ್ನು ಮತ್ತು ಸಂತೋಷಗಳನ್ನು ಸಹ ನೀಡಲಿ ಅಂತಂದು ಶ್ರೀಪೀಠದಿಂದಲೂ ಸಹ ನಿಮಗೆ ಶುಭ ಆಶೀರ್ವಾದಗಳನ್ನು ಸಹ ಮಾಡ್ತಾ ಇದ್ದೀವಿ. ಆದರೂ ಸಹ ಆದಷ್ಟು ಎಚ್ಚರಿಕೆಯಿಂದ ನೀವುಗಳು ಮುನ್ನಡೆಯುವುದು ಸೂಕ್ತ. ಗುರುಗಳ ಮಾರ್ಗದರ್ಶನದೊಂದಿಗೆ ನೀವು ಮುನ್ನಡೆಯೋದ್ರಿಂದ ಮುಂದೆ ಜಯವನ್ನ ಕಾಣಬಹುದು ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಶ್ರೀಮತಿ ಸುಧಾಮೂರ್ತಿಯವರು ಮತ್ತು ಶ್ರೀಯುತ ನಾರಾಯಣಮೂರ್ತಿಯವರೇ ನಿಮ್ಮ ಆರೋಗ್ಯದ ಕಡೆ ಗಮನವನ್ನ ವಹಿಸುವುದು ಸೂಕ್ತ. ಈ ವರ್ಷ ನಿಮ್ಮ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟಗಳು ಮತ್ತು ಏರಿಳಿತಗಳನ್ನು ಸಹ ಕಾಣಬಹುದಾಗಿದೆ. ಮತ್ತು ಕಾಲಜ್ಞಾನದ ಪ್ರಕಾರ ನಿಮ್ಮ ನೆಚ್ಚಿನ ಮತ್ತು ಇನ್ಫೋಸಿಸ್ ಕಂಪನಿಗೆ ಅನೇಕ ರೀತಿಯಿಂದ ಕಪ್ಪು ಚುಕ್ಕೆಗಳು ಬರುವಂತಹ ಸಂಭವಗಳು ಸಹ ಹೆಚ್ಚಾಗಿ ತೋರ್ತಾರಿಂದ ಆದಷ್ಟು ಶ್ರೀಯುತ ನಾರಾಯಣಮೂರ್ತಿಯವರ ಕಾಲಜ್ಞಾನದ ಪ್ರಕಾರ ಆಧಾರದಿಂದ ಕೆಲವೊಂದು ನರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಸಹ ನಿಮ್ಮನ್ನ ಪೀಡಿಸಬಹುದಾಗಿದೆ. ಆದ್ದರಿಂದ ಆದಷ್ಟು ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳುವುದು ಸೂಕ್ತ. ಯಾಕಂದ್ರೆ ಇನ್ಫೋಸಿಸ್ ಅಂತಂದ್ರೆ ಅಷ್ಟು ಖ್ಯಾತಿ ಕೀರ್ತಿಯನ್ನ ಹೊತ್ತಿತ್ತು. ಆದರೆ ಈ ವರ್ಷದಲ್ಲಿ ಆ ಇನ್ಫೋಸಿಸ್ ಕಂಪನಿಗೆ ಸಹ ಅತ್ಯಂತ ನಷ್ಟ ಉಂಟಾಗಲಿದೆ. ಯಾಕೆ ಇದನ್ನ ತಿಳಿಸ್ತಾ ಇದ್ದೀವಿ ಅಂತಂದ್ರೆ ನಿಮ್ಮನ್ನೇ ನೆಚ್ಚಿಕೊಂಡು ಅನೇಕ ಕುಟುಂಬಗಳು ಹೊಟ್ಟೆಪಾಡಿಗಾಗಿ ಉದ್ಯೋಗಿಗಳಾಗಿ ದುಡಿತಾ ಇದ್ದಾರೆ. ಹಗಲು ರಾತ್ರಿ ಅನ್ನದಲೇ ಕಂಪನಿಗೋಸ್ಕರ ಅವರ ಜೀವಮಾನವನ್ನೇ ಸಹ ಆ ಕಂಪನಿಗೆ ನೀಡ್ತಾ ಇದ್ದಾರೆ. ಆದ್ದರಿಂದ ನಮಗೆ ಬೇಕಾಗಿರೋದು ಶ್ರೀಪೀಠದಿಂದ ನಾವುಗಳು ಅಂತಹ ಉದ್ಯೋಗಿಗಳ ಮೇಲೆ ಅವರಿಗೆ ಅನುಗ್ರಹ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ. ಆದ್ದರಿಂದ ಅಂತಹ ಮುಗ್ಧ ಜೀವಿಗಳಿಗೆ ಯಾವತ್ತೂ ನಷ್ಟಗಳು ಉಂಟಾಗಬಾರದು ಅನ್ನೋದು ಆ ಒಂದು ಕಾರಣಕ್ಕೋಸ್ಕರನೇ ಕಾಲಜ್ಞಾನದಿಂದ ಮುನ್ನೆಚ್ಚರಿಕೆಯ ಕ್ರಮವನ್ನ ತಿಳಿಸ್ತಾ ಇದ್ದೀವಿ. ಆದಷ್ಟು ಸಹ ಎಚ್ಚೆತ್ತುಕೊಂಡು ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಇರುವ ಅನೇಕ ಉದ್ಯೋಗಿಗಳ ಬಗ್ಗೆ ಭರವಸೆಯನ್ನ ಉಂಟು ಮಾಡಿ. ಏಕೆಂದರೆ ಆ ಕುಟುಂಬವನ್ನ ಉದ್ಯೋಗಿಗಳನ್ನ ನಂಬಿ ಬದುಕ್ತಾ ಇರುವ ಎಷ್ಟೋ ಸಾವಿರಾರು ಲಕ್ಷಾಂತರ ಕುಟುಂಬಗಳು ಇದ್ದಾವೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಸಹ ಭಗವಂತ ಅನುಗ್ರಹ ಮಾಡಬೇಕು. ಏಕೆಂದರೆ ಪ್ರತಿಯೊಂದು ಆ ಜೀವಗಳ ಮೇಲೆ ನಷ್ಟವಾಗಬಾರದು ಅನ್ನೋದನ್ನ ನಿಮಗೆ ಮತ್ತೆ ತಿಳಿಸುತ್ತಾ ಆದಷ್ಟು ಕಂಪನಿಯ ಬಗ್ಗೆ ಜಾಗರೂಕತೆಯನ್ನ ವಹಿಸಿ. ಇಲ್ಲಂತಂದ್ರೆ ಇನ್ಫೋಸಿಸ್ ಕಂಪನಿಯ ಮೇಲೆ ಸರ್ಕಾರದ ಕುದೃಷ್ಟಿ ಆಗಲಿ, ಇಲ್ಲಾಂತಂದ್ರೆ ನೀವು ಮಾಡ್ತಾ ಇರುವ ಕೆಲವೊಂದು ಅನಾಹುತಗಳಿಂದ ಸರ್ಕಾರ ನಿಮ್ಮ ಮೇಲೆ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಳಬಹುದಾಗಿದೆ. ಆದಷ್ಟು ಸಹ ಎಚ್ಚರಿಕೆಯನ್ನ ನೀವುಗಳು ವಹಿಸುವುದು ಸೂಕ್ತ. ಇನ್ನ ಭಾರತದ ವಾಯುವ್ಯ ರಾಷ್ಟ್ರವಾದ
ಪಾಕಿಸ್ತಾನ ಕಾಲಜ್ಞಾನದ ಪ್ರಕಾರ ಇಬ್ಬಾಗವಾಗಬಹುದು ಅಂತಂದು ಹಿಂದೆಯೂ ಸಹ ನಿಮಗೆ ತಿಳಿಸಿದ್ವಿ. ಕಾಲಜ್ಞಾನದಲ್ಲಿ ಗ್ರಹಗತಿಗಳ ಆಧಾರದಿಂದ ಪಾಕಿಸ್ತಾನ ಇಬ್ಬಾಗಬಹುದು, ಇಬ್ಬಾಗವಾಗಬಹುದು. ಆದ್ದರಿಂದ ಎಚ್ಚರ, ಈ ವರ್ಷ ನಿಮಗೆ ಭಾರತದಿಂದ ಅತಿ ಹೆಚ್ಚಿನ ಪೆಟ್ಟು ಸಿಗಲಿದೆ. ಹೀಗಾಗಿ ನಮ್ಮ ವಿಶ್ವಗುರು ಭಾರತ ಆಗಲಿ ಅಂತಂದು ಸಹ ತಿಳಿಸುತ್ತಾ, ಮೊದಲು ನಿಮ್ಮ ದೇಶದ ಆಡಳಿತವನ್ನ ಸರಿ ಮಾಡಿಕೊಳ್ಳಿ ಅಂತಂದು ಸಹ ಪಾಕಿಸ್ತಾನಕ್ಕೆ ತಿಳಿಸುತ್ತಾ, ಮೊದಲೇ ನಿಮ್ಮ ದೇಶ ಇಬ್ಬಾಗವಾಗುವ ಸೂಚನೆಗಳನ್ನ ಕಾಲಜ್ಞಾನ ನೀಡ್ತಾರಿಂದ ಮೊದಲು ಅಲ್ಲಿನ ವ್ಯವಸ್ಥೆಯನ್ನ ಸರಿ ಮಾಡಿಸಿಕೊಂಡು ನಂತರ ನಮ್ಮ ಭಾರತದ ಬಗ್ಗೆ ಕಾಳಜಿಯನ್ನು ವಹಿಸಿರಂತೆ ಮೊದಲು ನಿಮ್ಮ ದೇಶದ ಕಾಳಜಿಯನ್ನ, ಅಲ್ಲಿನ ಪ್ರಜೆಗಳ ಬಗ್ಗೆ ಮೂಲಭೂತ ಸೌಕರ್ಯಗಳನ್ನ ಮೊದಲು ನೀಡಿ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಈ 2026ರಲ್ಲಿ ರೈತಾಪಿ ವರ್ಗಕ್ಕೆ ವಿಶೇಷವಾಗಿ ವರುಣನ ಕೃಪೆ ತುಂಬ ಚೆನ್ನಾಗಿರುವುದರಿಂದ ಇಡೀ ನಮ್ಮ ನಾಡಿನಲ್ಲೆಡೆ ಮತ್ತು ನಮ್ಮ ಭಾರತದೆಲ್ಲೆಡೆ ಉತ್ತಮವಾಗಿ ಮಳೆಗಳು ತುಂಬ ಚೆನ್ನಾಗಿ ಆಗಿರುವುದರಿಂದ ನದಿ, ಕೆರೆ, ಕೊಳ್ಳಗಳೆಲ್ಲ ತುಂಬಿ ಹರಿಯುವಂತಾಗ್ತವೆ. ಈ ವರ್ಷ ವರುಣನ ಆರ್ಭಟ ಚೆನ್ನಾಗಿರುವುದರಿಂದ ರೈತಾಪಿ ವರ್ಗದವರೆಲ್ಲ ಉತ್ತಮವಾಗಿ ಸಂತೋಷದಾಯಕ ಆಗಿರಬಹುದು. ಕಾರಣ ಉತ್ತಮವಾದ ಮಳೆಗೆ ಕೊರತೆ ಇರುವುದಿಲ್ಲ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಆದಷ್ಟು ನದಿ, ಕೆರೆ, ಕೊಳ್ಳ ಬಳಿನಲ್ಲಿ ಇರುವವರು ಸಹ ಜಾಗರೂಕತೆಯಿಂದ ಇರಬೇಕು. ಏಕೆಂದರೆ ಬರೋ ಈ ಏಪ್ರಿಲ್, ಮೇ ನಂತರ ಉತ್ತಮವಾದ ಮಳೆಯ ಆರ್ಭಟದಿಂದ ಕೆಲವು ಕಡೆ ವರುಣನ ಆರ್ಭಟದಿಂದ ನದಿ, ಕೆರೆಗಳೆಲ್ಲ ತುಂಬಿ ಪ್ರವಾಹ ಭೀತಿಗಳು ಸಹ ಉಂಟಾಗಬಹುದು. ಮತ್ತು ಬೆಂಗಳೂರಿನ ಕಡೆಯಲ್ಲಿ ರಸ್ತೆಗಳೆಲ್ಲ ಕೆರೆಯಂತನೂ ಆಗಬಹುದಾಗ್ತಾ ಇದೆ. ಆದ್ದರಿಂದ ರಸ್ತೆನಲ್ಲಿ ದೋಣಿ ಅಂದರೆ ಬೋಟ್ಗಳು ಸಹ ಓಡಾಡಬಹುದು ಬೆಂಗಳೂರಿನಲ್ಲಿ ಅಂತಂದು ಸಹ ಕಾಲಜ್ಞಾನದಲ್ಲಿ ತಿಳಿಸ್ತಾರಿಂದ ಆದಷ್ಟು ಬೆಂಗಳೂರಿನ ಅಧಿಕಾರಿಗಳು ಸಹ ಎಚ್ಚೆತ್ತುಕೊಂಡು ಇದಕ್ಕೆ ಪರಿಹಾರ ಕ್ರಮಗಳನ್ನು ಸಹ ಕೈಗೊಂಡ್ರೆ ಸೂಕ್ತ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಕಾಲಜ್ಞಾನದ ಪ್ರಕಾರ ಈ ವರ್ಷದಲ್ಲಿ ಗ್ರಹಗಳ ಗೋಚಾರದಿಂದ ವಿಶೇಷವಾಗಿ ಅದರೊಳಗೂ ನಮ್ಮ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಮಂಡ್ಯ, ಮೈಸೂರಿನ ಭಾಗಗಳು, ನಾಗಮಂಗಲ, ಬೆಂಗಳೂರಿನ ಹಲವಾರು ಭಾಗಗಳು ಮತ್ತು ಉತ್ತರ ಕರ್ನಾಟಕ, ದಾವಣಗೆರೆಯ ಭಾಗಗಳು, ಹಾವೇರಿಗಳು, ಬೆಳಗಾವಿಯಲ್ಲಿ ಮತ್ತು ಹೀಗೆ ಹಲವಾರು ಕಡೆ ಕೋಮು ಗಲಭೆಗಳ ಸೂಚನೆಯೂ ಸಹ ದೊರೆತಾರಿಂದ ಮತ್ತು ಉಡುಪಿ, ಮಂಗಳೂರು ಸೈಡಿನೂ ಸಹ, ದಕ್ಷಿಣ ಕನ್ನಡದಲ್ಲೂ ಸಹ ಎಚ್ಚರಿಕೆಯನ್ನು ವಹಿಸುವುದರಿಂದ ಬರುವ ಅಪಾಯಗಳಿಂದ ಪಾರಾಗಬಹುದಾಗಿದೆ. ಏಕೆಂತಂದರೆ ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದವಾಗಿ ಇದ್ದರೆ ಇಂಥ ಎಲ್ಲ ಗಲಭೆಗಳನ್ನು ಸಹ ದೂರ ಮಾಡಬಹುದಾಗಿದೆ ಅಂತಂದೂ ಸಹ ತಿಳಿಸುತ್ತಾ, ನಂತರ ಈ ಬರೋ ಜನವರಿಯಿಂದ ಮಾರ್ಚಿನವರೆಗೂ ಸಹ ಮಂಗಳೂರು, ಬೆಂಗಳೂರು ಮತ್ತು ಮೈಸೂರು ಮತ್ತು ಶಿವಮೊಗ್ಗ ಮತ್ತು ದಾವಣಗೆರೆ ಈ ಕಡೆ ಎಲ್ಲ ಅತ್ಯಂತ ನಮ್ಮ ಕರ್ನಾಟಕದ ರಕ್ಷಣಾ ಇಲಾಖೆಯವರು ಸಹ ಅತ್ಯಂತ ಸೂಕ್ಷ್ಮ ರೀತಿಯಿಂದ ಎಚ್ಚರಿಕೆಯನ್ನು ವಹಿಸಬೇಕು. ಏಕೆಂತಂದರೆ ಕಾಲಜ್ಞಾನದಲ್ಲಿ ಮತ್ತು ಗ್ರಹಗಳ ಗೋಚಾರದಿಂದ ಅನೇಕ ಗುಪ್ತ ಶತ್ರುಗಳ ಬಾಧೆಯನ್ನು ತಿಳಿಸುತ್ತೆ. ಅಂದರೆ ಬೇರೆ ದೇಶದಿಂದ ಬಂದಿರುವ ಅನೇಕ ಶತ್ರುಗಳಿಂದ ತೊಂದರೆಯನ್ನ ಉಂಟಾಗಬಹುದು ಅನ್ನೋದನ್ನು ಸಹ ತಿಳಿಸ್ತಾರೆ. ಅಂದರೆ ಟೆರರಿಸಮ್ ಅಂದರೆ ಉಗ್ರಗಾಮಿಗಳು ಸಹ ಆಂತರಿಕವಾಗಿ ಬಂದು ಸಹ ತೊಂದರೆಯನ್ನ ನೀಡುವಂತರಾಗ್ತಾ ಇದ್ದಾರೆ. ಆದ್ದರಿಂದ ರಕ್ಷಣಾ ಇಲಾಖೆಯವರು ಸಹ ಎಚ್ಚರಿಕೆಯನ್ನ ವಹಿಸುವುದರಿಂದ ಬರುವ ಅಪಾಯಗಳಿಂದ ಪಾರಾಗಬಹುದು. ಮತ್ತು ಅದರೊಳಗೂ ಸಹ ನಮ್ಮ ದೇಶದ ಹೆಮ್ಮೆಯ ಸೈನಿಕರು ಸಹ ಉನ್ನತವಾಗಿ ರಕ್ಷಣಾ ಕಾರ್ಯದಲ್ಲಿ ಸದಾ ಸೇವೆಯಲ್ಲಿರ್ತಾರೆ. ಆದರೂ ಸಹ ಕೆಲವೊಂದು ಉಗ್ರಗಾಮಿಗಳ ಅಟ್ಟಹಾಸವನ್ನು ಸಹ ಈ ಫೆಬ್ರವರಿ, ಮಾರ್ಚ್, ಏಪ್ರಿಲ್ನಲ್ಲೂ ಸಹ ಕಾಣ್ತಾರಿಂದ ಆದಷ್ಟು ಕಾಶ್ಮೀರ, ಪಂಜಾಬ್, ಹಿಮಾಚಲ ಪ್ರದೇಶ ಈ ಕಡೆ ಎಲ್ಲ ಸಹ
ಅತ್ಯಂತ ಜಾಗರೂಕತೆಯನ್ನು ವಹಿಸುವುದು ಸೂಕ್ತ. ಮತ್ತು ಈ 2026ರಲ್ಲಿ ನಮ್ಮ ಕರ್ನಾಟಕದಲ್ಲಿ, ಅದರೊಳಗೂ ಬೆಂಗಳೂರು ಮತ್ತು ಹೊಸೂರಿನ ಸೈಡು ಆ ಕಡೆಯ ಭಾಗಗಳಲ್ಲಿ ಮತ್ತು ಬೆಂಗಳೂರಿನ ಕೇಂದ್ರ ಭಾಗದಲ್ಲೂ ಸಹ ಅಗ್ನಿ ಅನಾಹುತಗಳು, ಬಾಂಬ್ ಸ್ಫೋಟದಂತಹ ಅನೇಕ ಘಟನೆಗಳು ನಡೆಯುವಂತಹ ಸೂಚನೆಯನ್ನು ತೋರಿಸ್ತಾ ಇದೆ. ಆದ್ದರಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಮತ್ತು ಇದರ ಜೊತೆಯಲ್ಲಿ ಈ ವರ್ಷದಲ್ಲಿ ಅತ್ಯಂತವಾಗಿ ನಮ್ಮ ದಕ್ಷಿಣ ಭಾರತ ಅಂದರೆ ಆಂಧ್ರ, ತಮಿಳುನಾಡು ಮತ್ತು ಕರ್ನಾಟಕದ ಕೆಲವು ಭಾಗದಲ್ಲಿ ಈ ಕಂಪನಿಯ ಉದ್ಯಮಿಯವರು ಆದಷ್ಟು ಈ ಬಾಯ್ಲರ್ನ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಬಾಯ್ಲರ್ ಸ್ಫೋಟಗಳು, ವಿಷಾನಿಲ ದುರಂತಗಳು ಸಹ ನಡೆಯುವಂಥದ್ದು ಮತ್ತು ಇಂತಹ ಕೆಮಿಕಲ್ನಿಂದ ಅನೇಕ ಜನರಿಗೆ ಪ್ರಾಣಹಾನಿಗಳು ಸಂಭವಿಸುವಂತಹ ಸೂಚನೆಗಳನ್ನು ಸಹ ತೋರಿಸ್ತಾರಿಂದ ಆದಷ್ಟು ಕಂಪನಿಯ ಮಾಲೀಕರಿರಲಿ ಮತ್ತು ಅಲ್ಲಿನ ಆಡಳಿತ ಮಂಡಳಿಯವರು ಸಹ ತುಂಬ ಎಚ್ಚರಿಕೆಯಿಂದ ಇರುವುದು ಒಳಿತು. ಅಮೆರಿಕ ಅಧ್ಯಕ್ಷರಾದ ಶ್ರೀಯುತ ಟ್ರಂಪ್ರವರೇ, ಕಾಲಜ್ಞಾನದ ಪ್ರಕಾರ ನಿಮಗೆ ಈ ವರ್ಷದಲ್ಲಿ ಅನೇಕ ರೀತಿಯಿಂದ ಆರೋಗ್ಯದ ಕಡೆ ಹೆಚ್ಚಿನ ಒಲವನ್ನು ನೀಡುವುದು ಸೂಕ್ತ. ಏಕೆಂತಂದರೆ ಗ್ರಹಗತಿಗಳ ಚಲನವಲನದಿಂದ ನಿಮ್ಮ ಆರೋಗ್ಯದಲ್ಲಿ ಅತಿ ಹೆಚ್ಚಿನ ಏರುಪೇರುಗಳು ಉಂಟಾಗಬಹುದು. ಮುಂದೆ ಮಾರಕ ಕಾಯಿಲೆಗಳಾದ ಕ್ಯಾನ್ಸರ್ನಂತಹ ರೋಗಗಳು ನಿಮ್ಮನ್ನು ಪೀಡಿಸಬಹುದಾಗಿದೆ. ಆದ್ದರಿಂದ ಮೊದಲು ನಿಮ್ಮ ಆರೋಗ್ಯದ ಕಡೆ, ನಂತರ ನಿಮ್ಮ ದೇಶದ ಬಗ್ಗೆ, ನಿಮ್ಮ ರಾಷ್ಟ್ರದ ಬಗ್ಗೆ ಚಿಂತನೆಯನ್ನು ವಹಿಸಿ. ಏಕೆಂತಂದರೆ ಕಾಲಜ್ಞಾನದಲ್ಲಿ ಈ ವರ್ಷ ಅನೇಕ ರೀತಿಯಿಂದ ನಿಮ್ಮ ಶತ್ರು ರಾಷ್ಟ್ರಗಳೇ ಅಮೆರಿಕದ ಮೇಲೆ ಯುದ್ಧವನ್ನ ಸಾರುವಂತಹ ಹಲವಾರು ಯುದ್ಧ ಭೀತಿಗಳು ಉಂಟಾಗ್ತಾ ಇದ್ದೇವೆ. ಅದರ ಬಗ್ಗೆ ಮೊದಲು ನಿಮ್ಮ ದೇಶದ ಬಗ್ಗೆ, ನಿಮ್ಮ ಬಗ್ಗೆ ಮೊದಲು ನೀವು ಯೋಚಿಸೋದನ್ನ ಕಲಿಬೇಕು. ಇಲ್ಲ ಅಂತಂದ್ರೆ ನೋಡಿ, ಇಡೀ ವಿಶ್ವಕ್ಕೆ ದೊಡ್ಡಣ್ಣ ಅಂತಂದೇಳಿ ಯಾವುದು ಇದಾಯಿತು ಮುಂದೆ ಚಿಕ್ಕಣ್ಣನಾಗಬಹುದು ಆರ್ಥಿಕತೆಯಲ್ಲಿ ಇಂದ ಹಿಡಿದು. ಆದ್ದರಿಂದ ನಿಮ್ಮ ಇಂತಹ ಕುತಂತ್ರ ಬುದ್ಧಿಯನ್ನ ಬಿಟ್ಟು ಮೊದಲು ನಿಮ್ಮ ದೇಶದ ಘನತೆ ಬಗ್ಗೆ ಯೋಚನೆಯನ್ನ ಮಾಡೋದ್ರಿಂದ ತುಂಬಾ ಒಳಿತಾಗುತ್ತೆ. ನಂತರ ತಾವು ಅಮೆರಿಕದವರು ಪಾಕಿಸ್ತಾನದೊಂದಿಗೆ ಸೇರಿಕೊಂಡು ಭಾರತದ ಮೇಲೆ ಮಾಡ್ತಾ ಇರುವಂತಹ ಯಾವುದೇ ಕುತಂತ್ರಗಳೂ ಸಹ ಫಲಿಸೋದಿಲ್ಲ ಅಂತಂದೂ ಸಹ ತಿಳಿಸ್ತಾ ಇದ್ವಿ. ಏಕೆಂದ್ರೆ ಇಡೀ ವಿಶ್ವಕ್ಕೆ ವಿಶ್ವಗುರು ಭಾರತ. ಆದ್ದರಿಂದ ಮೊದಲು ನಿಮ್ಮದನ್ನ ನೋಡಿಕೊಳ್ಳಿ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಯಾಕಂತಂದ್ರೆ ನೀವು ಮತ್ತೆ ಪಾಕಿಸ್ತಾನದವರು ಸೇರಿ ಭಾರತದ ಮೇಲೆ ಮಾಡ್ತಾ ಇರುವುದು ಯಾವುದೂ ಇದಾಗುವುದಿಲ್ಲ. ಆದ್ದರಿಂದ ಒಂದು ಗಾದೆ ಮಾತು ನಮ್ಮ ಭಾರತದಲ್ಲಿ ಹೇಳ್ತಾರೆ, ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಆದಂಗಾಯ್ತಂತೆ. ನೀವು ಮಾಡ್ತಾ ಇರುವ ಸ್ನೇಹ ಮುಂದೊಂದು ದಿನ ನಿಮಗೆ ಮುಳುವಾಗುತ್ತೆ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಆದಷ್ಟು ಸಹ ಅಮೆರಿಕದ ಅಧ್ಯಕ್ಷರಾದ ಟ್ರಂಪ್ ಅವರು ಎಚ್ಚರಿಕೆಯನ್ನು ವಹಿಸಿ, ಇಲ್ಲದಿದ್ದರೆ ತಾವುಗಳೇ ಅದೃಶ್ಯವನ್ನ ಆಗುವಂತಹ ಸೂಚನೆಗಳನ್ನ ತಿಳಿಸ್ತಾರಿಂದ ಮುಂದಿನ ದಿನಮಾನಗಳಲ್ಲಿ ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಮತ್ತೆ ನಿಮ್ಮ ರಕ್ಷಣಾ ವ್ಯವಸ್ಥೆಯನ್ನ ಉನ್ನತವಾಗಿ ಮಾಡಿಕೊಳ್ಳಿ ಅಂತಂದು ಸಹ ನಿಮಗೆ ತಿಳಿಸ್ತಾ ಇದ್ದೀವಿ. ಇನ್ನ ನಮ್ಮ ಭಾರತದ ಹೆಮ್ಮೆಯ ಮಾಜಿ ಪ್ರಧಾನಮಂತ್ರಿಗಳಾದ ನಮ್ಮ ಕರುನಾಡಿನ ಮಣ್ಣಿನ ಮಗ ಅಂತಂದೇಳಿ ಪ್ರಸಿದ್ಧ ಆಗಿರುವ ಶ್ರೀಯುತ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರು ಸಹ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಈ ಕಾಲಜ್ಞಾನದ ಪ್ರಕಾರ ಆರೋಗ್ಯದ ಬಗ್ಗೆ ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಇಲ್ಲದಿದ್ದರೆ ಅನೇಕ ರೀತಿಯಿಂದ ನೋವುಗಳನ್ನ ಅನುಭವಿಸಬೇಕಾಗುತ್ತೆ ಅನ್ನೋದನ್ನು ಸಹ ತಿಳಿಸ್ತಾ ಸನ್ಮಾನ್ಯ ಶ್ರೀಯುತ ಎಚ್.ಡಿ. ಕುಮಾರಸ್ವಾಮಿ ಅವರಿಗೂ ಸಹ ಕೇಂದ್ರ ಸಚಿವರಾದ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕರ್ನಾಟಕದಿಂದ ಆಯ್ಕೆಯಾಗಿ ಜನಪ್ರಿಯ ಸಚಿವರಾಗಿರುವಂತಹ
ಶ್ರೀಯುತ ಎಚ್.ಡಿ. ಕುಮಾರಸ್ವಾಮಿಯವರಿಗೂ ಸಹ ಮುಂದಿನ ದಿನಮಾನಗಳಲ್ಲಿ ಉತ್ತಮವಾದ ಸ್ಥಾನಮಾನಗಳು ನಿಮಗೆ ಸಿಗ್ತಾ ಇದ್ದಾವೆ ಕಾಲಜ್ಞಾನದ ಪ್ರಕಾರ ಅನ್ನೋದನ್ನು ಸಹ ತಿಳಿಸ್ತಾ, ಮುಂದಿನ ದಿನಮಾನಗಳಲ್ಲಿ ಅತಿ ಹೆಚ್ಚಿನ ದೊಡ್ಡ ಸ್ಥಾನಕ್ಕೆ ಏರುವಂತಹ ಸೂಚನೆಗಳು, ಜನಸೇವೆಯನ್ನ ಮಾಡುವಂತಹ ಸೂಚನೆಗಳನ್ನು ಸಹ ತಿಳಿಸ್ತಾರಿಂದ ಆದಷ್ಟು ಜನಪರ ಕಾಳಜಿಯನ್ನ ವಹಿಸಿ ಜನಸೇವೆಯನ್ನ ಮಾಡ್ತಾ ಹೋಗೋದು. ಅದರ ಜೊತೆಯಲ್ಲೇ ಸಹ ಇನ್ನೊಂದು ಅಕ್ಷಾಂಶ ಮತ್ತು ರೇಖಾಂಶದ ಪ್ರಕಾರ ನಿಮ್ಮ ಪಕ್ಷದ JDSನ ಪರವಾಗಿ ಕಾಲಜ್ಞಾನದಲ್ಲಿ ನೋಡಿದಾಗ ತಾವುಗಳು ಶ್ರೀಪೀಠದಿಂದ ಇದನ್ನ ಒಂದು ಸಲಹೆ ಅಂತಂದೇಳಿ ತಿಳಿದುಕೊಂಡು ಉತ್ತರ ಕರ್ನಾಟಕದ ನಲ್ಲಿ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ತಾವುಗಳು ನೀಡುವುದರಿಂದ ಮುಂದೊಂದು ದಿನ ಈ JDS ಪಕ್ಷಕ್ಕೆ ಉತ್ತಮ ಸ್ಥಾನಮಾನಗಳು ಲಭ್ಯ ಆಗ್ತವೆ ಅಂತಂದೂ ಸಹ ತಿಳಿಸ್ತಾ ಇದ್ದೀವಿ. ಈ ವರ್ಷ ಅತಿ ಹೆಚ್ಚಿನ ರೈಲು ಅಪಘಾತಗಳು, ವಿಮಾನ ಅಪಘಾತಗಳಲ್ಲಿ ಕಾಲಜ್ಞಾನದ ಪ್ರಕಾರ ಇದೇ ಜೂನ್ನಿಂದ ಅಕ್ಟೋಬರ್ವರೆಗೂ ಸಹ ಅತ್ಯಂತ ದೊಡ್ಡ ವಿಮಾನ ಅಪಘಾತಗಳು ಭಾರತದಲ್ಲೂ ಸಹ ನಡೆಯಲಿವೆ. ಆದ್ದರಿಂದ ವಿಮಾನ ಸಂಸ್ಥೆಯವರು ಸಹ ಆದಷ್ಟು ಎಚ್ಚರಿಕೆಯನ್ನ ವಹಿಸುವುದು ಸೂಕ್ತ ಅಂತಂದೂ ಸಹ ಕಾಲಜ್ಞಾನದ ಪ್ರಕಾರ ತಿಳಿಸುತ್ತಾ, ಆದಷ್ಟು ರೈಲಿನ ಬಗ್ಗೆ ಅಲ್ಲಿನ ಅಧಿಕಾರಿಗಳು ಸಹ ಆದಷ್ಟು ಎಚ್ಚರಿಕೆಯನ್ನ ವಹಿಸುವುದು ಸೂಕ್ತ. ಯಾಕಂದ್ರೆ ಈ ವರ್ಷ ರೈಲಿನಲ್ಲಿ ಅಪಘಾತಗಳು ಮತ್ತು ಅಗ್ನಿಗವಡಗಳು ಇಂತಹ ಅತ್ಯಂತ ಭೀಕರ ಅಪಘಾತಗಳು ಸಹ ಸೂಚನೆಯನ್ನ ಮಾಡ್ತಾರಿಂದ ರೈಲ್ವೆ ಇಲಾಖೆಯವರು, ರೈಲ್ವೆ ಮಂತ್ರಿಗಳು ಸಹ ಆದಷ್ಟು ಎಚ್ಚರಿಕೆಯನ್ನ ವಹಿಸೋದು ಸೂಕ್ತ. ಮತ್ತು ವಿಮಾನ ಅಪಘಾತದಲ್ಲಿ ಆದಷ್ಟು ಸಹ ಪ್ರತಿಯೊಂದು ಅಂತರ್ಯಾನ ವಿಮಾನ ಸಂಸ್ಥೆಗಳು ಸಹ ಆದಷ್ಟು ಎಚ್ಚರಿಕೆಯನ್ನ ವಹಿಸಿ ಪ್ರತಿಯೊಬ್ಬರ ಜೀವನವೂ ಸಹ ಅತ್ಯಮೂಲ್ಯವಾದದ್ದು ಅಂತಂದು ಸಹ ನಿಮಗೆ ತಿಳಿಸುತ್ತಾ, ಈ ವರ್ಷದಿಂದಲೇ ಸಹ ಅತ್ಯಂತ ಜಾಗರೂಕತೆಯನ್ನು ವಹಿಸಿ. ಯಾಕಂದ್ರೆ ಈ ಜನವರಿಯಿಂದನೇ, ಯಾಕಂದ್ರೆ ಮುಂದೆ ಬರ್ತಾ ಇರುವ ಮಾರ್ಚ್ ಏಪ್ರಿಲ್ ನಂತರ ಇದು ಕೆಲವೊಂದು ಗ್ರಹಗತಿಗಳ ಆಧಾರದಿಂದ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ಮುಂಚಿತವಾಗಿ ಪರಿಹಾರ ಕ್ರಮಗಳನ್ನ ನೀವುಗಳು ಮಾಡುವುದರಿಂದ ಎಲ್ಲ ಪ್ರಜೆಗಳ ಜೀವನವನ್ನ ಕಾಪಾಡಬಹುದಾಗಿದೆ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಈ ವರ್ಷ ಹೋದ ವರ್ಷನೇ ಸಹ ತಿಳಿಸಿದ್ವಿ. ಯಾಕಂತಂದ್ರೆ ಬಂಗಾರದ ಬೆಲೆ 1 ಲಕ್ಷದ ಗಟಿಯನ್ನ ದಾಟುತ್ತೆ ಅಂತಂದು ಹೋದ ಜನವರಿಯ ಭವಿಷ್ಯದಲ್ಲಿ ತಿಳಿಸಿದ್ವಿ. ಆದರೆ ಈ ವರ್ಷ ಅದನ್ನ ತಿಳಿಸಲಿಕ್ಕೆ ನಮಗೂ ಸಹ ಬೇಜಾರಾಗ್ತಾ ಇದೆ. ಯಾಕಂತಂದ್ರೆ ಪಾಪ ಬಡವರಿಗೆ ಇದು ಗಗನ ಕುಸುಮ ಆಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಈ ವರ್ಷದಲ್ಲಿ ಕಾಲಜ್ಞಾನದ ಪ್ರಕಾರ ಇನ್ನೂ ಹೆಚ್ಚಿನ ಮೌಲ್ಯವನ್ನ ಪಡಿತಾ ಹೋಗುತ್ತೆ ಬಂಗಾರ. ಅದು 2 ಲಕ್ಷವನ್ನು ಆದರೂ ಆಗಬಹುದು. ಆದ್ದರಿಂದ ಇದು ಗಗನ ಕುಸುಮ ಆಗೋಕ್ಕಿಂತ ಮುಂಚೆನೇ ಸಹ ಕೇಂದ್ರ ಸರ್ಕಾರ ಇದರ ಮೇಲೆ ಹಿಡಿತವನ್ನ ಸಾಧಿಸಿ ಆದಷ್ಟು ಬಡ ಬಗ್ಗರಿಗೆ ಎಂದು ದಿನ ಬಡವರು ಹೋಗಿ ಸಂತೋಷದಿಂದ ಬಂಗಾರವನ್ನ ಕೊಳ್ಳುತ್ತಾನೋ ಆ ದಿನ ನಮ್ಮ ಭಾರತ ಅತ್ಯಂತ ಶ್ರೀಮಂತ ರಾಷ್ಟ್ರ ಆಗುತ್ತೆ ಅಂತಂದು ಸಹ ನಾವು ತಿಳಿಸ್ತಿದ್ದೀವಿ. ಆದಷ್ಟು ಕೇಂದ್ರ ಸರ್ಕಾರ ಈ ಕಡೆನೂ ಈ ಬಂಗಾರದ ಬೆಲೆಯ ಮೇಲೆ ಗಮನವನ್ನ ವಹಿಸಬೇಕು ಅಂತಂದೂ ಸಹ ನಿಮ್ಮಲ್ಲಿ ತಿಳಿಸ್ತಾ ಇದ್ದೀವಿ. ಇನ್ನು ಭಾರತದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಸಹ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಏಕೆಂದರೆ ಈ ವರ್ಷ 2026ರಲ್ಲಿ ಅತ್ಯಂತ ಭೀಕರವಾಗಿ ಅನೇಕ ನಾಯಕರಿಗೆ ಇದು ತೊಂದರೆಯನ್ನ ನೀಡ್ತಾ ಇರೋದ್ರಿಂದ ಈ ವರ್ಷ ತಮ್ಮ ಆರೋಗ್ಯದ ಕಡೆ ಮತ್ತು ನಿಮ್ಮ ಕಾಲಜ್ಞಾನವನ್ನ ಗ್ರಹಗತಿಗಳ ಆಧಾರದಿಂದ ನೋಡಿದಾಗ ಅನೇಕ ಭೀಕರ ಮಾರಣಾಂತಿಕ ಕಾಯಿಲೆಗಳು ಸಹ ನಿಮ್ಮನ್ನ ಬಾಧೆಗೊಳಿಸಬಹುದು. ಆದ್ದರಿಂದ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಒಲವನ್ನ ನೀಡ್ತಾ ಬನ್ನಿ. ಏಕೆಂದರೆ ನಿಮ್ಮ ಸೇವೆ ನಮ್ಮ ಭಾರತಕ್ಕೆ ಅಮೂಲ್ಯವಾದದ್ದು ಅನ್ನೋದನ್ನು ಸಹ ತಿಳಿಸ್ತಾ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಿ. ಇನ್ನು ಕಾಲಜ್ಞಾನದ ಪ್ರಕಾರ ಈ ಶ್ರೀಲಂಕಾ, ಮಯನ್ಮಾರ್, ಅಂಡಮಾನ್ ನಿಕೋಬಾರ್, ಇಂಡೋನೇಷ್ಯಾದಂತಹ
ಅನೇಕ ದ್ವೀಪ ರಾಷ್ಟ್ರಗಳಿಗೆ ಈ ವರ್ಷ ಅತ್ಯಂತ ಭೀಕರವಾದ ಚಂಡಮಾರುತಗಳು, ಸುನಾಮಿಯಂತಹ ತೊಂದರೆಗಳನ್ನು ಸಹ ತೋರಿಸ್ತಾರಿಂದ ಅಲ್ಲಿನ ಜನತೆ ಇರಲಿ, ಅಲ್ಲಿನ ಸರ್ಕಾರಗಳು ಆದಷ್ಟು ಮುಂಜಾಗ್ರತೆಯ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಬರುವ ಅಪಾಯಗಳಿಂದ ಪಾರಾಗಬಹುದು ಅಂತಂದೂ ಸಹ ತಿಳಿಸ್ತಾ ಇದ್ದೀವಿ. ಇನ್ನು ಈ 2026ರಲ್ಲಿ ರೈತಾಪಿ ವರ್ಗದವರು ಯಾವ ಬೆಳೆಯನ್ನು ಬೆಳೆಯೋದರಿಂದ ಸೂಕ್ತ ಅನ್ನೋದನ್ನ ಕಾಲಜ್ಞಾನದಲ್ಲಿ ನೋಡಿದಾಗ ರಾಗಿ, ಜೋಳ, ಭತ್ತ, ಮೆಕ್ಕೆಜೋಳ ಮತ್ತು ಹಸಿರು ತರಕಾರಿಗಳು, ಟೊಮೆಟೊ, ಈರುಳ್ಳಿ, ಮೆಣಸಿನಕಾಯಿಗಳು, ಮೆಂತ್ಯ, ಪಾಲಕ್, ಕೊತ್ತಂಬರಿಗಳು, ಕರ್ಬೂಜ ಹಣ್ಣು, ದ್ರಾಕ್ಷಿ ಹಣ್ಣುಗಳು, ಟೊಮೊಟೊನಂತಹ ಮತ್ತು ಔಷಧೀಯ ಸಸ್ಯಗಳು ಅಂತಂದರೆ ಅರಿಶಿಣ ಇರಲಿ, ಶುಂಠಿ ಇರಲಿ ಮತ್ತು ಎಣ್ಣೆ ಬೀಜಗಳು ಇರಲಿ, ಕಡಲೆಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಮತ್ತು ಎಳ್ಳಿನಿಂದ ಉತ್ಪನ್ನ ಆಗುವ ಅಂತಹ ಎಳ್ಳು ಮತ್ತು ಉದ್ದು, ಸೋಯಾಬೀನ್, ಸಾಸಿವೆ ಮತ್ತು ಅಶ್ವಗಂಧ, ತುಳಸಿ, ಶತಾವರಿ ಮತ್ತು ಇಂತಹ ಔಷಧೀಯ ಗುಣಗಳನ್ನುಳ್ಳ ಸಸ್ಯಗಳನ್ನು ಬೆಳೆಯುವುದರಿಂದ ಉತ್ತಮವಾದ ಲಾಭವನ್ನು ಸಹ ಈ ವರ್ಷ ರೈತಾಪಿ ವರ್ಗ ಪಡೆಯಬಹುದಾಗಿದೆ. ಇಂತಹ ಬೆಳೆಗಳನ್ನು ಬೆಳೆಯುವುದರಿಂದನೂ ಸಹ ಮತ್ತು ತೆಂಗುಗಳನ್ನು ಮತ್ತು ಬಾಳೆಯನ್ನು ಸಹ ಬೆಳೆಯುವುದು, ಇದರಿಂದನೂ ಸಹ ಅತ್ಯಧಿಕ ಲಾಭಗಳನ್ನು ಪಡಿತಾ ಹೋಗ್ತಾರೆ. ಆದಷ್ಟು ಅಡಿಕೆಯ ಬೆಳೆಗಾರರು ಸ್ವಲ್ಪ ಹವಾಮಾನಗಳನ್ನು ಮತ್ತು ನಿಮ್ಮ ರೈತಾಪಿ ಅಧಿಕಾರಿಗಳನ್ನು, ಅಗ್ರಿಕಲ್ಚರಲ್ನಲ್ಲಿರುವ ಅಧಿಕಾರಿಗಳನ್ನು ಸಂಪರ್ಕವನ್ನು ಮಾಡಿ ಮುಂದಿನ ಬೆಳೆಗಳನ್ನು ನೀವು ಬೆಳೆಯೋದು ಸೂಕ್ತ. ಏಕೆಂದರೆ ಕಾಲಜ್ಞಾನದಲ್ಲಿ ಸ್ವಲ್ಪ ಅಡಿಕೆ ಬೆಳೆಗಾರರಿಗೆ ತೊಂದರೆ ಉಂಟಾಗುವಂತಹ ಸೂಚನೆಗಳನ್ನು ನೀಡ್ತಾ ಇರೋದ್ರಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಮತ್ತು ಈ ವರ್ಷದಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಉದ್ಯೋಗವನ್ನು ಪ್ರಾರಂಭಿಸುವಂತಹ ಯುವಕರಿಗೆ ಈ ವರ್ಷ ಅತ್ಯಂತ ಶುಭದಾಯಕವಾಗಿರುತ್ತೆ. ಏಕೆಂತಂದರೆ ಈ ವರ್ಷದಲ್ಲಿ ಪ್ರಾರಂಭ ಮಾಡುವಂತಹ ಯಾವುದೇ ಸಿಂಹರಾಶಿಯ, ಕರ್ಕ ರಾಶಿಯ ಮತ್ತು ಮಕರ ರಾಶಿಯ ಮತ್ತು ಕುಂಭ ಮತ್ತು ವೃಶ್ಚಿಕ ರಾಶಿಯ ಯುವಕರು ಮತ್ತು ಯುವತಿಯರು, ವೃಷಭ ರಾಶಿಯವರು ಮತ್ತು ಮೇಷರಾಶಿಯವರು ಸಹ ಪ್ರಾರಂಭವನ್ನು ಮಾಡಬೇಕು ಅಂತಂದರೆ ಖಂಡಿತ ಈ ವರ್ಷದಲ್ಲಿ ಪ್ರಾರಂಭ ಮಾಡಿದ್ದೇ ಆದರೆ ಅಂತಹ ಉದ್ಯೋಗಗಳು ಸಲಿಲಿತವಾಗಿ ಮುಂದುವರ್ಕೊಂತ ಹೋಗುತ್ತೆ. ಆದ್ದರಿಂದ ಇಂತಹ ಶುಭ ಸಮಯವನ್ನು ಪ್ರತಿಯೊಬ್ಬ ಯುವಕ ಯುವತಿಯರು ಸಹ ಕೆಲಸಕ್ಕೆಂದು ಕೂರದಲೇ ನೀವುಗಳೇ ಕೆಲಸವನ್ನು ಪ್ರಾರಂಭಿಸಿ ಅನೇಕರಿಗೆ ಕೆಲಸವನ್ನು ಕೊಡುವಂತಾಗಲಿ ಅಂತಂದೂ ಸಹ ಶ್ರೀಪೀಠದಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ಇನ್ನು ಈ 2026ರಲ್ಲಿ ಬಹುಮುಖ್ಯವಾದದ್ದು ನಮ್ಮ ಭಾರತಕ್ಕೆ ಅಂತಂದರೆ ಈ ಯುವ ಪ್ರತಿಭೆ. ಹೀಗಾಗಿ ಎಲ್ಲ ಯುವ ಪ್ರತಿಭೆ ಕೆಲಸಕ್ಕೋಸ್ಕರನೇ ಕಾಯ್ತಾ ಇರೋದಕ್ಕಿಂತ ಮುಂಚಿತವಾಗಿ ಈ ವರ್ಷ ಅನೇಕ ಗ್ರಹಗಳ ಶನಿ ಮತ್ತು ರಾಹುವಿನ ಮತ್ತು ಗುರುಬಲದಿಂದ ಅನೇಕವಾದ ರಾಜಯೋಗಗಳನ್ನು ನಿರ್ಮಾಣ ಮಾಡ್ತಾ ಇದೆ ಯುವಕರೇ. ಇಂತಹ ಕಾಲದಲ್ಲಿ ಕಾಲಜ್ಞಾನದಿಂದ ನಾವು ಏನಪ್ಪ ಮಾಡಬಹುದು ಅಂತಂದರೆ, ನೀವು ಕೆಲಸಕ್ಕೋಸ್ಕರ ಕಾಯ್ತಲೇ ನಿಮ್ಮಲ್ಲಿರುವ ಪ್ರತಿಭೆಯನ್ನೇ ಉಪಯೋಗವನ್ನು ಮಾಡಿಕೊಂಡು ಸ್ವಂತ ಉದ್ಯೋಗವನ್ನು, ಸ್ವಂತ ಕೆಲಸವನ್ನು ನೀವುಗಳು ಪ್ರಾರಂಭವನ್ನು ಮಾಡಿ ಅನೇಕರಿಗೆ ನೀವುಗಳೇ ಸಹ ಕೆಲಸವನ್ನು ನೀಡಬಹುದಂತಾದ ಯೋಗಗಳು ಪ್ರಾರಂಭ ಆಗ್ತಾ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಈ ವರ್ಷದಲ್ಲಿ ಸಂಕಲ್ಪವನ್ನು ಮಾಡಿ ಏನಪ್ಪ ಅಂತಂದರೆ, ನಾವುಗಳೇ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು ಮತ್ತು ಅನೇಕರಿಗೆ ನಾವುಗಳು ಉದ್ಯೋಗವನ್ನು ನೀಡ್ತೀನಿ ಅನ್ನೋ ಒಂದು ಸಂಕಲ್ಪವನ್ನು ಪ್ರತಿಯೊಬ್ಬರೂ ಮಾಡಿ. ಅಂತಹ ಸಂಕಲ್ಪದ ಹಿಂದೆ ನಾವುಗಳು ಸಹ ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ಖಂಡಿತ ನಿಮ್ಮ ಉದ್ಯೋಗ ಸುಲಲಿತವಾಗಿ ವ್ಯಾಪಾರ ಅಭಿವೃದ್ಧಿಯಾದತ್ತ ಮುಂದೆ ಸಾಗಲಿ ಅಂತಂದು ನಾವುಗಳು ಸಹ ಪ್ರಾರ್ಥನೆಯನ್ನ ಮಾಡ್ತೀವಿ ಅಂತನೂ ಸಹ ತಿಳಿಸ್ತಾ ಇದ್ದೀವಿ. ಆದಷ್ಟು ನಮ್ಮ ಭಾರತೀಯರಲ್ಲಿ, ಕರ್ನಾಟಕದವರಲ್ಲಿ ನಮ್ಮ ಸನಾತನ ಪರಂಪರೆಯ ರೀತಿಯಲ್ಲಿ ಆರೋಗ್ಯದ ಕಡೆ ತಾವುಗಳು ಬದಲಾವಣೆಯನ್ನ
ಕಂಡುಕೊಳ್ಳಿ. ಏಕೆಂದರೆ ನಿಮ್ಮ ಆರೋಗ್ಯದಲ್ಲಿ ಉಂಟಾಗ್ತಾ ಇರುವ ಹಲವಾರು ಬದಲಾವಣೆಗಳಿಂದ ಯಾಕಪ್ಪ ತಿಳಿಸ್ತಾ ಇದ್ದೀನಿ ಅಂತಂದರೆ, ಕಾಲಜ್ಞಾನದಲ್ಲಿ ಗ್ರಹಗತಿಗಳ ಆಧಾರದಿಂದ ನೋಡಿದಾಗ ಅತಿ ಹೆಚ್ಚಿನ ಮಾನವನ ಆಯಸ್ಸು ಕ್ಷೀಣವಾಗ್ತಾ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮಲ್ಲಿರುವ ಆಹಾರ ಪದ್ಧತಿ. ಆದ್ದರಿಂದ ಪ್ರತಿಯೊಬ್ಬರಿಗೂ ಸಹ ತಿಳಿಸ್ತಾ ಇದ್ದೀವಿ, ಇಂತಹ ಕೆಮಿಕಲ್ ಯುಕ್ತ ಆಹಾರಗಳಿಂದ ಹೊರಬನ್ನಿ. ಅನೇಕರು ನೋಡಿ, ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಸಹ ಕ್ಯಾನ್ಸರ್ನಂತಹ ಮಹಾಮಾರಿಗೆ, ಹಾರ್ಟ್ ಅಟ್ಯಾಕ್ ಅಂತಂದೇಳಿ ಚಿಕ್ಕ ಮಕ್ಕಳಿನಲ್ಲಿ ಕಾಣಿಸ್ತಾ ಇದೆ. ನೋಡಿ, ಮನುಷ್ಯನ ದುರಾಸೆಯಿಂದ ಪ್ರತಿಯೊಬ್ಬ ಒಂದು ವಸ್ತುಗಳನ್ನಲ್ಲೂ ನಾವು ಏನನ್ನ ಕಲಬೆರಕೆಯನ್ನು ಉಂಟು ಮಾಡ್ತಾ ಇದ್ದೀವಿ. ಕಲಬೆರಕೆಯಾದ ವಸ್ತುಗಳೇ ಇಂದು ಸಿಗ್ತಾ ಇದ್ದೀವಿ ಎಲ್ಲ ಕಡೆನೂ ಸಹ. ಆದ್ದರಿಂದ ಎಲ್ಲರನ್ನಲ್ಲೂ ಸಹ ತಿಳಿಸ್ತಾ ಇದ್ದೀವಿ, ನೀವು ಮಾಡ್ತಾ ಇರೋ ಈ ಕಲಬೆರಕೆ ಮುಂದೊಂದು ದಿನ ನಿಮಗೇ ಸಹ ತಿರುಗಿ ಬರುತ್ತೆ. ಅದಕ್ಕೋಸ್ಕರನೇ ಶಾಸ್ತ್ರ ಹೇಳುತ್ತೆ, ನಾವು ಏನನ್ನ ಕೊಡ್ತೀವೋ ಅದು ನಮಗೆ ವಾಪಸ್ ಬರುತ್ತೆ ಅಂತಂದು ಹೇಳುತ್ತೆ. ಆದ್ದರಿಂದ ಇನ್ನು ಮುಂದಿನಾದ್ರೂ ತಿನ್ನೋ ಪದಾರ್ಥಗಳಲ್ಲಿ ಕಲಬೆರಕೆ ಬೇಡಪ್ಪ. ಇದರಿಂದ ಅನೇಕರಿಗೆ ತೊಂದರೆಗಳುಂಟಾಗ್ತಾ ಹೋಗುತ್ತೆ. ಪ್ರತಿಯೊಬ್ಬರನ್ನಲ್ಲೂ ಸಹ ಆರೋಗ್ಯದ ತೊಂದರೆಗಳು ಉಂಟಾಗ್ತಾ ಹೋಗುತ್ತೆ. ಇದರಿಂದ ಆ ಶಾಪ ಯಾರು ಕಲಬೆರಕೆಯನ್ನ ಮಾಡ್ತಿರಲ್ಲ ಅವರಿಗೆ ತಟ್ಟೇ ತಟ್ಟುತ್ತೆ. ಭಗವಂತ ಅವರನ್ನೂ ಸಹ ಬಿಡೋಲ್ಲ. ಯಾಕಂದ್ರೆ ನೀವು ಯೋಚನೆಯನ್ನ ಮಾಡಿ ಕಲಬೆರಕೆಯನ್ನ ಮಾಡ್ತಿರಲ್ಲ, ನೀವು ಈ ಜಗತ್ತಿನಲ್ಲಿ ಶಾಶ್ವತನ? ಆ ಒಂದು ಪ್ರಶ್ನೆಯನ್ನ ಪ್ರತಿಯೊಬ್ಬ ಕಲಬೆರಕೆಯನ್ನ ಮಾಡುವಂತಹ ಆಸೆ ಇರಲಿ, ಆದರೆ ದುರಾಸೆಗೆ ಹೋಗಬಾರದು. ಆದ್ದರಿಂದಲೇ ಈ 2026 ಮಹತ್ವವನ್ನ ನಿಮಗೆ ಅಷ್ಟು ಸಂಖ್ಯಾಶಾಸ್ತ್ರದಲ್ಲಿ ನಾವು ವಿವರಣೆಯನ್ನ ನೀಡಿದ್ದು. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಯೋಚನೆಯನ್ನ ಮಾಡಿ, ಈ ಕಲಬೆರಕೆಯುಕ್ತವಾದ ಆಹಾರಗಳು ಬೇಡ. ಯಾಕಂದ್ರೆ ಎಷ್ಟೋ ಜನರು ಕ್ಯಾನ್ಸರ್ನಿಂದ ಹಿಡಿದು ಹಲವಾರು ಇಂತಹ ರೋಗಗಳಿಗೆ ತುತ್ತಾಗ್ತಾ ಹೋಗ್ತಾ ಇದ್ದಾರೆ. ನೋಡಿ, ಚಿಕ್ಕ ಮಕ್ಕಳಿನಲ್ಲೇ ನಾವು ಗಮನಿಸ್ತಾ ಇದ್ದೀವಿ, ಅದು ಫ್ಯಾಟಿ ಲಿವರ್ ಅಂತಂದೇಳಿ ಈಗಲಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಇದೆಲ್ಲ ಕಾರಣ ಏನು? ನಾವು ತಿಂತಾ ಇರುವ ಈ ಕಲಬೆರಕೆಯುಕ್ತ ಕೆಮಿಕಲ್ ಯುಕ್ತ ಆಹಾರಗಳು. ಆದ್ದರಿಂದ ಇಂತಹ ಕೆಮಿಕಲ್ಗಳಿಂದ ಹೊರಗಡೆ ಬಂದು ಆನಂದವಾಗಿ ಆಹಾರದ ಕ್ರಮವನ್ನ ನಾವು ಅನುಭವಿಸಬೇಕು ಮತ್ತು ಅದರಿಂದ ಆನಂದಯುತವಾಗಿ ಜೀವನವನ್ನ ನಡೆಸ್ತಾ ಹೋಗಬೇಕು. ಹಾಗಾದಾಗ ಮಾತ್ರ ಜೀವನಕ್ಕೆ ಒಂದು ಸಂತೃಪ್ತಿಯ ಮೆರುಗು ಸಿಗುತ್ತೆ ಅಂತಂದು ಸಹ ನಿಮಗೆ ತಿಳಿಸ್ತಾ ಇದ್ದೀವಿ. ಆದಷ್ಟು ಇದರ ಬಗ್ಗೆ ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಗಮನವನ್ನ ಕೊಡುವುದು ಸೂಕ್ತ. ಆಯಾ ಅಧಿಕಾರಿಗಳು ಸಹ. ಯಾಕಂದ್ರೆ ಬೇರೆ ಇದರೊಳಗೆ ಏನಾದ್ರೂ ಆಗಲಿ, ಆದರೆ ತಿನ್ನುವ ವಸ್ತುಗಳ ಮೇಲೇನೆ ಮಾರಕ ಆಯ್ತಂದ್ರೆ ಮುಂದಿನ ನಮ್ಮ ಯುವ ಪೀಳಿಗೆಯ ಆಯುಷ್ಯನ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ಏನಾಗುತ್ತೆ? ನಮ್ಮ ದೇಶದ ಮೇಲೆ ಪರಿಣಾಮ ಉಂಟಾಗುತ್ತೆ. ಆದ್ದರಿಂದ ಒಂದು ಗಟ್ಟಿಯಾದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಶಿಸ್ತಿನ ಕ್ರಮವನ್ನ ತೆಗೆದುಕೊಂಡು ಬಂತಂದ್ರೆ ಮುಂದೆ ಇಂತಹ ಎಲ್ಲದನ್ನ ತಡೆಗಟ್ಟಬಹುದು. ಆದರೆ ಯಾವ ಸರ್ಕಾರ ಬಂದ್ರೂ ಸಹ ಕಣ್ಮುಚ್ಚಿ ಕುಳಿತುಕೊಂಡಿರುತ್ತೆ. ಆದ್ದರಿಂದ ಬೇಡಪ್ಪ ಅಂತಂದು ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ, ಇಂತಹ ಯಾವುದೇ ಆಹಾರದ ಮೇಲೆ ಆಗ್ತಾ ಇರುವ ಕಲಬೆರಕೆಯನ್ನ ಕಟ್ಟುನಿಟ್ಟಾಗಿ ನೀವು ನಿಲ್ಲಿಸಿದ್ದೆ ಆದರೆ ಪ್ರತಿಯೊಬ್ಬ ಜೀವಿಗಳ ಪುಣ್ಯ ನಿಮ್ಮ ಮೇಲೆ ಸಿಗುತ್ತೆ, ನಿಮಗೆ ಅನುಗ್ರಹ ಆಶೀರ್ವಾದ ಸಿಗುತ್ತೆ. ಇದರಿಂದ ನಿಮ್ಮೆಲ್ಲ ಸರ್ಕಾರಕ್ಕೆ ಒಳ್ಳೆಯದಾಗುತ್ತೆ ಅಂತಂದೂ ಸಹ ತಿಳಿಸ್ತಾ ಇದ್ದೀವಿ. ತಮಿಳುನಾಡಿನಲ್ಲಿ ಉತ್ತಮವಾಗಿ ಕಲಾಕ್ಷೇತ್ರದಲ್ಲಿ ಹೆಸರು ಮಾಡಿರುವಂತಹ, ತನ್ನದೇ ಆದ ಛಾಪನ್ನು ಮೂಡಿಸಿರುವಂತಹ ಶ್ರೀಯುತ ಜೋಸೆಫ್ ವಿಜಯ್ ಚಂದ್ರಶೇಖರ್ ಅಥವಾ ಖ್ಯಾತ ಚಲನಚಿತ್ರ ನಟರಾದ ವಿಜಯ್ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಕಾಲಜ್ಞಾನದ ಮತ್ತು ಗ್ರಹಗತಿಗಳ ಆಧಾರದಿಂದ ಉತ್ತಮ ಸ್ಥಾನ ರಾಜಕೀಯದಲ್ಲಿ ಪ್ರಾಪ್ತಿಯಾಗಲಿದೆ ಅಂತಂದೂ ಸಹ ತಿಳಿಸುತ್ತಾ, ಆದಷ್ಟು ನಮ್ಮ ಭಾರತೀಯ ಸನಾತನ ಪರಂಪರೆಯನ್ನ ಗೌರವಿಸಿ ಉಳಿಸಿಕೊಂಡು ಹೋಗುವಂತಹ ಜವಾಬ್ದಾರಿಯೂ ಸಹ ತಮಗೆ, ಸನಾತನ ಪರಂಪರೆಯನ್ನು ಆದಷ್ಟು ಉಳಿಸಿ ಬೆಳೆಸುವಂತಹ ಕಾರ್ಯ ನಿಮ್ಮ ಮೇಲೂ ಇದೆ. ಆದ್ದರಿಂದ ಉತ್ತಮ ಸ್ಥಾನ ಸಿಗುತ್ತೆ. ಆದರೆ ತಾಯ್ನಾಡಿನ ಸಂಸ್ಕೃತಿಯನ್ನ ಯಾವತ್ತೂ
ಮರೆಯಬಾರದು. ಏಕೆಂತಂದರೆ ಮೂಲ ಬೇರನ್ನ ಯಾರೂ ಮರೆಯಕೂಡದು ಅಂತಂದೂ ಸಹ ತಿಳಿಸ್ತಾ ಇದ್ದೀವಿ. ಆದರೆ ಕಾಲಜ್ಞಾನದ ಪ್ರಕಾರ ಉತ್ತಮವಾದ ಸ್ಥಾನ ರಾಜಕೀಯ ರಂಗದಲ್ಲಿ ಸಿಗುತ್ತದೆ ಅಂತಂದೂ ಸಹ ತಿಳಿಸ್ತಾ ಇದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾದ ಶ್ರೀ ಮಮತಾ ಬ್ಯಾನರ್ಜಿಯವರು ಸಹ ಆದಷ್ಟು ಸಹ ನಮ್ಮ ಭಾರತೀಯ ಸಂಸ್ಕೃತಿಯ ಸನಾತನ ಪರಂಪರೆಯನ್ನ ಗೌರವಿಸಿ ಮತ್ತು ಬೆಳೆಸುವುದು ಸೂಕ್ತ. ಇಲ್ಲ ಅಂತಂದ್ರೆ ಮುಂದೊಂದು ದಿನ ಸನಾತನ ಧರ್ಮೋ ರಕ್ಷತಿ ರಕ್ಷಿತ ಅಂತಂದೂ ಸಹ ಇಡೀ ವಿಶ್ವದಲ್ಲಿ ಎಲ್ಲ ಕಡೆಯೂ ಸಹ ಹೇಳ್ತಾ ಹೋಗುತ್ತೆ. ಆದ್ದರಿಂದ ಆದಷ್ಟು ಧರ್ಮವನ್ನ, ನಿಮ್ಮ ದೇಶದ ಗೌರವವನ್ನ ಗೌರವಿಸಿ ಅದನ್ನ ಬೆಳೆಸಲಿಕ್ಕೆ ಅನುವು ಮಾಡಿಕೊಡ್ಬೇಕು. ಇಲ್ಲ ಅಂತಂದ್ರೆ ಮುಂದೊಂದು ದಿನ ಆ ಧರ್ಮವೇ ನಿಮ್ಮನ್ನ ನಾಶ ಮಾಡಿಬಿಡುತ್ತೆ. ಆದ್ದರಿಂದ ಆದಷ್ಟು ನೀವು ಧರ್ಮದ ಬಗ್ಗೆ ಒಲವನ್ನ ನೀಡುವುದು ಸೂಕ್ತ. ಇಲ್ಲ ಅಂತಂದ್ರೆ ಮುಂದೊಂದು ದಿನ ಹಿನ್ನಡೆಗಳು ನಿಮ್ಮ ರಾಜಕೀಯ ಕ್ಷೇತ್ರದಲ್ಲೂ ಉಂಟಾಗಬಹುದು. ಆದ್ದರಿಂದ ಈಗಲಾದ್ರೂ ಸಹ, ಏಕೆಂದರೆ ಒಂದು ಹೆಣ್ಣು ಅಂತಂದ್ರೆ ಆ ಆದಿಶಕ್ತಿಯ ಸಮಾನ. ಆದ್ದರಿಂದ ಇನ್ನು ಮುಂದೆ ಆದ್ರೂ ಎಚ್ಚೆತ್ತುಕೊಂಡು ನಮ್ಮ ಸನಾತನ ಪರಂಪರೆಯನ್ನ ಗೌರವಿಸಿ ಮತ್ತು ಅದನ್ನ ಬೆಳೆಸುವುದಕ್ಕೆ ಪ್ರಯತ್ನವನ್ನ ಮಾಡುವುದರಿಂದ ರಾಜಕೀಯದಲ್ಲಿ ಉತ್ತಮ ಸ್ಥಾನಗಳು ಸಿಗ್ತಾ ಹೋಗ್ತವೆ. ಇಲ್ಲ ಅಂತಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಹೀನಾಯ ಸೋಲುಗಳು ಸಹ ಅನುಭವಿಸಬೇಕಾಗುತ್ತೆ ಅಂತಂದೂ ಸಹ ಕಾಲಜ್ಞಾನ ತಿಳಿಸ್ತಾ ಇರೋದ್ರಿಂದ ಸೂಕ್ತ ಗುರುಗಳ ಮಾರ್ಗದರ್ಶನವನ್ನ ತೆಗೆದುಕೊಂಡು ಉನ್ನತವಾಗಿ ಸನಾತನ ಪರಂಪರೆಯಲ್ಲಿ ಮುನ್ನಡೆಯಿರಿ. ಮುಂದೆ ಸಿಗುವಂತಹ ಲಾಭಗಳನ್ನ ಇಡೀ ದೇಶಕ್ಕೆ ಸಮರ್ಪಣೆಯನ್ನ ಮಾಡಿ. ಬ್ರೆಜಿಲ್ನ ಅಧ್ಯಕ್ಷರು ಸಹ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಕಾಲಜ್ಞಾನದ ಪ್ರಕಾರ ಬ್ರೆಜಿಲ್ನಲ್ಲಿ ಅನೇಕ ರೀತಿಯಿಂದ ಯುದ್ಧ ಭೀತಿಗಳು ಮತ್ತು ಮಾರಣಾಂತಿಕ ರೋಗಗಳ ಲಕ್ಷಣಗಳು ಮತ್ತು ವಿಧ್ವಂಸಕ ಕೃತ್ಯಗಳು, ಹಿಂಸಾಚಾರ ಘಟನೆಗಳು ಸಹ ದೇಶದಲ್ಲಿ ನಡೆಯುವುದರಿಂದ ಸೂಚಿಸ್ತಾ ಇರೋದ್ರಿಂದ ಆದಷ್ಟು ಎಚ್ಚರಿಕೆಯನ್ನ ವಹಿಸಿ. ಅದೇ ರೀತಿ ಕೆನಡಾದ ಅಧ್ಯಕ್ಷರು ಸಹ ಆದಷ್ಟು ನಿಮ್ಮ ಪ್ರಜೆಗಳ ಹಿತ ಸಂರಕ್ಷಣೆಯನ್ನ ಮಾಡುವುದು ಸೂಕ್ತ. ಏಕೆಂದರೆ ಕಾಲಜ್ಞಾನದಲ್ಲಿ ಗ್ರಹಗತಿಗಳ ಆಧಾರದಿಂದ ಕೆನಡಾದಲ್ಲಿರುವ ನಮ್ಮ ಸನಾತನ ಹಿಂದೂಗಳಿಗೆ ತೊಂದರೆಯುಂಟಾಗುತ್ತೆ ಅಂತಂದೂ ಸಹ ತೋರಿಸ್ತಾ ಇದ್ರಿಂದ, ಏಕೆಂದರೆ ನವಾಂಶದಲ್ಲಿ ಗುರು ಮತ್ತು ಶನಿಯ ಚಲನೆಗಳಿಂದ ಅಂದರೆ ಸನಾತನ ಪರಂಪರೆಯ ಹಿಂದೂಗಳಿಗೆ ಆದಷ್ಟು ಪ್ರಾಣ ಬೆದರಿಕೆಗಳು ಉಂಟಾಗ್ತಾ ಇರೋದ್ರಿಂದ ಅಲ್ಲಿನ ಕೆನಡಾದ ಅಧ್ಯಕ್ಷರುಗಳು ಸಹ ಮತ್ತು ಕೆನಡಾದ ಸರ್ಕಾರಿ ಅಧಿಕಾರಿಗಳು ಸೂಕ್ತ ಭದ್ರತೆಯನ್ನ ನಮ್ಮ ಹಿಂದೂಗಳಿಗೆ ಒದಗಿಸುವುದು ಸೂಕ್ತ. ಇಲ್ಲ ಅಂತಂದ್ರೆ ಕೆನಡಾ ದೇಶದಲ್ಲಿ ಹಿಂಸಾತ್ಮಕ ಕೋಲಾಹಲಗಳು ಸಹ ಉಂಟಾಗುವಂತಹ ಘಟನೆಗಳು ನಡೆಯುವಂತಹ ಸೂಚನೆಗಳು ಮತ್ತು ಹಿಂದೂ ದೇವಾಲಯಗಳಿಗೆ ಮತ್ತು ಹಿಂದೂ ಪ್ರಜೆಗಳಿಗೆ ಅನಾಹುತಗಳು ಉಂಟಾಗುವಂತಹ ಸೂಚನೆಗಳು, ಸಾಧ್ಯತೆಗಳು ಸಹ ಹೆಚ್ಚಾಗಿವೆ. ರಷ್ಯಾದ ಅಧ್ಯಕ್ಷರು ಸಹ ಎಚ್ಚರವನ್ನ ವಹಿಸುವುದು ಸೂಕ್ತ. ಏಕೆಂತಂದ್ರೆ ನಿಮ್ಮ ಮೇಲೆ ಅನೇಕ ರೀತಿಯಿಂದ ಶತ್ರು ರಾಷ್ಟ್ರಗಳು ಸಹ ಪ್ರಾಣಕ್ಕೆ ಸಂಚನ್ನು ತರುವಂತಹ ಅನೇಕ ಕುತಂತ್ರ ಬುದ್ಧಿಗಳನ್ನು ಸಹ ಮಾಡ್ತಾ ಇರೋದ್ರಿಂದ ಆದಷ್ಟು ರಷ್ಯಾದ ಅಧ್ಯಕ್ಷರು ಸಹ ತಮ್ಮ ರಕ್ಷಣಾ ವಲಯವನ್ನ ಅತಿ ಹೆಚ್ಚಿನ ಭದ್ರತೆಯನ್ನ ಮಾಡುವುದು ಸೂಕ್ತ. ದಕ್ಷಿಣ ಕೊರಿಯಾದ ಅಧ್ಯಕ್ಷರುಗಳು ಮತ್ತು ಉತ್ತರ ಕೊರಿಯಾದ ಅಧ್ಯಕ್ಷರು ಸಹ ಆದಷ್ಟು ಎಚ್ಚರಿಕೆಯನ್ನ ವಹಿಸುವುದು ಸೂಕ್ತ. ಈ ವರ್ಷದಲ್ಲಿ ಯುದ್ಧ ಭೀತಿಗಳು ಸಹ ಕಾಣ್ತಾ ಇರೋದ್ರಿಂದ ಆದಷ್ಟು ಎಚ್ಚರಿಕೆಯನ್ನ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾದ ಅಧ್ಯಕ್ಷರುಗಳು ವಹಿಸುವುದು ಸೂಕ್ತ. ಇದರ ಜೊತೆಯಲ್ಲಿ ನ್ಯೂಜಿಲೆಂಡ್ ಇರ್ಬೋದು, ಇನ್ನ ಸ್ವೀಡನ್, ನಾರ್ವೆ, ಡೆನ್ಮಾರ್ಕ್, ಫಿನ್ಲ್ಯಾಂಡ್ ಮತ್ತು ನೆದರ್ಲ್ಯಾಂಡ್ಸ್, ಬೆಲ್ಜಿಯಂ ಮತ್ತು ಸ್ಪೇನ್, ಪೋರ್ಟುಗಲ್, ಗ್ರೀಸ್, ಪೋಲೆಂಡ್ನಂತಹ ದೇಶಗಳಲ್ಲಿ ಅನೇಕ ರೀತಿಯಿಂದ ಭೂಕಂಪ, ಸುನಾಮಿಗಳು, ಅತ್ಯಂತ ಶೀತ ವಲಯದ ಅನುಭವಗಳು, ಹಿಮಪಾತಗಳು, ಮೇಘಸ್ಫೋಟಕದಂತಹ ಅತ್ಯಂತ ಅನೇಕ ಪ್ರಾಕೃತಿಕ ವಿಕೋಪಗಳಂತಹ ಮತ್ತು ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್, ಪೋರ್ಟುಗಲ್, ಗ್ರೀಸ್ನಲ್ಲಿ ಹಿಂಸಾತ್ಮಕ ಕೃತ್ಯಗಳು ಸಹ ನಡೆಯುವಂತಹ ಸೂಚನೆಗಳನ್ನು ಸಹ
ಕೊಡ್ತಾರಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಇದರ ಜೊತೆಯಲ್ಲಿ ಸ್ವಿಟ್ಜರ್ಲ್ಯಾಂಡ್ನಲ್ಲೂ ಸಹ ಆದಷ್ಟು ಉದ್ಯೋಗಿಗಳು ಸಹ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಫಿಲಿಪೈನ್ಸ್ ಮತ್ತು ಇಂಡೋನೇಷ್ಯಾದಂತಹ ದೇಶಗಳು ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಏಕೆಂದರೆ ಕಾಲಜ್ಞಾನದ ಪ್ರಕಾರ ಭೂಕಂಪನ ಭೀತಿ ಮತ್ತು ಅಗ್ನಿ ಅವಘಡಗಳು ಮತ್ತು ಸುನಾಮಿ, ಚಂಡಮಾರುತದಂತಹ ಅನೇಕ ಘಟನೆಗಳು ಸಹ ತೋರಿಸ್ತಾರಿಂದ ಆದಷ್ಟು ಇಂಡೋನೇಷ್ಯಾ ಮತ್ತು ನಾರ್ವೆ, ಸ್ವೀಡನ್ ಸಹ ಎಚ್ಚರಿಕೆಯನ್ನು ವಹಿಸಬೇಕು. ಮತ್ತು ಮಲೇಷಿಯಾದಲ್ಲಿ ಅತ್ಯಂತ ಮಾರಣಾಂತಿಕವಾದ ಬ್ಯಾಕ್ಟೀರಿಯಾದಿಂದ ಹರಡುವ ಅನೇಕ ರೋಗಗಳು ಸಹ ಕಾಡುವಂತಹ ಭೀತಿಗಳು ಇರುವುದರಿಂದ ಮಲೇಷಿಯಾ ಪ್ರಜೆಗಳಿರಬಹುದು ಮತ್ತು ಸಿಂಗಾಪುರದಂತಹ ಪ್ರಜೆಗಳು ಸಹ ಆದಷ್ಟು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಈ 2026ಕ್ಕೆ ನಮ್ಮ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಮತ್ತು ನಮ್ಮ ಎಲ್ಲ ಕರ್ನಾಟಕದ ಯುವ ಜನತೆಗೆ ಏನಪ್ಪ ಅಂತಂದರೆ ನಮ್ಮ ಎಲ್ಲ ಭಕ್ತರಿಂದ ಶಿಷ್ಯರೊಂದಕ್ಕೆಲ್ಲ ಒಂದು ಸಂದೇಶವನ್ನು ಶ್ರೀಪೀಠದಿಂದ ನೀಡುತ್ತಾ ಇದ್ದೀವಿ. ಅದು ಏನಂತಂದರೆ ವಿಶೇಷವಾಗಿ ನಾವು ಇಂದು ನಿಂತಿರುವ ಕಾಲಘಟ್ಟ ಪರೀಕ್ಷೆಯ ಕಾಲವೂ ಹೌದು, ಪುನರುತ್ಥಾನದ ಕಾಲವೂ ಹೌದು. ಇದು ಪರೀಕ್ಷೆಯ ಕಾಲವೂ ಹೌದು, ಪುನರುತ್ಥಾನದ ಕಾಲವೂ ಹೌದು. ನಮ್ಮೆಲ್ಲ ಪೂರ್ವಜರು ನಮ್ಮ ರಕ್ತದಲ್ಲಿ ನಡೆಸಿರುವ ಧರ್ಮ, ತ್ಯಾಗ ಮತ್ತು ತಪಸ್ಸಿನ ಬೀಜಗಳು ಈಗ ಫಲ ನೀಡಬೇಕಾದ ಸಮಯ ಬಂದಿದೆ ವೀಕ್ಷಕರೇ. ಏಕೆಂತಂದರೆ ಈ 2026 ಕೇವಲ ಕಾಲಗಣನೆಯ ಒಂದು ಸಂಖ್ಯೆ ಅಲ್ಲ ವೀಕ್ಷಕರೇ. ಏಕೆಂದರೆ ಇದು ಧರ್ಮದ ಪುನರುಜ್ಜೀವನದ, ಸಂಸ್ಕೃತಿಯ ಪುನಃಸ್ಥಾಪನೆಯ ಮತ್ತು ಯುವ ಶಕ್ತಿಯ ಉದಯದ ಸಂಕೇತವಾಗಿದೆ. ಏಕೆಂದರೆ ಧರ್ಮ ಎಂದರೆ ದೇವಾಲಯದ ಗಡಿಯೊಳಗೆ ಸೀಮಿತವಲ್ಲ. ಧರ್ಮ ಎಂದರೆ ಮನೆಯೊಳಗಿನ ಶುದ್ಧತೆ, ಸಮಾಜದ ಮೇಲಿನ ಕರ್ತವ್ಯ, ಮಾತಿನಲ್ಲಿರುವ ಸತ್ಯ ಮತ್ತು ನಡೆಯಲ್ಲಿರುವ ನೀತಿ ಅಂತಂದು ನಮ್ಮ ಹಿಂದಿನ ಗುರುಗಳು ಸಹ ಹೇಳ್ತಾ ಇದ್ರು. ಆದ್ದರಿಂದ ನಮ್ಮ ಎಲ್ಲ ಯುವ ಜನತೆಗೆ ನಾವುಗಳು ಏನಪ್ಪ ಅಂತಂದರೆ, ನೀವು ಕೇವಲ ಮುಂದಿನ ಪೀಳಿಗೆಯಲ್ಲ. ಏಕೆಂದರೆ ಎಲ್ಲರೂ ಏನು ಹೇಳ್ತಾರೆ, ಯುವಶಕ್ತಿ ಮುಂದಿನ ಪೀಳಿಗೆ ಅಂತಂದು. ಆದರೆ ನಮ್ಮ ಶ್ರೀಪೀಠ ನಾವುಗಳು ಏನಂತಂದು ಹೇಳ್ತಾ ಇದ್ದೀವಿ ಅಂತಂದರೆ, ನಮ್ಮ ಈ ಯುವ ಪೀಳಿಗೆ ಈ ಕ್ಷಣದ ನೇತೃತ್ವ. ನಿಮ್ಮ ಕೈಯಲ್ಲಿ ಶಕ್ತಿ ಇದೆ, ನಿಮ್ಮ ಬುದ್ಧಿಯಲ್ಲಿ ಜ್ಞಾನವಿದೆ, ನಿಮ್ಮ ಹೃದಯದಲ್ಲಿ ಭಕ್ತಿ ಇದೆ. ಅದನ್ನು ಸರಿಯಾದ ದಾರಿಯಲ್ಲಿ ಬಳಸಿದರೆ ಭಾರತವನ್ನು ಮತ್ತೆ ವಿಶ್ವಗುರುವಾಗಿಸಲು ಯಾರೂ ತಡೆಯಲಾರರು. ಆದ್ದರಿಂದ ನಮ್ಮ ಯುವ ಜನತೆ ಮುಂದುವರಿಯಬೇಕು. ಜ್ಞಾನವಿಲ್ಲದ ಶಕ್ತಿ ಅಪಾಯ, ಜ್ಞಾನವಿಲ್ಲದ ಶಕ್ತಿ ಅಪಾಯ, ಶಕ್ತಿ ಇಲ್ಲದ ಜ್ಞಾನ ವ್ಯರ್ಥ. ಜ್ಞಾನವಿಲ್ಲದ ಶಕ್ತಿ ಅಪಾಯವನ್ನು ತಂದುಕೊಡುತ್ತೆ, ಶಕ್ತಿ ಇಲ್ಲದ ಜ್ಞಾನ ವ್ಯರ್ಥವಾಗಿ ಹೋಗ್ಬಿಡುತ್ತೆ. ಆದ್ದರಿಂದ ಜ್ಞಾನಕ್ಕೆ ವಿನಯವನ್ನ ಸೇರಿಸಿ, ಶಕ್ತಿಗೆ ಸಂಯಮವನ್ನು ಸೇರಿಸಿ, ಭಕ್ತಿಗೆ ಸೇವೆಯನ್ನು ಸೇರಿಸೋಣ. ಈ 2026ರಲ್ಲಿ ನಮ್ಮ ಯುವ ಪೀಳಿಗೆ, ನಮ್ಮ ಪವರ್ ಟಿವಿಯ ಸಮಸ್ತ ವೀಕ್ಷಕರು ಏನಪ್ಪ ಮಾಡೋಣ ಅಂತಂದ್ರೆ, ಆಲಸ್ಯವನ್ನ ತ್ಯಜಿಸೋಣ, ಭಯವನ್ನ ಮೀರಿ ಸತ್ಯವನ್ನ ಧೈರ್ಯದಿಂದ ನುಡಿಯೋಣ. ನ್ಯಾಯಕ್ಕಾಗಿ ನಿಲ್ಲುವುದು ಧರ್ಮ. ಅಧರ್ಮದ ಎದುರು ಮೌನವೇ ಪಾಪವಾಗುತ್ತೆ. ಆದ್ದರಿಂದ ನಾವು ಬೇಡುವ ಕಾಲ ಕಳೆದಿದೆ. ನಾವು ಕಟ್ಟುವ, ನಿಲ್ಲುವ ಮತ್ತು ಮುನ್ನಡೆಯುವ ಕಾಲ ಈ 2026. ಆದ್ದರಿಂದ ದೇಶಭಕ್ತಿ ಘೋಷಣೆಯಲ್ಲಿ ಮಾತ್ರ ಸೀಮಿತವಾಗಬಾರದು, ಕರ್ತವ್ಯದಲ್ಲಿ ವ್ಯಕ್ತವಾಗಬೇಕು. ಅದು ಸಂಸ್ಕೃತಿ ಉಡುಪಿನಲ್ಲಿ ಅಲ್ಲ, ನಡತೆಯಲ್ಲಿ
ಪ್ರಕಾಶಿಸುವಂತಾಗಲಿ ಈ 2026ರಲ್ಲಿ. ಕರ್ನಾಟಕದ ಯುವ ಶಕ್ತಿಗೆ ನಮ್ಮ ಶ್ರೀಪೀಠದಿಂದ ಏನಪ್ಪ ಅಂತಂದ್ರೆ ನಿಮ್ಮ ನಡೆ ಶುದ್ಧವಾಗಲಿ. ನಮ್ಮ ಎಲ್ಲ ಪವರ್ ಟಿವಿಯ ವೀಕ್ಷಕರಿಗೂ ಸಹ ಈ 2026ರಲ್ಲಿ ಸಂದೇಶ ಏನಪ್ಪ ಅಂತಂದ್ರೆ ನಿಮ್ಮ ನಡೆ ಶುದ್ಧವಾಗಲಿ, ನಿಮ್ಮ ಕನಸುಗಳು ಉನ್ನತವಾಗಲಿ, ನಿಮ್ಮ ಜೀವನ ಸಮಾಜಕ್ಕೆ ದೀಪವಾಗಲಿ. ಒಬ್ಬ ಸಜ್ಜನ ಯುವಕನು ಎದ್ದರೆ ಒಂದು ಕುಟುಂಬ ಬೆಳೆಯುತ್ತದೆ ವೀಕ್ಷಕರೇ. ಒಬ್ಬ ಸಜ್ಜನ ಯುವಕ ಎದ್ದರೆ ಒಂದು ಕುಟುಂಬ ಬೆಳೆಯುತ್ತದೆ. 1000 ಸಜ್ಜನ ಯುವಕರು ಎದ್ದರೆ ಒಂದು ರಾಷ್ಟ್ರ ಉದಯವಾಗುತ್ತದೆ ವೀಕ್ಷಕರೇ. ಆದ್ದರಿಂದ ಧರ್ಮ ನಮ್ಮ ಶಕ್ತಿ, ಸಂಸ್ಕೃತಿ ನಮ್ಮ ಬೇರು, ಯುವ ಜನತೆ ನಮ್ಮ ಭವಿಷ್ಯವಾಗಿದೆ. ಆದ್ದರಿಂದ 2026ರಲ್ಲಿ ಪ್ರತಿಯೊಬ್ಬ ಭಕ್ತನು ಧರ್ಮವನ್ನು ಮಾತಿನಲ್ಲಿ ಅಲ್ಲ, ಜೀವನದಲ್ಲಿ ಅನುಭವಿಸುವ ಪ್ರತಿಜ್ಞೆಯನ್ನ ಮಾಡಬೇಕು. ಪ್ರತಿಯೊಬ್ಬ ಯುವಕ ಯುವತಿ ತಮ್ಮ ಜೀವನವನ್ನು ರಾಷ್ಟ್ರ ಸೇವೆಯ ಯಜ್ಞವಾಗಿಸಲಿ. ಪರಮಾತ್ಮನು ಎಲ್ಲರಿಗೂ ವಿವೇಕ ದೃಷ್ಟಿ, ಧೈರ್ಯದ ಹೃದಯ, ಸೇವೆಯ ಮನಸ್ಸು ಮತ್ತು ಸತ್ಯದ ಮೇಲೆ ಅಚಲ ನಿಷ್ಠೆಯನ್ನ ಗುರು ಸಿದ್ಧಲಿಂಗರು ಇಷ್ಟಗಾಮೇಶ್ವರಿಯು ಅನುಗ್ರಹಿಸಲಿ ಅನ್ನೋದು ನಮ್ಮ ಒಂದು ಸಂದೇಶ. ಈ 2026ರಲ್ಲಿ ನಾವುಗಳು ಈ ಸಂಕಲ್ಪವನ್ನ ಮಾಡೋಣ. ಏನಪ್ಪ ಅಂತಂದ್ರೆ ಸೋಲು ನಿಮ್ಮನ್ನು ನಿಲ್ಲಿಸುವುದಿಲ್ಲ, ಸೋಲು ನಿಮ್ಮನ್ನ ನಿಲ್ಲಿಸುವುದಿಲ್ಲ. ನೀವು ಸೋಲಿಗೆ ಒಪ್ಪಿಕೊಂಡಾಗ ಮಾತ್ರ ನೀವು ನಿಲ್ಲುತ್ತೀರಾ. ಏನಪ್ಪ ಅಂತಂದ್ರೆ ಯುವ ಜನತೆಗೆ ಹೇಳುವುದು, ಏಕೆಂದ್ರೆ ಈ 2025ರಲ್ಲಿ ನೀವುಗಳು ಎಂತಹ ಸೋಲುಗಳೇ ಇರಲಿ. ಆದ್ದರಿಂದ ನಮ್ಮ ಯುವ ಜನತೆ, ನಮ್ಮ ಎಲ್ಲ ವೀಕ್ಷಕರಿಗೂ ಏನಪ್ಪ ಹೇಳ್ತಾ ಇರೋದಂದ್ರೆ ಸೋಲು ನಿಮ್ಮನ್ನ ನಿಲ್ಲಿಸೋದಿಲ್ಲ. ನೀವು ಸೋಲಿಗೆ ಒಪ್ಪಿಕೊಂಡಾಗ ಮಾತ್ರ ನೀವು ನಿಲ್ತೀರಾ. ಆದ್ದರಿಂದ ಪರಿಸ್ಥಿತಿಗಳನ್ನ ಶಪಿಸೋದನ್ನ ಬಿಡೋಣ, ಪರಿಸ್ಥಿತಿಗಳನ್ನ ರೂಪಿಸುವ ಧೈರ್ಯವನ್ನ ಈ 2026ರಲ್ಲಿ ಬೆಳೆಸಿಕೊಳ್ಳೋಣ ಅಂತಂದು ತಿಳಿಸುತ್ತಾ, ಈ 2026ರಲ್ಲಿ ಯುವಕರ ಜೀವನಗೆ ಶ್ರೀಪೀಠದಿಂದ ನಮ್ಮ ಪವರ್ ಟಿವಿಯಿಂದ 3 ಶಸ್ತ್ರಗಳನ್ನ ನೀಡುತ್ತಾ ಇದ್ದೀವಿ. ಆ 3 ಶಸ್ತ್ರಗಳು ಏನಪ್ಪಾ ಅಂತಂದ್ರೆ ಜ್ಞಾನ, ಶಿಸ್ತು ಮತ್ತು ಧರ್ಮ. ಏಕೆಂದ್ರೆ ಜ್ಞಾನದಿಂದ ಕಣ್ಣನ್ನ ತೆರೆಯೋಣ ಮತ್ತು ಶಿಸ್ತಿನಿಂದ ದಾರಿ ಹಿಡಿಯೋಣ, ಧರ್ಮದಿಂದ ದಿಕ್ಕು ತಪ್ಪದಂತೆ ನಡೆಯೋಣ ಅಂತಂದೇಳಿ ತಿಳಿಸುತ್ತಾ, ಏನಪ್ಪ ಅಂತಂದ್ರೆ ಯುವ ಜನತೆ ಬದಲಾವಣೆಯನ್ನ ಕಾಯಬೇಕಾಗಿಲ್ಲ, ನಾವುಗಳೇ ಸೇರಿ ಬದಲಾವಣೆಯನ್ನ ಮಾಡೋಣ ಅಂತಂದೇಳಿ ನಮ್ಮ ಎಲ್ಲ ವೀಕ್ಷಕರಿಗೂ ಸಹ ತಿಳಿಸುತ್ತಾ, ಏನ್ ಮಾಡೋಣ ಅಂತಂದ್ರೆ ಈ 2026ರಲ್ಲಿ ಭಯವನ್ನ ಗುಹೆಯಲ್ಲಿಟ್ಟು ಸತ್ಯದ ಬೆಳಕಿನಲ್ಲಿ ನಿಲ್ಲೋಣ ಅಂತಂದು ತಿಳಿಸುತ್ತಾ, ಆದ್ದರಿಂದ 2026ರಲ್ಲಿ ನಮ್ಮ ಎಲ್ಲ ವೀಕ್ಷಕರಿಗೂ ಮತ್ತು ಭಕ್ತ ವರ್ಗಕ್ಕೂ ಶಿಷ್ಯ ವರ್ಗಕ್ಕೂ ಮತ್ತು ಯುವ ಜನತೆಗೆ ಏನಪ್ಪ ಕೇಳ್ತಾ ಇದ್ದೀವಿ ಅಂತಂದ್ರೆ, ಇಷ್ಟೂ ವರ್ಷಗಳು ನೀವು ನೋಡ್ತಾ ಇರ್ತೀರಾ 2025 ಇಷ್ಟೂ ಕಳೆದಿದ್ದೀವಿ, ಈಗ 2026ಕ್ಕೆ ಹೋಗ್ತಾ ಇದ್ದೀವಿ. ಆದ್ದರಿಂದ ಶ್ರೀಪೀಠದಿಂದ ಎಲ್ಲರಿಗೂ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ. ಏನಪ್ಪ ಅಂತಂದ್ರೆ, ನೀನು ನಿನ್ನ ಜೀವನವನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸಿದ್ದೀಯಾ ಅಥವಾ ಸಮಾಜದ ಬೆಳಕಾಗಿಸಿದ್ದೀಯಾ? ಆದ್ದರಿಂದ ಈ 2 ಪ್ರಶ್ನೆ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಆದ್ದರಿಂದ ಈ 2026ರಲ್ಲಿ ನಿಮ್ಮ ಜೀವನವೇ ನಮಗೆ ಉತ್ತರವನ್ನ ನೀಡುವಂತಾಗಬೇಕು. ಸಮಾಜಕ್ಕೆ ನಿಮ್ಮ ಜೀವನ ಬೆಳಕಾಗುವಂತಾಗಲಿ. ಏಕೆಂತಂದ್ರೆ ಯುವ ಶಕ್ತಿಗಳ ನಲ್ಲಿ ಸಂಸ್ಕಾರ ಬೆಳಿಬೇಕು, ಶುದ್ಧತೆ ಬೆಳಿಬೇಕು. ಇದರಿಂದ ರಾಷ್ಟ್ರಭಕ್ತಿ ಜೀವಂತವಾಗಬೇಕು ಅಂತಂದು ಅದಕ್ಕೋಸ್ಕರನೇ ಸಹ
ತಿಳಿಸ್ತೇ. ಯಾಕಂದ್ರೆ ಒಬ್ಬ ಯುವಕ ಎದ್ದರೆ ಒಂದು ಮನಸ್ಸು ಎದ್ದು ನಿಲ್ತದೆ, ಅಂತಹ ಸಾವಿರಾರು ಯುವಕರು ಎದ್ದು ನಿಂತರೆ ಒಂದು ದೇಶ ಎದ್ದು ನಿಲ್ತದೆ. ಆದ್ದರಿಂದ ನಾವುಗಳೆಲ್ಲ ಏನಪ್ಪ ಮಾಡಬೇಕು ಅಂದ್ರೆ, ಧರ್ಮ ನಮ್ಮ ಆತ್ಮವಾಗಬೇಕು, ಶಿಸ್ತು ನಮ್ಮ ಆಯುಧವಾಗಬೇಕು, ಸೇವೆ ನಮ್ಮ ಸಾಧನೆಯಾಗಬೇಕು ಅಂತಂದೇಳಿ ತಿಳಿಸುತ್ತಾ ನಮ್ಮ ಜೀವನವನ್ನ ಪರಮಾತ್ಮನ ಪಾದಗಳಲ್ಲಿ ಸಮರ್ಪಿಸಿದ ಸೇವೆಯಾದಾಗ ರಾಷ್ಟ್ರದ ಭವಿಷ್ಯ ಕಟ್ಟುವ ಯಜ್ಞವಾಗಿಸೋಣ ಅಂತಂದೇಳಿ ಸಹ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ, ಯಾಕಂದ್ರೆ ಈ 2026ರಲ್ಲಿ ನಾವು ಏನಪ್ಪ ಮಾಡೋಣ ಅಂದ್ರೆ, ಇಂತಹ ಆಧುನಿಕ ಕಾಲದಲ್ಲಿ ಇದು ಮಾತಿನ ಕಾಲವಲ್ಲ, ಕಾರ್ಯದ ಕಾಲ. ಆದ್ದರಿಂದ ನಮ್ಮ ಭಾರತವನ್ನ ವಿಶ್ವಗುರು ಭಾರತವನ್ನಾಗೋಸೋದಕ್ಕೋಸ್ಕರ ಮುಂದುವರಿಯೋಣ ಅಂತಂದೇಳಿ ತಿಳಿಸುತ್ತಾ, ಪ್ರತಿಯೊಬ್ಬ ಯುವ ಜನತೆಯೂ ಸಹ ಆದರ್ಶಮಯವಾಗಿ ನಿಮ್ಮ ಜೀವನವನ್ನ ಕಳೀತಾ ಬನ್ನಿ. ಆದ್ದರಿಂದ ಈ 2026 ಕ್ಯಾಲೆಂಡರ್ ಇಂತಹ ಯುವಕರಿಗೆ ಸ್ಫೂರ್ತಿಯಾಗಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ತಿಳಿಸುತ್ತಾ, ನಮ್ಮ ಎಲ್ಲ ಪವರ್ ಟಿವಿ ವೀಕ್ಷಕ ಬಾಂಧವರಿಗೂ ಸಕಲ ಸದ್ಭಕ್ತ ಶಿಷ್ಯವೃಂದಕ್ಕೆಲ್ಲ ಈ 2026 ಕ್ಯಾಲೆಂಡರ್ ಬದಲಾವಣೆಯ ದಿನದ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ನಮ್ಮ ಭಾರತ ಸನಾತನ ಭಾರತ ಎಂದೆಂದಿಗೂ ನಮ್ಮ ಹೊಸ ವರ್ಷ ಯುಗಾದಿ, ಆ ಯುಗಾದಿಯನ್ನ ನಾವು ನೀವೆಲ್ಲರೂ ಒಟ್ಟಿಗೆ ಆಧುನಿಕವಾಗಿ ಅತ್ಯಂತ ಉತ್ಸಾಹದಿಂದ ಸಂಭ್ರಮಿಸೋಣ. ಇದು ಕ್ಯಾಲೆಂಡರ್ ಬದಲಾವಣೆಯ ದಿನ ಮಾತ್ರ. ಆದ್ದರಿಂದ ಪ್ರತಿಯೊಂದು ದಿನಕ್ಕೂ ಸಹ ನಮ್ಮ ಸನಾತನ ಪರಂಪರೆಯಲ್ಲಿ ದಾನ ಧರ್ಮಕ್ಕೆ ಅನುಗ್ರಹವನ್ನ ಮಾಡಿಕೊಟ್ಟಿದೆ. ಇಂತಹ ದಿನಗಳಲ್ಲಿ, ಪರಮ ಪವಿತ್ರ ದಿನಗಳಲ್ಲಿ ದಾನ ಧರ್ಮವನ್ನ ಮಾಡಿ ಪುಣ್ಯವನ್ನ ಕಟ್ಟಿಕೊಳ್ಳಿ ಅಂತಂದು ಸಹ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ, ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲರಿಗೂ ಸನ್ಮಂಗಳವನ್ನ ದಯಪಾಲಿಸಲಿ. ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಹ ಶೀಘ್ರವಾಗಿ ಸಿದ್ಧಿಸಲಿ ಅಂತಂದೇಳಿ ಅನುಗ್ರಹವನ್ನ ಮಾಡುತ್ತಾ, ಓಂ ನಮಃ ಶಿವಾಯ.